ಇಂದಿನ ಶ್ರೀಮದ್ ಮಹಾಭಾರತ ಪ್ರವಚನಕ್ಕೆ ಆಗಮಿಸಿದಂತಹ ಪ್ರಮುಖ ಗೌರವರನ್ನ ಶ್ರೀಮಂತರ ಪರವಾಗಿ ನಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಪ್ರಮಾಣವನ್ನು ಮಾತನಾಡೋಣ. ಅದೇ ರೀತಿ ಪ್ರವಚನ ಶ್ರೀ ವಿವಾದಾಚಾರ್ಯರು ತಮ್ಮೆಲ್ಲರ ಪರವಾಗಿ ಶ್ರೀಮಂತರ ಪರವಾಗಿ ಸ್ವಾಗತವನ್ನು ಕೋರಿ ಇವತ್ತಿನ ಪ್ರವಚನವನ್ನು ಆರಂಭಿಸಲು ಹೇಳ್ತಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತಮಿತ್ಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. ವಾಯೋ ರಾಮವಚೋ ನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತಃ ಕೇಶವೇ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಶ್ರೀಮನ್ ಮಹಾಭಾರತದಲ್ಲಿ ಪಾಂಡವರ ಚರಿತ್ರೆಯನ್ನ ನಿರೂಪಿಸುತ್ತಾ ಧರ್ಮವನ್ನ ಆಶ್ರಯಿಸಿದಂತಹ ಸಜ್ಜನರಿಗೆ ಮೊದಲಿಗೆ ದುಃಖಗಳು ಒದಗಿ ಬಂದರೂ ಕೂಡ ಭಗವಂತನ ಅಪಾರವಾಗಿರುವಂತಹ ದಯೆಯಿಂದ ಕೊನೆಗೆ ಅವರು ಉನ್ನತಿಯನ್ನೇ ಹೊಂದುತ್ತಾ ಇದ್ದಾರೆ ಎನ್ನುವಂತಹ ಮುಖ್ಯ ಪ್ರಮೇಯವನ್ನ ತೋರಿಸಿಕೊಡ್ತಾ ಇದ್ದಾರೆ.
ಬಹಳಷ್ಟು ದುಃಖ ಪ್ರಸಂಗಗಳು ಒದಗಿ ಬಂದರೂ ಕೂಡ ಮಹಾನುಭಾವರಾದ ಪಾಂಡವರು ಕೃಷ್ಣ ಪರಮಾತ್ಮನನ್ನ ಎಂದಿಗೂ ಕೂಡ ಬಿಡಲಿಲ್ಲ. ಮಹಾಭಾರತದಲ್ಲಿ ಎಷ್ಟೋ ಬಾರಿ ಹಿರಿಯರು ಆಶೀರ್ವಾದವನ್ನು ಮಾಡುವ ಪ್ರಸಂಗ ಬಂದಾಗ ಈ ಮಾತನ್ನ ಹೇಳ್ತಿರ್ತಾರೆ. ಎಲ್ಲಿ ಕೃಷ್ಣ ಪರಮಾತ್ಮ ಇರ್ತಾನೋ ಅಲ್ಲಿ ಧರ್ಮ ಇರ್ತದೆ, ಎಲ್ಲಿ ಧರ್ಮ ಇರ್ತದೋ ಅಲ್ಲೇ ಜಯ ಇರ್ತದೆ. ಕೃಷ್ಣ ಪರಮಾತ್ಮ ಯಾವಾಗಲೂ ಕೂಡ ಪಾಂಡವರನ್ನ ಬಿಟ್ಟಿರ್ತಿರ್ಲಿಲ್ಲ. ಆ ಕಾರಣದಿಂದಲೇನೆ ಪಾಂಡವರಿಗೆ ಜಯವಾಗಿದೆ ಎನ್ನುವಂತಹ ವಿಷಯಗಳನ್ನೆಲ್ಲವನ್ನ ಹಿಂದಿನ ಪರ್ವಗಳಲ್ಲಿ ನಿರೂಪಿಸಿ, ವಿಶೇಷವಾಗಿ ಭೀಷ್ಮಾಚಾರ್ಯರ ಅನಿತರ ಸಾಧಾರಣವಾಗಿರುವಂತಹ ಪ್ರತಿಭೆಗೆ ವಿಷಯವಾದ ಅನೇಕ ಪ್ರಮೇಯಗಳನ್ನು ತಾವು ಉಪದೇಶ ಮಾಡಿದ್ದನ್ನ ಮಹಾಭಾರತದಲ್ಲಿ ಹೀಗೆ ನೋಡಬೇಕಾಗಿರುವಂತಹ ಶಾಂತಿ ಪರ್ವದಲ್ಲಿ ನಿರೂಪಿಸಿದ್ದಾರೆ. ಕೃಷ್ಣ ಪರಮಾತ್ಮನೇ ಇದ್ದಾನೆ, ಜಗತ್ತಿಗೆ ಅರ್ಜುನನ ಮೂಲಕವಾಗಿ ಈ ಶಾಂತಿ ಪರ್ವ ಅನುಶಾಸನ ಪರ್ವಕ್ಕಿಂತಲೂ ಕೂಡ ಅಧಿಕವಾದ ಪ್ರಮೇಯಗಳನ್ನು ಕೂಡಿಕೊಂಡಿರುವಂತಹ ಭಗವದ್ಗೀತೆಯನ್ನೇ ಉಪದೇಶ ಮಾಡಿದ ಮೇಲೆ ಭೀಷ್ಮಾಚಾರ್ಯರು ಉಪದೇಶವನ್ನು ಮಾಡುವ ಅವಶ್ಯಕತೆ ಏನಿದೆ? ಯಾಕೆ ಇಷ್ಟು ಮಹತ್ವವನ್ನು ಭೀಷ್ಮಾಚಾರ್ಯರಿಗೆ ಜನ ಕೊಡ್ತಾ ಇದ್ದಾರೆ ಅನ್ನುವ ಎಲ್ಲ ವಿಷಯಗಳನ್ನು ಕೂಡ ಮುಂದಿನ ಶಾಂತಿ ಪರ್ವದಲ್ಲಿ ನಿರೂಪಿಸ್ತಾ ಇದ್ದಾರೆ. ಮುಖ್ಯವಾಗಿ ಧರ್ಮರಾಜನಿಗೆ ಮನಸ್ಸಿನಲ್ಲಿ ಉಂಟಾಗಿರುವಂತಹ ಆ ವೇದನೆ ಏನಿದೆ, ನಾವು ಅಧರ್ಮವನ್ನು ಮಾಡಿದ್ದೇವೆ, ನಮ್ಮವರನ್ನೆಲ್ಲರನ್ನೂ ಕೂಡ ಸಂಹರಿಸಿ ನಾವು ರಾಜ್ಯವನ್ನು ಆಳೋದು ಅಧರ್ಮ, ಆದ್ದರಿಂದ ನನಗೆ ರಾಜ್ಯ ಬೇಡ ಅನ್ನುವುದೇ ಧರ್ಮರಾಜನ ಅಭಿಪ್ರಾಯ. ಈತನಿಗೆ ಇದು ಧರ್ಮವಾಗಿದೆ, ನಾವು ಮಾಡಿದ ಸರಿನೇ ಇದೆ ಅನ್ನುವಂತಹ ವಿಷಯವನ್ನು ಎಲ್ಲರೂ ಕೂಡ ಹೇಳ್ತಾರೆ. ಭೀಮಸೇನನೂ ಹೇಳ್ತಾನೆ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ ದೇವಿಯವರೂ ಕೂಡ ಹೇಳ್ತಾರೆ. ಅದನ್ನು ಹೇಗೆ ಹೇಳ್ತಾರೆ ಅನ್ನುವುದನ್ನೇ ಶಾಂತಿ ಪರ್ವದ ಪ್ರಾರಂಭದಲ್ಲಿ ನಿರೂಪಿಸುವಂಥದ್ದು. ಹೇಳ್ತಾನೆ ಧರ್ಮರಾಜ, ನೋಡಿ, ದುರ್ಯೋಧನ ಪಾಪಿ ಇರಬಹುದು, ಆದರೆ ನಾವು ಕೂಡ ಹಿಂಸೆಯಲ್ಲೇ ಆಸಕ್ತರಾಗಿ ದುರ್ಯೋಧನನಂತೆ ರಾಜ್ಯದ ಸಲುವಾಗಿ ನಮ್ಮವರನ್ನು ಸಂಹಾರ ಮಾಡೋದು ಎಷ್ಟು ಸರಿ? ಕೊನೆಗೆ ಏನ್ ಮಾಡಿದ್ವಿ? ವೃದ್ಧರಾಗಿರುವಂತಹ ಈ ತಂದೆ ತಾಯಿಯನ್ನ, ಧೃತರಾಷ್ಟ್ರ ಗಾಂಧಾರಿಯನ್ನ ಮಾತ್ರ ಉಳಿಸಿಬಿಟ್ಟು ಅವರ ಮುಂದಿನ ಎಲ್ಲ ಸಂತಾನವನ್ನು ಸಂಹಾರ ಮಾಡಿ ನಾವು ರಾಜ್ಯವನ್ನು ಆಳೋದು ಅಂದ್ರೆ, ಇದನ್ನೇ ತಾನೇ ದುರ್ಯೋಧನನೂ ಕೂಡ ಮಾಡ್ತಾ ಇದ್ದದ್ದು. ಮಹಾಭಾರತದ ಕಥೆಯನ್ನು ಹೇಳೋ ಕಾಲಕ್ಕೆ ದುರ್ಯೋಧನನೇ ಹೇಳಿರ್ತಾನೆ, ಇವರು ಹಸ್ತಿನಾವತಿಯ ಪ್ರವೇಶವನ್ನ ಮಾಡಿದ್ದು ಧರ್ಮರಾಜನಿಗೆ 16 ವಯಸ್ಸಿದ್ದಾಗ. ಅವತ್ತಿನಿಂದ ಹಿಡಿದುಕೊಂಡು ಮೊದಲಿಗೆ ಪ್ರಯತ್ನವನ್ನ ಮಾಡಿದ್ದು ಊರು ಹೊರಗೆ ಹಾಕಬೇಕು ಅಂತನ್ನುವಂಥದ್ದು, ವಾರಣಾವತ ಕಳಿಸ್ಬೇಕು ಅನ್ನೋದು 13 ವರ್ಷ ಆದಮೇಲೆ. ವಿಷವನ್ನೆಲ್ಲ ಕೊಟ್ಟು ಸಂಹಾರವನ್ನು ಮಾಡ್ತಾ ಇದ್ರು, ಆ ಎಲ್ಲ ದುಷ್ಕಾರ್ಯಗಳನ್ನು ಮಾಡಿದ್ದಾರೆ. ಆದರೆ ಇದು ಯಾವುದೂ ಕೂಡ ಕೆಲಸ ಮಾಡಲಿಲ್ಲ ಅಂತ ತಿಳಿದುಕೊಂಡು ದುರ್ಯೋಧನ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಅಪ್ಪ, ಈ ಪಾಂಡವರನ್ನ ನಾವು ಊರು ಬಿಟ್ಟು ಹೊರಗೆ ಹಾಕಲಿಲ್ಲ ಅಂದ್ರೆ ಎಲ್ಲ ರಾಜ್ಯವನ್ನ ಇವರೇ ತಗೊಳ್ತಾರೆ. ವಸ್ತುತಃ ಧೃತರಾಷ್ಟ್ರ ರಾಜನಾಗಿದ್ದ, ಎಲ್ಲ ದಿಗ್ವಿಜಯವನ್ನ ಮಾಡಿಕೊಂಡು ಬಂದಿರುವ ಎಲ್ಲಾ ಸಂಪತ್ತನ್ನ ಧೃತರಾಷ್ಟ್ರನ ಪಾದಕ್ಕೆ ಹಾಕ್ತಾ ಇದ್ರು ಪಾಂಡವರು. ಈತ ಮಾತ್ರ ಎಲ್ಲೂ ಹೋಗಿರ್ಲಿಲ್ಲ, ಅವರು ತಂದಿರುವಂತಹ ಎಲ್ಲಾ ಸಂಪತ್ತನ್ನು ಅನುಭವಿಸ್ತಾ ಇದ್ದ ಅಷ್ಟೇ. ಆದ್ರೂ ಇವನಿಗೆ ದುಃಖ ಏನು ಅಂದ್ರೆ, ಇವರಿದ್ರೆ ಎಲ್ಲಾ ಸಂಪತ್ತು ನನ್ನ ಹೆಸರಿಗೆ ಬರಲ್ಲ,
ಆದ್ದರಿಂದ ಇವರನ್ನ ಹೇಗಾದ್ರೂ ಮಾಡಿ ಕೊಂದಾದ್ರೂ ಕೂಡ ನಾವು ರಾಜರಾಗಬೇಕು ಅನ್ನೋದನ್ನ ವಾರಣಾವತಕ್ಕೆ ಕಳಿಸೋ ಕಾಲಕ್ಕೆ ಬಾಯಿಂದನೇ ಹೇಳ್ತಾನೆ. ಆಗ ಧೃತರಾಷ್ಟ್ರ ಹೇಳ್ತಾನೆ, ಅವರು ಬಹಳ ಧಾರ್ಮಿಕರಪ್ಪ, ದೇವತೆಗಳ ಅವತಾರರ, ಅವರನ್ನ ಎದುರು ಹಾಕೊಳ್ಬೇಡ ಅಂತಂದಾಗ, ಹೌದಾ, ಹಾಗಾದ್ರೆ ನಿನಗೆ ಮಕ್ಕಳಾಗಿರುವಂತಹ ನಮ್ಮ ಮೇಲಕ್ಕಿಂತ ಪಾಂಡವರ ಮೇಲೆ ಪ್ರೀತಿ ಜಾಸ್ತಿ ಅಲ್ಲ, ನಾನು ಸಾಯ್ತೀನಿ ಅಂತೆಲ್ಲ ಹೇಳ್ತಿದ್ದ. ಇದನ್ನು ಧರ್ಮರಾಜ ನೆನಪಿಸ್ಕೊಳ್ತಾನೆ. ತಂದೆ ತಾಯಿ ಕಡೆಯಿಂದ ಒಂದು ಕಾರ್ಯವಾಗಬೇಕು, ತಮ್ಮ ಕಾರ್ಯವಾಗಬೇಕು ಅಂತ ಹೇಗೆ ಮಕ್ಕಳು ಮಾಡ್ತಾರಲ್ಲ, ಆ ತರಹ ದುರ್ಯೋಧನ ನಡ್ಕೊಂಡ. ಅಲ್ಲ, ಧೃತರಾಷ್ಟ್ರ ದುರ್ಯೋಧನ ಅವರೇನಾದ್ರೂ ಮಾತಾಡ್ಕೊಳ್ಳಿ, ಆದ್ರೆ ಪಾಂಡವರನ್ನು ಕೊಲ್ಲಬೇಕು ಅಂತ ವಿಚಾರ ಮಾಡಿದ್ನಲ್ಲ, ಯಾಕೆ? ರಾಜ್ಯದ ಸಲುವಾಗಿ. ಈಗ ಧರ್ಮರಾಜ ಅಂತಾನೆ, ನಾವು ಇದೇ ತರಹ ಮಾಡ್ತಾ ಇದ್ದೀವಲ್ಲ, ಮಾಡಿಬಿಟ್ಟಿದ್ದೀವಾಗಲೇ, ದುರ್ಯೋಧನನ್ನ ಕೊಂದು ನಾವು ರಾಜ್ಯವನ್ನು ಆಳಬೇಕು ಅಂತ ಹೋಗ್ತಾ ಇದ್ದೀವಲ್ಲ, ಇದು ಎಷ್ಟು ಸರಿ? ಆದ್ದರಿಂದ ನಾನು ಕಾಡಿಗೆ ಹೋಗಿ ಸನ್ಯಾಸಿಯ ತರಹ ಇರ್ತೇನೆ, ಎಲ್ಲವನ್ನ ಪರಿತ್ಯಾಗ ಮಾಡಿ ಸನ್ಯಾಸ ಸ್ವೀಕಾರ ಮಾಡಿಬಿಡ್ತೀನಿ ಅನ್ನುವ ಅಭಿಪ್ರಾಯವನ್ನ ಧರ್ಮರಾಜ ಪ್ರಕಟಣೆ ಮಾಡ್ದ. ಆಗ ಒಬ್ಬೊಬ್ಬರಾಗೆ ಉಪದೇಶವನ್ನ ಮಾಡ್ತಾರೆ. ಅಹೋ ದುಃಖಂ, ಅಹೋ ಕೃಚ್ಛ್ರಂ, ಅಹೋ ವೈಕ್ಲವ್ಯಮುತ್ತಮಂ, ಯತ್ ಕೃತ್ವಾ ಮಾನುಷಂ ಕರ್ಮ ತ್ಯಜೇಥಾ ಶ್ರಿಯಮುತ್ತಮಾಂ. ಅರ್ಜುನ ಹೇಳ್ತಾನೆ, ಏನಣ್ಣ ಈ ತರಹ ಮಾತಾಡ್ತಾ ಇದೀಯಾ? ಬಹಳ ಕಷ್ಟ ಆಯಿತು ನಮಗೆ. ಯತ್ ಕೃತ್ವ ಅಮಾನುಷಂ ಕರ್ಮ, ಇಷ್ಟು ಜನರನ್ನು ಸಂಹಾರ ಮಾಡೋದು ಅನ್ನೋದು ಮನುಷ್ಯರಿಗೆ ಸಾಧ್ಯವಾದ ಕಾರ್ಯವ? 166 ಕೋಟಿ ಚಿಲ್ಲರೆ ಜನರ ಸಂಹಾರ ಆಗಿದೆ ಮಹಾಭಾರತ ಯುದ್ಧದಲ್ಲಿ. ಅಷ್ಟೆಲ್ಲವನ್ನ ನಾವು ಕೌರವರು ಸೇರ್ಕೊಂಡು ಮಾಡಿರೋದು, ಅದರಲ್ಲೂ ವಿಶೇಷವಾಗಿ ಅಲ್ಪ ಸೇನೆಯನ್ನ ಪಡೆದಂತಹ ನಾವು ಕೃಷ್ಣನ ಅನುಗ್ರಹದಿಂದ ಈ ಅಮಾನುಷವಾಗಿರುವ ಯುದ್ಧ ರೂಪ ಕಾರ್ಯವನ್ನ ಮಾಡಿ ಈಗ ಅದನ್ನ ಪರಿತ್ಯಾಗ ಮಾಡಬೇಕು ಅಂತ ಹೇಳ್ತಾ ಇದೆಯಲ್ಲ, ಇದು ಎಷ್ಟು ಕಷ್ಟದ ವಿಚಾರವನ್ನು ಹೇಳ್ತಾ ಇದೀಯಪ್ಪ ನೀನು. ಶತ್ರುನ್ ಹತ್ವಾ ಮಹೀಂ ಲಬ್ಧ್ವಾ ಸ್ವಧರ್ಮೇಣ ಉಪಪಾದಿತಾಂ ಹತಾ ಮಿತ್ರಃ ಕಥಂ ಸತ್ವಂ ತ್ಯಜೇಥಾಹ ಬುದ್ಧಿ ಲಾಘವಾತ್. ಏನಣ್ಣ ಈ ತರಹ ಹೇಳ್ತಾ ಇದೀಯಾ? ಧರ್ಮದಿಂದಲೇನೆ ಶತ್ರುಗಳ ಸಂಹಾರವನ್ನು ಮಾಡಿ ಈಗ ಹತಾಮಿತ್ರ, ಇಲ್ಲಿಯ ಪರ್ಯಂತ ಬರೇ ಶತ್ರುಗಳೇ ನಮಗಿದ್ದವರು, ಈಗ ಒಬ್ಬ ಶತ್ರುವೂ ಕೂಡ ಇಲ್ಲ. ಇಂತಹ ಕಾಲದಲ್ಲಿ ಪರಮಾತ್ಮ ಕೊಟ್ಟಿರುವಂತಹ ಧರ್ಮದಿಂದ ಸಂಪಾದಿತವಾಗಿರುವ ಈ ರಾಜ್ಯವನ್ನ ಆಳದೇನೆ ಬುದ್ಧಿಲಾಘವ ತ್ಯಜೇಥಾಹ, ಏನೋ ವಿಚಾರವನ್ನ ಮಾಡದೇನೆ ಬಿಡ್ತೀಯಲ್ಲಪ್ಪ, ಇದು ಎಷ್ಟು ಸರಿ? ಆದ್ರಿಂದ ಇದು ಸರಿಯಾದದಲ್ಲ ಅಣ್ಣ. ನೋಡು, ನೀನು ಸನ್ಯಾಸವನ್ನು ಸ್ವೀಕಾರ ಮಾಡ್ತೀನಿ, ಎಲ್ಲವನ್ನ ಬಿಟ್ಟು ಹೋಗ್ತೀನಿ ಅಂತಂತೀಯಲ್ಲ, ಇದು ಕ್ಷತ್ರಿಯರು ಆಡುವಂತಹ ಮಾತಲ್ಲ. ಯಾಕೆಂದ್ರೆ ದಂಡದ ವಿಧಾನವನ್ನ ಎಲ್ಲರೂ ಮಾಡಲೇಬೇಕು, ಅದು ಕ್ಷತ್ರಿಯರ ಧರ್ಮವಾಗಿದೆ. ನಾವು ದಂಡರೂಪವಾಗಿ ಏನು ಈಗ ದುರ್ಯೋಧನಾದಿಗಳ ಸಂಹಾರವನ್ನ ಮಾಡಿದ್ದೇ ಹೊರತು ನಮಗೇನು ಅವರ ಮೇಲೆ ಸುಮ್ಮನೆ ದ್ವೇಷ ಇದೆಯಾ? ದುರ್ಯೋಧನಾದಿಗಳು ತಾವು ಕೊಟ್ಟಂತಹ ಮಾತಿಗೆ ಅನುಸಾರವಾಗಿ 13 ವರ್ಷಗಳ ಅನಂತರದಲ್ಲಿ ಬರಬೇಕಾಗಿರುವ ರಾಜ್ಯವನ್ನೋ ಅಥವಾ ಉದ್ಯೋಗ ಪರ್ವದಲ್ಲಿ ಕೃಷ್ಣ ಪರಮಾತ್ಮನೇ ಹೋಗಿ 5 ಊರನ್ನಾದರೂ ಕೊಡ್ರಿ ಅಂತಂದ್ರೆ ಸೂಚ್ಯಗ್ರ ವೇದಿತಾಂ ಭೂಮಿಂ, ಒಂದು ಸೂಚಿಯ ಅಗ್ರಭಾಗದಿಂದ ಚುಚ್ಚಲ್ಪಟ್ಟಿರುವಂತಹ ಪ್ರದೇಶವನ್ನೂ ಕೊಡಲ್ಲ ಅಂತ ಹೇಳಿ ಕಳಿಸಿದ್ನಲ್ಲ. ಇಂಥವರಿಗೆ ದಂಡ ವಿಧಾನ ಮಾಡದೇನೆ ಮತ್ತೆ ಯಾರಿಗೆ ಮಾಡಬೇಕು? ಆದ್ದರಿಂದ ದಂಡವನ್ನ ವಿಧಾನ ಮಾಡಿದ್ದು ಸರಿನೇ ಇದೆ, ಇದರಲ್ಲಿ ಯಾವುದೇ ಪಾಪ ಸಾಧನವಾಗಿರುವ ಕಾರ್ಯವನ್ನು ನಾವು ಮಾಡಿಲ್ಲ ಅಂತ ಅರ್ಜುನ ಹೇಳ್ತಾನೆ. ಆಮೇಲೆ ಆಯ್ತು, ದಂಡ ವಿಧಾನ ಮಾಡಿದ್ದೀವಿ, ರಾಜ್ಯವನ್ನು ಯಾಕೆ ಆಳಬೇಕು? ಬೇಡ. ದುರ್ಯೋಧನಾದಿಗಳು ತಪ್ಪು ಮಾಡಿದ್ದಾರಲ್ಲ, ಅವ್ರಿಗೆ ಶಿಕ್ಷೆ ನೀಡಿದ್ದೀವಿ, ಅವ್ರಿಗೆ ಶಿಕ್ಷೆಯನ್ನು ಕೊಟ್ಟು ನಾವು ಕಾಡಿಗೆ ಹೋದ್ರೆ ಆಯ್ತು ಅಂತನೂ ಹೇಳ್ಬೇಡ ಅಣ್ಣ. ಯಾಕೆಂದ್ರೆ ಧರ್ಮದಿಂದ ಬಂದಂತಹ ಅರ್ಥವನ್ನ ಬಿಡಬಾರದು ಅಂತ ಅರ್ಜುನ ಉಪದೇಶ ಮಾಡ್ತಾನೆ.
ನೋಡ್ರಿ, ಲೋಕದಲ್ಲಿ ಅರ್ಥವನ್ನ, ಐಶ್ವರ್ಯವನ್ನ ಸಂಪಾದನೆ ಮಾಡೋದನ್ನ ಮೇಲ್ನೋಟಕ್ಕೆ ತಪ್ಪು ಅಂತ ಹೇಳ್ತಾರೆ. ಬಹಳಷ್ಟೆಲ್ಲ ಪದಾರ್ಥಗಳನ್ನು ಸಂಗ್ರಹ ಮಾಡಿ ಇಟ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಯಾಕೆಂದ್ರೆ ಒಮ್ಮೆ ಸಂಗ್ರಹ ಮಾಡಬೇಕು ಅನ್ನುವಂತಹ ಆಸೆ ಹುಟ್ಟಿತು ಅಂದ್ರೆ ಹೇಗಾದ್ರೂ ಮಾಡಿ ಆ ಐಶ್ವರ್ಯವನ್ನ, ಸಂಪತ್ತನ್ನ ಪಡಿಲೇಬೇಕು ಅನ್ನುವಂತಹ ಆಸೆ ಜಾಸ್ತಿಯಾಗಿ ಧರ್ಮದಿಂದನೋ ಅಧರ್ಮದಿಂದಲೋ ಒಟ್ಟು ದುಡ್ಡು ಬರಬೇಕು ಅನ್ನುವಂತಹ ಕಾಮವು ಜಾಸ್ತಿ ಆಗ್ತದೆ. ಅದು ನಿಜ. ಆದರೆ ನಾವು ಎಂದೂ ಕೂಡ ಅಧರ್ಮದಿಂದ ಐಶ್ವರ್ಯವನ್ನು ಗಳಿಸಬೇಕು ಅನ್ನುವಂತಹ ಇಚ್ಛೆಯನ್ನೇ ಪಟ್ಟಿಲ್ಲವಾದ್ದರಿಂದ ಸ್ವತಃ ಕೃಷ್ಣನೇ ಎದುರಿಗೆ ನಿಂತು ಮಾಡಿಸಿರುವಂತಹ ಈ ಯುದ್ಧ ರೂಪ ಕರ್ಮದಿಂದ ಬಂದಿರುವಂತಹ ಐಶ್ವರ್ಯ ಇದು. ಆದ್ದರಿಂದ ಇದನ್ನ ಮಾತ್ರ ನಾವು ಬಿಡತಕ್ಕದ್ದಲ್ಲ. ಇದು ಕ್ಷತ್ರಿಯರ ಧರ್ಮವೇ. ಇದು ಈ ತರಹದ ಐಶ್ವರ್ಯವನ್ನು ಸಂಪಾದನೆ ಮಾಡೋದು ಕ್ಷತ್ರಿಯರಿಗೆ ವಿಹಿತವಾದ ಕಾರ್ಯ ಅಂತ ಹೇಳ್ತಾನೆ ಅರ್ಜುನ. ನೋಡ್ರಿ, ದುಡ್ಡನ್ನ ಇಟ್ಕೊಳ್ಳಿಲ್ಲ ಅಂದ್ರೆ ಏನಾಗ್ತದೆ? ನಮ್ಗೆ ಗೊತ್ತು ಬಿಡ್ರಿ ಅಂತೀರಿ ನೀವು. ಅಲ್ಲ, ಆ ಕಾರ್ಯ ಮಾಡ್ಲಿಕ್ಕೆ ಆಗಲ್ಲ ಅಂತಲ್ಲ, ಧರ್ಮವನ್ನೇ ಮಾಡ್ಲಿಕ್ಕೆ ಆಗಲ್ಲ ಅಂತಾನೆ ಅರ್ಜುನ. ನೋಡಿ, ನಿಜವಾಗಿ ರಾಜ ತನ್ನ ಬಳಿ ಸಂಪತ್ತನ್ನ ಇಟ್ಟುಕೊಂಡು ಯಾರೆಲ್ಲ ಧರ್ಮವನ್ನ ಮಾಡ್ತಾರೋ ಅವರಿಗೆ ಪೋಷಣೆಯನ್ನ ಮಾಡಲಿಕ್ಕೆ ಅಂತ ಅದನ್ನ ಬಳಸಬೇಕು. ವಿಶೇಷವಾಗಿ ಈಗ ಧರ್ಮರಾಜ ಗೃಹಸ್ಥನೂ ಹೌದು, ಗೃಹಸ್ಥನ ಧರ್ಮವೂ ಹೌದು ಅಂತ ಅರ್ಜುನ ಇದೇ ಸಂದರ್ಭದಲ್ಲಿ ಹೇಳ್ತಾನೆ. ನೋಡಿ, ಬ್ರಹ್ಮಚಾರಿಗಳ ಹತ್ರ ಎಲ್ಲಿಂದ ಬರ್ತದೆ ದುಡ್ಡು? ಈಗಿನ ಬ್ರಹ್ಮಚಾರಿಗಳನ್ನ ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತೆ ನಿಜವಾದ ಬ್ರಹ್ಮಚರ್ಯವನ್ನು ಹೇಗೆ ಹೇಳಿದ್ದಾರೆ ಅದ್ರ ಪ್ರಕಾರ ಯಾರಿರ್ತಾರೆ ಅವ್ರ ಬಗ್ಗೆ ಮಾತಾಡ್ತಾ ಇರೋದು. ಎಲ್ಲಿಂದ ಬರ್ಬೇಕು ದುಡ್ಡು? ಗುರುಕುಲ ವಾಸವನ್ನು ಮಾಡ್ತಿರ್ತಾರೆ. ಗುರುಗಳು ತಾವೇ ಊಟ ಮಾಡೋದನ್ನ ಇವ್ರ ಕಡೆಯಿಂದ ಭಿಕ್ಷೆ ಬೇಡಿಸ್ಬಿಟ್ಟು ಅದನ್ನ ತಂದು ಗುರುಗಳು ತಿನ್ನು ಅಂತ ಹೇಳಿದ ಮೇಲೆ ಕೈ ಹಾಕಬೇಕು. ಊಟಕ್ಕೆ ಇಷ್ಟಿದೆ, ಇನ್ನು ಈತ ಮನೆ ಕಟ್ಕೊಂಡು ನಾ ಬ್ರಾಹ್ಮಣರು ಭೋಜನ ಮಾಡಿಸ್ತೀನಿ ಅಂತ ಎಲ್ಲಿ ಹೋಗ್ಲಿಕ್ಕೆ ಆಗ್ತದೆ? ಅದರಿಂದ ಬ್ರಹ್ಮಚಾರಿಗೆ ಆಗೋದಿಲ್ಲ ಈ ಕೆಲಸ, ಸನ್ಯಾಸಿಗಳಿಗೂ ಆಗೋದಿಲ್ಲ. ಮಾಡ್ತಿದ್ದಾರೆ, ಅದು ಬೇರೆ ವಿಷಯ. ವಾನಪ್ರಸ್ಥರಿಗೂ ಕೂಡ ಆಗೋದಿಲ್ಲ. ಅದರಿಂದ ಗೃಹಸ್ಥಾಶ್ರಮಿಗೆ ವಿಹಿತವಾಗಿರುವಂತಹದ್ದು 3 ಆಶ್ರಮಗಳನ್ನ, ಆ ಶ್ರಮಿಗಳನ್ನ ಸಾಕಬೇಕಾಗಿರುವಂತಹ ಕಾರ್ಯ ಗೃಹಸ್ಥನಿಗಿದೆ. ಇದು ಗೃಹಸ್ಥ ಅಂತಂದ ಕೂಡಲೇ ಬ್ರಾಹ್ಮಣರಿಗೂ ಆಯಿತು, ಕ್ಷತ್ರಿಯರಿಗೂ ಆಯಿತು ಅಂತ. ಈಗ ವಿಶೇಷವಾಗಿ ಧರ್ಮರಾಜನಿಗೆ ಹೇಳಬೇಕು ಅಂದ್ರೆ, ನೀ ರಾಜನಾಗಿರುವ ಗೃಹಸ್ಥ. ಮತ್ತೆ ಆದ್ರಿಂದ ನೀನು ಇದನ್ನ ಅಧಿಕಾರಯುತವಾಗಿ ಮಾಡಬೇಕು. ಈಗ ಅವ್ರು ಅನ್ಬಹುದು, ಗೃಹಸ್ಥರಾದವರು, ನಮ್ಮ ಕಲ್ಲಿ ಸ್ವಲ್ಪ ಅದಪ್ಪ, ಆದ್ರಿಂದ ಒಬ್ಬರನ್ನ ನಾವು ಸಾಕ್ಬೋದು ಅಂತ. ಆದ್ರೆ ನೀನು ರಾಜನಾಗಿದ್ದೀಯ, ಕ್ಷತ್ರಿಯನಾಗಿ ರಾಜನಾಗಿ ಗೃಹಸ್ಥನಾಗಿರುವ ಕಾರಣದಿಂದ ಧರ್ಮದಿಂದಲೇ ಬಂದಿರುವ ಸಂಪತ್ತನ್ನು ಸ್ವೀಕರಿಸಿಕೊಂಡು ನೀನೇನು ಸುಖ ಪಡು ನಾನು ಹೇಳಿದಿಲ್ಲ. ಅದರಿಂದ ಇನ್ನಷ್ಟು ಧರ್ಮ ಮಾಡ್ಲಿಕ್ಕೆ ಆಗ್ತದಲ್ಲ. ಆದ್ರಿಂದ ಅರ್ಥವನ್ನ, ಸ್ವಧರ್ಮದಿಂದ ಸಂಪಾದಿತವಾದ ಅರ್ಥವನ್ನ ಪರಿತ್ಯಾಗ ಮಾಡಬಾರದು ಅಂತ ಹೇಳ್ತಾ ಇದ್ದಾನೆ ಅರ್ಜುನ. ಇದೆಲ್ಲ ಆದ ಮೇಲೆ ಕೊನೆಗೆ ಬರ್ತದೆ ಧರ್ಮ, ಅರ್ಥ, ಕಾಮ, ಮೋಕ್ಷ, ಈ 4 ಪುರುಷಾರ್ಥಗಳಲ್ಲಿ ಯಾವುದು ಶ್ರೇಷ್ಠ ಅನ್ನುವ ವಿಷಯ ಬರ್ತದೆ. ಬಹಳ ಮುಂದಿದೆ ಅಂತ ಆದ್ರಿಂದ ಸ್ವಲ್ಪ ಹೇಳ್ಬಿಟ್ಟು ಮುಂದೆ ಹೋಗೋಣ. ಒಬ್ಬೊಬ್ಬರು ಒಂದೊಂದನ್ನ ಪ್ರಶಂಸೆ ಮಾಡ್ತಾರೆ. ಆದ್ರೆ ಭೀಮಸೇನ ಕಾಮವನ್ನ ಶ್ರೇಷ್ಠ ಅಂತ ಹೇಳ್ತಾನೆ. ಯಾಕೆಂದ್ರೆ ಎಲ್ಲವೂ ಕಾಮ್ಯವೇ. ಧರ್ಮನೂ ಕಾಮ್ಯನೇ, ಅರ್ಥನೂ ಕಾಮ್ಯನೇ, ಮೋಕ್ಷನೂ ಕಾಮ್ಯನೇ. ನೀವು ಮೋಕ್ಷವನ್ನು ಬಯಸದೇ ಇದ್ರೆ ಯಾಕೆ ಈ ವೈರಾಗ್ಯಾದಿಗಳನ್ನು ಸಂಪಾದನೆ ಮಾಡ್ಲಿಕ್ಕೆ ಹೋಗ್ಬೇಕು? ಮೋಕ್ಷವನ್ನ ಎಲ್ಲರೂ ಬಯಸಲೇಬೇಕು ಅಂತೇನು ಕಡ್ಡಾಯ ಇಲ್ಲ. ಇದು ನಮಗಂತೂ ಇದೆ. ಮಹಾನುಭಾವರಾದ ತತ್ವಾಭಿಮಾನಿ ದೇವತೆಗಳು ಮೋಕ್ಷವನ್ನು ಬಯಸೋದಿಲ್ಲ, ಅವ್ರಿಗೆ ಭಗವಂತನೇ ಬೇಕು ಅಂತಂತಾರೆ. ನಮಗೆ ಅಷ್ಟು ಪರಿಪಕ್ವವಾಗಿರುವ ಬುದ್ಧಿ ಇಲ್ಲ. ಆದ್ದರಿಂದ ನಮಗೆ ನೇರವಾಗಿ ಭಗವಂತ ಬೇಡ, ಅವನ ಬಳಿ ಸುಖ ಕೊಡುವ ಸಾಮರ್ಥ್ಯ ಇದೆ. ಆದ್ದರಿಂದ ಇಷ್ಟವಾದದ್ದು ಸುಖ, ಅದಕ್ಕೆ ಸಾಧನ ಭಗವಂತ. ಆದ್ದರಿಂದ ಇಷ್ಟ ಸಾಧನ ಅಂತ ಉಪಾಸನೆ ಮಾಡ್ತೀವಿ ನಾವು. ಅದೇನೇ ಇರಲಿ, ಆದರೆ ಧರ್ಮಕ್ಕೆ ವಿರುದ್ಧವಾಗದೇ ಇರುವಂತಹ ಅರ್ಥವನ್ನು ಕೂಡ ಸಂಪಾದನೆ ಮಾಡಬೇಕು. ಅದನ್ನು ಯಾರು ಪರಿತ್ಯಾಗ ಮಾಡಿ ಅಂತ ಹೇಳಿದ್ದಾರೆ ಅಂತಾನೆ ಭೀಮ.
ನೋಡಿ, 2 ಬಾರಿ ಊಟ ಮಾಡಬೇಕು ಅಂತ ನಿಯಮ ಮಾಡಿದ್ದಾರೆ. ಊಟ ಮಾಡ್ರಿ ಅಂತ ಶಾಸ್ತ್ರದಲ್ಲಿ ವಸ್ತುತಃ ಹೇಳಲ್ಲ. ಯಾಕೆಂದ್ರೆ ಅದು ರಾಗಪ್ರಾಪ್ತವಾಗಿರುವಂಥದ್ದು. ಅಲ್ರಿ, ಸಣ್ಣ ಹುಡುಗರಿಗೂ ಗೊತ್ತಿದೆ ಹಸಿವಾದ್ರೆ ಊಟ ಮಾಡಬೇಕು ಅಂತ. ಅದನ್ನು ವೇದದಲ್ಲಿ ಯಾಕೆ ಹೇಳಬೇಕು? ವೇದದಲ್ಲಿ ಊಟ ಮಾಡ್ರಿ ಅಂತ ಹೇಳೋದೇ ಇಲ್ಲ. ನೀವು 4 ಬಾರಿ 5 ಬಾರಿ 6 ಬಾರಿ ಊಟ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಿ, ಅದಕ್ಕೆ 2 ಬಾರಿ ಮಾಡಬೇಕು ಅಂತ ನಿಯಮ ಹೇಳುತ್ತಷ್ಟೇ. ಆದ್ದರಿಂದ ವೇದದಲ್ಲಿ ಊಟ ಮಾಡ್ರಿ ಅಂತಾನೆ ಹೇಳಿಲ್ಲ ವಸ್ತುತಃ, ಆ ವಿಷಯ ಬೇರೆ. ಆದ್ದರಿಂದ ಅರ್ಥವನ್ನು ಸಂಪಾದನೆ ಮಾಡಬೇಕು, ಅದು ಧರ್ಮದಿಂದ ಬಂದಿರಬೇಕು. ಅದನ್ನು ಧರ್ಮಕ್ಕಾಗಿ ವಿನಿಯೋಗ ಮಾಡಿದಾಗ ಎಲ್ಲವೂ ಕೂಡ ಭಗವತ್ ಪ್ರೀತಿಗೆ ಕಾರಣವಾಗ್ತದೆ. ಆದ್ದರಿಂದ ನೋಡು ಅಣ್ಣ, ಐಶ್ವರ್ಯವನ್ನು ನೀನು ಬಿಡಬೇಡ, ರಾಜ್ಯವನ್ನು ಬಿಡಬೇಡ ಅಂತ ಅರ್ಜುನ ಉಪದೇಶವನ್ನು ಮಾಡಿದ. ಆಗ ಅದಕ್ಕೆ ಉತ್ತರ ರೂಪವಾಗಿ ಯುಧಿಷ್ಠಿರ ಮಾತನ್ನಾಡ್ತಾನೆ. ನೋಡಪ್ಪ, ನೀನಿನ್ನ ಸಣ್ಣವನಿದ್ದೀಯ, ಶಕ್ತಿ ಬಹಳ ಇದೆ, ಆಮೇಲೆ ಹೋದಲ್ಲೆಲ್ಲ ನಿನಗೆ ಜಯ ಆಗಿದೆ. ಆದ್ದರಿಂದ ನೀನು ಈ ತರಹ ಮಾತಾಡ್ತೀಯಪ್ಪ. ಆದರೆ ನೋಡು, ಯಾವುದಾದ್ರೂ ಋಷಿಗಳನ್ನ ಐಶ್ವರ್ಯ ಸಂಪಾದನೆಯಲ್ಲಿ ಆಸಕ್ತರಾದವರನ್ನು ನೋಡಿದ್ದೀಯನಪ್ಪ ನೀನು? ಇಲ್ಲ. ಎಲ್ಲ ಪರಿತ್ಯಾಗವನ್ನು ಮಾಡಿ ಕಾಡಿಗೆ ಹೋಗ್ಬಿಟ್ಟು ಭಗವಂತನ ಆರಾಧನೆಯನ್ನು ಮಾಡ್ತಾರೆ, ಅದಕ್ಕೆ ಪ್ರಸಿದ್ಧರಾದವರು. ನೀನು ಮತ್ತೆ ಈ ರಾಜ್ಯಕ್ಕೆ ಕರ್ಕೊಂಡು ಬರ್ತಾ ಇದೆಯಲ್ಲಪ್ಪ, ನಿನಗೆ ಗೊತ್ತಾಗಬೇಕಾಗಿರುವ ಅಂಶಗಳು ಬಹಳ ಇವೆ ಅಂತ ಹೇಳಿ ಸುಮ್ಮನಾಗಿಸ್ತಾನೆ. ಇದು ದೊಡ್ಡವರು ಅಂತ ಆದಾಗ ಇದೊಂದು ಮಾಡ್ತಾರೆ ನೋಡ್ರಿ. ಯಾವಾಗಲೂ ಹಿರಿಯರು ತಪ್ಪು ಮಾಡ್ತಿದ್ದಾಗ, ಹಿರಿಯರು ತಪ್ಪು ತಿಳ್ಕೊಂಡಾಗ, ಕಿರಿಯರಿಗೆ ಸರಿಯಾದ ಅರ್ಥ ಗೊತ್ತಿದ್ದಾಗ ಅದನ್ನು ಅವ್ರು ಹೇಳಿದರೆ ಇವರಿಗೆ ಜೀರ್ಣಿಸ್ಕೊಳ್ಳಿಕ್ಕಾಗಲ್ಲ. ಈಗ ಇಲ್ಲಿ ಸ್ವರೂಪ ನಿರ್ಧಾರ ಆಗೋಗ್ಬಿಟ್ಟಿದೆ. ಧರ್ಮರಾಜನಕ್ಕಿಂತಲೂ ಕೂಡ ಅಧಿಕನೇ ಅರ್ಜುನ. ಆದರೆ ಈಗ ಧರ್ಮರಾಜ ಅಣ್ಣ ಆದ್ದರಿಂದ ಅರ್ಜುನ ಸ್ವಲ್ಪ ಸುಮ್ಮನೆ ಕೂತ್ಕೊಂಡ, ಮತ್ತು ಉಪದೇಶವನ್ನು ಮಾಡ್ತಾನೆ. ಆಯಿತು ಅಂತಂದ. ಆದರೆ ಸಮ್ಮತಿ ಇಲ್ಲ ಧರ್ಮರಾಜ ಹೇಳಿರುವಂತಹ ಮಾತಿಗೆ. ಭೀಮಸೇನ ಬರ್ತಾನೆ. ಭೀಮ ಹೇಳ್ತಾನೆ, ನೋಡಪ್ಪ ಅಣ್ಣ, ಕ್ಷತ್ರಿಯರಾದವರಿಗೆ ದಂಡನ ಅನ್ನೋದು ವಿಹಿತನೇ ಹೊರತು ಮುಂಡನ ವಿಹಿತ ಅಲ್ಲ ಅಂತಂತಾನೆ. ಅಂದರೆ ಸ್ವಾಮಿಗಳಾಗಿ ತಾನು ಕೂಡ ಎಲ್ಲ ಪರಿತ್ಯಾಗ ಮಾಡಿಬಿಟ್ಟು ತಲೆಯನ್ನು ಮುಂಡನೆ ಮಾಡ್ಕೊಂಡ್ಬಿಟ್ಟು ಕಾಡಿಗೆ ಹೋಗೋದು ವಿಹಿತ ಅಲ್ಲ, ದಂಡನ ಮಾಡೋದೇ ವಿಹಿತ. ನಾವು ದಂಡನೆಯನ್ನು ಮಾಡಿದ್ದೀವಿ. ನೀನು ಇದೇ ತರಹದ ಧೋರಣೆಯನ್ನ ಯುದ್ಧವಾದ ಮೇಲೆ ಪಡಿತೀಯ ಅಂತನ್ನೋದು ನಮಗೆ ಮೊದಲೇ ಗೊತ್ತಾಗಿದ್ರೆ ನಾವು ಯಾಕೆ ಯುದ್ಧ ಆಡ್ತಾ ಇದ್ವಿ ಅಂತಂತಾನೆ ಭೀಮ. ಯದೀಮಾಂ ಭವತೋ ಬುದ್ಧಿಂ ವಿದ್ಯಾಮ ವಯಮೀದೃಶೀಂ ಶಸ್ತ್ರಂ ನೈವ ಗೃಹೀಷ್ಯಾಮೋ ನ ವಧಿಷ್ಯಾಮ ಕಂಚನ. ನಿನಗೆ ಬೇಡವೇ ಬೇಡ ಅಂತ ಆಗಿತ್ತು ಅಂದ್ರೆ ನಾವು ಯುದ್ಧವನ್ನೇ ಆಡ್ತಿರ್ಲಿಲ್ಲ ಅಂತಂತಾನೆ ಭೀಮ. ವಸ್ತುತಃ ಇದು ಭೀಮಸೇನ ದೇವರು ಮೇಲ್ನೋಟಕ್ಕೆ ಆಡಿರುವಂತಹ ಮಾತು. ತಾವೇ ಯುದ್ಧ ಆಡಬೇಕು ಅಂತ ಪ್ರಚೋದನೆಯನ್ನು ಮಾಡಿದವರು ವನಪರ್ವದಲ್ಲಿ. ಹಠವಾದ ಅಂತ ತುಂಬಾ ಪ್ರಸಿದ್ಧವಾಗಿರುವಂತಹ ಒಂದು ಭಾಗ ಅದು. ಸ್ವವರ್ಣಾಶ್ರಮೋಚಿತವಾಗಿರುವ ಕಾರ್ಯವನ್ನು ಮಾಡದಿದ್ದರೆ ಪಾಪವೇ ಬರ್ತದೆ. ಎಲ್ಲರೂ ಕೂಡ ತಮಗೆ ವಿಹಿತವಾಗಿರುವ ಕಾರ್ಯಗಳನ್ನ ಭಗವಂತನ ಪೂಜಾ ಅಂತ ತಿಳಿದು ಮಾಡಲೇಬೇಕು ಅನ್ನೋದು ಆ ಪ್ರಕರಣದ ಸಾರಾಂಶ. ಅಲ್ಲಿ ಬಂದಿರುವ ಒಂದು ಮಾತಿದೆ ಬಹಳ ಪ್ರಸಿದ್ಧವಾದದ್ದು. ದ್ರೌಪದಿ ಹಾಗೂ ಭೀಮಸೇನ ಇಬ್ಬರೂ ಕೂಡ ಸೇರ್ಕೊಂಡು ಹೇಳ್ತಾರೆ, ನೋಡ್ರಿ, ಈಗ ಧರ್ಮರಾಜ ಹೇಳ್ತಾನೆ ಯುದ್ಧವಾಡೋದು ಸರಿ ಇರಲಿಲ್ಲ, ನಾನು ಸನ್ಯಾಸ ತಗೊಳ್ತೀನಿ ಅಂತ. ಆದರೆ ನೋಡ್ರಿ, ಯುದ್ಧವನ್ನ ಆಡಿ ಈಗ ರಾಜ್ಯವನ್ನು ಆಳೋದು ಕೂಡ ಅದು ಭಗವಂತನ ಪೂಜೆಯೇ. ಸನ್ಯಾಸವನ್ನು ಸ್ವೀಕರಿಸಿದ ಮಾತ್ರಕ್ಕೆ ಇಲ್ಲಿ ಏನು ದೋಷಗಳನ್ನು ಕಾಣ್ತಾ ಇದ್ದಾನೋ ಆ ದೋಷಗಳು ಅಲ್ಲಿ ಬರೋದಿಲ್ಲ ಅಂತ ಏನು ಖಾತ್ರಿ ಇಲ್ಲ. ಪಂಚಮ ಸ್ಕಂದದಲ್ಲಿ ಮಹಾನುಭಾವರಾದ ಪ್ರಿಯವ್ರತ ಮಹಾರಾಜರು ಅವರು ಕೂಡ ನಾರದ ಹತ್ರ ಹೋಗಿ ಬಹಳಷ್ಟು ಜ್ಞಾನ ಸಂಪಾದನೆಯನ್ನು ಮಾಡಿಬಿಟ್ಟು ಈ ರಾಜ್ಯ ಉಪಯೋಗ ಇಲ್ಲ,
ನಾಭ್ಯನಂದತ್, ಇದು ರಾಜ್ಯ ಆಳೋದೆಲ್ಲ ಸರಿಯಾದದಲ್ಲ ಅಂತ ಹೇಳಿಬಿಟ್ಟು ಕಾಡಿಗೆ ಹೋಗ್ತೀನಿ, ತಪಸ್ ಮಾಡ್ತೀನಿ, ಸನ್ಯಾಸ ತಗೊಳ್ತೀನಿ ಅಂತ ಬ್ರಹ್ಮಸತ್ರೇಣ ದೀಕ್ಷಿಷ್ಯಮಾಣ, ಸನ್ಯಾಸ ತಗೊಳ್ತೀನಿ ಅಂತ ಹೋದ. ಆಗ ತಮ್ಮ ಮೊಮ್ಮಗ ಸನ್ಯಾಸ ಸ್ವೀಕಾರ ಮಾಡ್ತಾ ಇದ್ದಾನೆ ಅನ್ನೋದನ್ನು ನೋಡಿ ಬ್ರಹ್ಮದೇವರು ಇಳಿದು ಬಂದರು. ಬಂದು ಬಹಳಷ್ಟು ಉಪದೇಶವನ್ನ ಮಾಡ್ತಾರೆ. ಅದರಲ್ಲಿ ಒಂದು ಪ್ರಧಾನವಾದ ಅಂಶವನ್ನು ಹೇಳ್ತಾರೆ. ನೋಡ್ರಿ, ಈ ಮನೆಯಲ್ಲಿರಬೇಕು, ಗೃಹಸ್ಥಾಶ್ರಮಿಗಳಾಗಿರಬೇಕು, ರಾಜ್ಯ ಆಳ್ತಿರಬೇಕು, 4 ಮಂದಿ ಹಚ್ಕೊಳ್ಬೇಕಾಗ್ತದೆ, ಮಾತಾಡಬೇಕು, ಇವೆಲ್ಲ ಇದ್ರೆ ಭಗವಂತನ ಪೂಜೆ ಆಗೋದಿಲ್ಲ ಅಂತ ತಿಳಿದುಕೊಂಡು ನೀವು ವನಕ್ಕೆ ಹೋಗ್ತಾ ಇದ್ದೀರಾ? ಅಥವಾ ಇವ್ಯಾವ ಪದಾರ್ಥವೂ ಕೂಡ ನಮಗೆ ಬೇಡ. ಯಾಕೆ ಬೇಡ ಅಂದರೆ ಪ್ರತಿಬಂಧಕವಾಗಿದೆ, ಕೊನೆಗಲ್ಲೇ ಬರಬೇಕಲ್ಲ. ಈ ಎಲ್ಲ ವಸ್ತುಗಳಿಂದ ನಮ್ಮ ಸಾಧನೆ ಆಗೋದಿಲ್ಲ ಅಂತಾದ್ರಿಂದಲೇನೆ ನಾವು ಹೋಗ್ತಿರೋದು ಅಂದರೆ, ಅದಕ್ಕೆ ಅಂತಾರೆ ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್ ಯತೋ ವಸಂತೆ ಶಹ ಷಟ್ಸಪತ್ನಾಃ ಜಿತೇಂದ್ರಿಯಸ್ಯ ಆತ್ಮರತೇರ್ಬುಧಸ್ಯ ಗೃಹಾಶ್ರಮಃ ಕಿನ್ನು ಕರೋತ್ಯವದ್ಯಂ. ಅದು ಗೃಹಸ್ಥಾಶ್ರಮದ ದೋಷವಲ್ಲ, ನಮಗೆ ಜಿತೇಂದ್ರಿಯತ್ವವಿಲ್ಲ ಅನ್ನುವ ಕಾರಣದಿಂದ ಭಯ ಆಗೋದು. ಯಾಕೆಂದ್ರೆ ಆ 6 ದೋಷಗಳನ್ನು, ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಗೆದ್ದಂತಹ ವ್ಯಕ್ತಿ ಮನೆಯಲ್ಲಿದ್ರೂ ಕೂಡ, ಎಲ್ಲ ಪದಾರ್ಥಗಳ ಸಂಪರ್ಕವನ್ನು ಪಡೆದ್ರೂ ಕೂಡ ತಾನು ಯಾವುದೇ ವಿಧವಾಗಿರುವ ಅಭಿಮಾನಕ್ಕೆ ಸಿಲುಕೋದಿಲ್ಲ. ಕಾಡಿಗೆ ಹೋದ ಮಾತ್ರಕ್ಕೆ ಅಲ್ಲಿ ಇವೆಲ್ಲವನ್ನ ಪರಿತ್ಯಾಗ ಮಾಡಿಬಿಡ್ತಾರೆ ಅಂತನೂ ಇಲ್ಲ. ಯಾಕಂದ್ರೆ ಕಾಡಿಗೆ ಹೋದಾಗಲೂ ಕೂಡ ಯಥೋ ವಸಂತೇಶ ಸತ್ಸಪತ್ತಾಹ, ಈ ಕಾಮಕ್ರೋಧಾದಿಗಳು ಅಲ್ಲೂ ಬರ್ತಾವೆ. ಅಲ್ಲಿ ಹೋದ ಮೇಲೆ ಹುಳ ಕಡಿತದೆ ಅಂತ ಹೇಳ್ಬಿಟ್ಟು ಅಲ್ಲೂ ಮನೆ ಕಟ್ಕೊಂಡೆ, ಅಥವಾ ಸಿಂಹ ಬಂತು ಅಂತ ಹೆದರು ಬಿಟ್ಟೆ, ಅಲ್ಲೂ ಕಾಮಕ್ರೋಧಾದಿಗಳು ಇವೆ. ಇಲ್ಲ ಜಿತೇಂದ್ರಿಯತ್ವವನ್ನು ಸಂಪಾದನೆ ಮಾಡ್ತೀವಿ ಅಂದ್ರೆ ಮನೆಯಲ್ಲೇ ಇರಲ್ಲ, ಯಾಕೆ ಹೋಗ್ತಾ ಇದ್ದೀರಿ ವನಕ್ಕೆ? ಆದ್ರಿಂದ ಗೃಹಸ್ಥಾಶ್ರಮ ಯಾವ ದೋಷವಂತಂದು ಕೊಡಲ್ಲ. ಜಿತೇಂದ್ರಿಯತ್ವವಿಲ್ಲ ಅಂತಾದ್ದರಿಂದಲೇನೆ ಆಶ್ರಮವನ್ನ ಪರಿತ್ಯಾಗ ಮಾಡ್ತಿರೋದು ನಾವು. ಭೀಮಸೇನ ಇವೆಲ್ಲ ವಿಷಯಗಳನ್ನ ತನ್ನ ಮಾತಿನಲ್ಲಿ ಹೇಳ್ತಾನೆ. ದೇವತೆಗಳು ಕೂಡ ಯುದ್ಧವನ್ನು ಆಡಿಯೇ ಸಂಪಾದನೆಯನ್ನು ಮಾಡ್ತಾರಪ್ಪ. ಇಂದ್ರ ಮತ್ತು ಬಲಿಚಕ್ರವರ್ತಿಯನ್ನ ಸೋಲಿಸ್ಬೇಕಲ್ಲ, ತನ್ನ ಕೈಯಲ್ಲಾಗಲಿಲ್ಲ ಅಷ್ಟೇ, ಅದು ಪ್ರಾರ್ಥನೆಯನ್ನ ಮಾಡಿಕೊಂಡು ಬಲಿಚಕ್ರವರ್ತಿಯ ಹಿಂದೆ ಬಂದಿರುವ ಎಲ್ಲ ಸೈನಿಕರನ್ನ ತಾವೇ ಹೊಡೆದು ಕೊನೆಗೆ ವಾಮನ ರೂಪಿ ಭಗವಂತನನ್ನ ಪ್ರಾರ್ಥನೆ ಮಾಡಿಕೊಂಡಾಗ ತಾನೇ ಬಂದು ಬಲಿಚಕ್ರವರ್ತಿಯನ್ನು ಸೋಲಿಸಿದ್ದಲ್ವ, ಅವರು ಯುದ್ಧ ಆಡಿದ್ದಾರಲ್ಲ. ಆದ್ದರಿಂದ ಯುದ್ಧವನ್ನ ಮಾಡಬೇಕಾದದ್ದು. ಅಷ್ಟರಲ್ಲಿ ಅರ್ಜುನ ಒಂದು ವಿಷಯವನ್ನು ಹೇಳ್ತಾನೆ, ಗೃಹಸ್ಥಾಶ್ರಮವೇ ಶ್ರೇಷ್ಠವಾದದ್ದು ಅಂತ. ಒಂದು ಕಥೆಯನ್ನು ಹೇಳ್ತಾನೆ, ಬಹಳ ಚಿಕ್ಕ ಕಥೆ. ಕೆಲವ ಬ್ರಾಹ್ಮಣರು ತಾವು ಇನ್ನ ಏನು ವಿವಾಹವನ್ನ ಮಾಡಿಕೊಂಡಿಲ್ಲ, ಒಂದ್ ಕಡೆ ಬರ್ತದೆ, ಇನ್ನ ಅವರಿಗೆ ಗಡ್ಡ ಮೀಸೆಯೇ ಬೆಳೆದಿರಲಿಲ್ಲ, ಅಷ್ಟು ಚಿಕ್ಕವರು. ಶಾಸ್ತ್ರವನ್ನ ಅಭ್ಯಾಸವನ್ನ ಮಾಡಿ ಸನ್ಯಾಸದ ಮಹತ್ವವನ್ನು ತಿಳ್ಕೊಂಡು ನಾವು ಸನ್ಯಾಸಿಗಳಾಗಬೇಕು ಅಂತ ಮನೆ ಬಿಟ್ಟು ಹೊರಟುಬಿಟ್ರು, ತಂದೆ ತಾಯಿಯನ್ನೆಲ್ಲರನ್ನ ಬಿಟ್ಟು. ಇಂದ್ರ ನೋಡಿದ, ಏನಪ್ಪ ಇವರು ಸನ್ಯಾಸ ತಗೊಳ್ತೀನಿ ಅಂತ ಹೋಗ್ತಾ ಇದ್ದಾರಲ್ಲ, ಸರಿಯಲ್ಲ ಇದು ಅಂತ ಹೇಳಿ ತಾನು ಪಕ್ಷಿ ರೂಪದಿಂದ ಬರ್ತಾನೆ. ಬಂದು ಇವರ ಮುಂದೆ ನಿಂತುಕೊಂಡು ಹೇಳ್ತಾನೆ, ಸುದುಷ್ಕರಂ ಮನುಷ್ಯೈಸ್ತು ಯತ್ಕೃತಂ ವಿಘಸಾಶಿಭಿಃ ಪುಣ್ಯಂ ಭವತಿ ಕರ್ಮೈಷಾಂ ಪ್ರಶಸ್ತಂ ಚೈವ ಜೀವಿತಂ. ಏನ್ ಪುಣ್ಯವಂತರು ಅವರು, ಯಾರು ವಿಘಸಾನ್ನವನ್ನು ಸ್ವೀಕಾರ ಮಾಡ್ತಾರೋ ಅವರು ಭಾರಿ ಪುಣ್ಯವಂತರು. ವಿಘಸಾನ್ನ ಅನ್ನೋದಕ್ಕೆ ಇವ್ರ ಅರ್ಥ ಮಾಡಿಕೊಂಡಿದ್ದು, ಈ ಕಾಡಿನಲ್ಲಿ ಗಡ್ಡೆ ಗೆಣಸನ್ನು ತಿನ್ಕೊಂಡು ಸನ್ಯಾಸಿಗಳು ಇರ್ತಾರಲ್ಲ, ಆ ತರಹ ಇರೋರು ಭಾರಿ ಪುಣ್ಯವಂತರು. ಅವ್ರು ಏನು ಕಾರ್ಯ ಮಾಡ್ತಾರೋ ಅದರಿಂದ ಬರೇ ಪುಣ್ಯನೇ ಬರ್ತದೆ ಅವರಿಗೆ, ಅವ್ರ ಜನ್ಮ ಭಾರಿ ಸಾರ್ಥಕ ಅಂತ ಈ ಪಕ್ಷಿ ಹೇಳ್ತು ಅಂತ ಇವ್ರು ಅನ್ಕೊಳ್ತಾರೆ ಹುಡುಗರು. ಅವನ ಅರ್ಥ ಅಭಿಪ್ರಾಯ ಬೇರೆ ಇದೆ, ಅದು ಮುಂದೆ ಬರ್ತದೆ. ಅಹೋಬತಾಯಂ ಶಕುನಿ ವಿಘಸಾಶಾನ್ ಪ್ರಶಂಸತಿ
ಆ ವಿಘಸಾನ್ನವನ್ನು ಸ್ವೀಕಾರ ಮಾಡುವ ಜನರನ್ನ ಈ ಪಕ್ಷಿ ಪ್ರಶಂಸೆ ಮಾಡ್ತಾ ಇದೆ. ಬಹಳ ಚಲೋ ಆಯ್ತು, ನಮ್ಮ ಬಗ್ಗೆನೇ ಹೇಳ್ತಾ ಇದೆ ನೋಡಿ. ನಮ್ಮ ತಂದೆ ತಾಯಿ ಹೇಳಿದ್ರು ಹೋಗ್ಬೇಡ್ರೋ, ಸನ್ಯಾಸ ತಗೋಬೇಡ್ರೋ, ಕಾಡಿಗೆ ಹೋಗ್ಬೇಡ್ರಿ ಅಂತ. ಅವ್ರಿಗೇನ್ ಗೊತ್ತು ನೋಡಿ, ಈ ಪಕ್ಷಿ ಬಂದು ನಾವು ಮಾಡಿದ ಸರಿ ಅಂತಂತ ಇದೆ ಅಂತ ಭ್ರಮ ಇವರಿಗೆ. ಮುಂದೆ ಹೊಂಟ್ರು. ಆಗ ಆ ಪಕ್ಷಿ ಹೇಳ್ತು, ನಾಹಂ ಯುಷ್ಮಾನ್ ಪ್ರಶಂಸಾಮಿ, ನಾನೇ ನಿಮ್ಮನ್ನು ಹೊಗಳ್ತಾ ಇಲ್ಲ, ನಾನು ಯಾರು ಉಚ್ಛಿಷ್ಟ ಭೋಜನವನ್ನು ಮಾಡ್ತಾರಲ್ಲ ಅವರನ್ನ ಪ್ರಶಂಸೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ. ಅವಾಗ ಸ್ವಲ್ಪ ಸಮಸ್ಯೆ ಆಯ್ತು. ಉಚ್ಛಿಷ್ಟ ಭೋಜನೆ ಮಾಡ್ತಾರೆ ಅಂದ್ರೆ ಯಾರವರು? ಗೃಹಸ್ಥಾಶ್ರಮಿಗಳೇ. ಗೃಹಸ್ಥಾಶ್ರಮಿಗಳನ್ನು ಉಚ್ಛಿಷ್ಟ ಭೋಜಿಗಳು ಅಂತ ಕರೀತಾರೆ. ಮನೆಗೆ ಬಂದಂತಹ ಅತಿಥಿಗೆ ಊಟಕ್ಕೆ ಹಾಕಿಸಿ ಉಳಿದಿರೋದನ್ನು ಸ್ವೀಕಾರ ಮಾಡ್ತಾರೆ, ಈ ಅಭಿಪ್ರಾಯ. ಇವ್ರಿಗೆ ಉಚ್ಛಿಷ್ಟ ಭೋಜನಗಳನ್ನ ಶ್ರೇಷ್ಠ ಅಂತಂದಾಗ ಸಮಸ್ಯೆ ಆಯಿತು. ಯಾಕಂದ್ರೆ ಇವ್ರು ಯಾರಿಗೂ ಕೊಟ್ಟಿಲ್ಲಲ್ಲ. ಯಾಕೆ ಇವರು ಸನ್ಯಾಸ ತಗೋಬೇಕು, ತಮ್ಮಷ್ಟು ತಾವು ಇರಬೇಕು ಅಂತ ಬಂದವರು. ಆಗ ಹೇಳ್ತಾನೆ ಆ ಪಕ್ಷಿ, ಇಂದ್ರ ಹೇಳ್ತಾನೆ, ನೋಡ್ರಪ್ಪ, ಹೇಗೆ 4 ಕಾಲನ್ನ ಹೊಂದಿರುವಂತಹ ಪ್ರಾಣಿಗಳಲ್ಲಿ ಆಕಳ, ಗೋವು ಶ್ರೇಷ್ಠವೋ, ಎಲ್ಲ ಲೋಹಗಳಲ್ಲಿ ಬಂಗಾರ ಹೇಗೆ ಶ್ರೇಷ್ಠನೋ, ಎಲ್ಲ ಶಬ್ದಗಳಿಗಿಂತಲೂ ಕೂಡ ವೇದ ರಾಶಿಗಳು ಎಷ್ಟು ಶ್ರೇಷ್ಠನೋ, ಹಾಗೆ ಗೃಹಸ್ಥಾಶ್ರಮಿ ಎಲ್ಲರಿಗಿಂತ ಶ್ರೇಷ್ಠ ಅಂತ ಹೇಳ್ತಾನೆ. ಯಾಕೆ ಅಂತಂದ್ರೆ, ವಸ್ತುತಃ ದೇವತೆಗಳು ಬಹಳ ಪ್ರಸನ್ನ ಆಗೋರು ಗೃಹಸ್ಥಾಶ್ರಮಿಗಳ ಮೇಲೆ ಅಂತ ಹೇಳ್ತಾನೆ. ಮತ್ತು ಸನ್ಯಾಸಿಗಳು ಬಹಳ ಶ್ರೇಷ್ಠ ಅಂತ ಹೇಳ್ತಾರಲ್ರಿ ಅಂದ್ರೆ, ಇದು ಮಾಸ ಮಹಾತ್ಮೆ ಇದ್ದಂಗೆ. ನೀವು ಯಾವ ಮಹಾತ್ಮೆ ತಗೊಂಡ್ರು ಕೂಡ ಈ ಮಾಸಕ್ಕೆ ಸಮಾನವಾದ ಮಾಸ ಇನ್ನೊಂದಿಲ್ಲ ಅಂತಾನೆ ಹೇಳ್ತಾರೆ. ನೀವು ಈಗ ಆಷಾಢ ಮಾಸ ತೆಗೀರಿ, ಕಾರ್ತಿಕ್ ಮಾಸ ಏನ್ ದೊಡ್ಡದ್ರಿ, ಅದಕ್ಕಿಂತ ದೊಡ್ಡದು ಆಷಾಢ ಮಾಸ ಅಂತಂತಾರೆ. ಕಾರ್ತಿಕ್ ಮಾಸ ತೆಗೀರಿ ನೀವು, ಎಲ್ಲಾ ಮಾಸಕ್ಕಿಂತಲೂ ಶ್ರೇಷ್ಠವಾದ ಮಾಸ ಕಾರ್ತಿಕ್ ಮಾಸ ಅಂತಂತಾರೆ. ಆದ್ರೆ ನಮ್ಗೆ ಗೊತ್ತಿದೆ ಎಲ್ಲಾ ಮಾಸಕ್ಕಿಂತಲೂ ಶ್ರೇಷ್ಠವಾದದ್ದು ಮಾರ್ಗಶೀರ್ಷ ಮಾಸ ಅಂತ. ಕೃಷ್ಣ ಗೀತೆಯಲ್ಲಿ ಹೇಳಿದ್ಮೇಲೆ ಮುಗಿದೋಯ್ತು. ಬೇರೆ ಎಲ್ಲಾ ವಾಕ್ಯಗಳನ್ನು ಅದಕ್ಕೆ ಯೋಜನೆ ಮಾಡ್ಕೋಬೇಕಷ್ಟೆ. ಅಂದ್ರೆ ಅಭಿಪ್ರಾಯ ಏನು, ಆಯಾಯ ಮಾಸಗಳಲ್ಲಿರುವಂತಹ ವಿಶೇಷಗಳನ್ನು ನೋಡಿಕೊಂಡು ಪ್ರಶಂಸೆ ಮಾಡ್ತಾರಷ್ಟೇ. ಹಾಗೆ 4 ಆಶ್ರಮವೂ ಕೂಡ ಪರಮಾತ್ಮನ ಪೂಜೆಗೆ ಅಂತಾನೆ ಇರೋದು, ಅವೆಲ್ಲವೂ ಭಗವತ್ ಪ್ರಾಪ್ತಿಗೆ ಕಾರಣವಾಗೇ ಆಗ್ತದೆ ಎನ್ನುವಂತಹ ವಿಷಯ ಇದ್ದೇ ಇದೆ. ಆದರೂ ತಾರತಮ್ಯವನ್ನು ಹೇಳಬೇಕು ಅಂದ್ರೆ, ನಿಜವಾಗಿ ಗೃಹಸ್ಥಾಶ್ರಮ ಅನ್ನೋದು ಇನ್ನಿತರ ಆಶ್ರಮಕ್ಕೆ ಉಪಜೀವ್ಯವಾಗಿರುವಂತಹದ್ದು. ಅವರಿದ್ದದ್ದಕ್ಕೇನೆ ಎಲ್ಲ ನಡೆದಿದೆ ನೋಡಿ. ದೇವಾವೈ ದುಷ್ಕರಂ ಕೃತ್ವ ವಿಭೂತಿಂ ಪರಮಾಂಗತಃ. ದೇವತೆಗಳು ಇಲ್ಲಂದ್ರೆ ಯಾಕೆ ವಿವಾಹ ಮಾಡ್ಕೊಳ್ತಾರೆ ಹೇಳಿ? ಭವಾನಿಪತಿ ರುದ್ರದೇವರು, ಶಚಿಪತಿ ಇಂದ್ರದೇವರು, ಯಾಕೆ ಅವರು ಸುಮ್ಮನೆ ಇರಬಾರ್ದಾ? ಈ ಪ್ರಶ್ನೆ ಇದೆ ನೋಡಿ. ವಸ್ತುತಃ ದೇವತೆಗಳಿಗೆ ವಿವಾಹ ಆದರೂ ಸನ್ಯಾಸಾಶ್ರಮದಿಂದ ಅಲ್ಲಿ ಏನು ಕಾರ್ಯ ಮಾಡಬೇಕು ಆ ಕಾರ್ಯ ಮಾಡೋ ಸಾಮರ್ಥ್ಯ ಇರ್ತದೆ. ಸದಾ ಸಮಸ್ತಾಶ್ರಮ ಭಾಗ್ ಸುರೇಶ್ವರ ವಿಶೇಷತಃ ಖಲ್ವಜದ್ವರಾಶ್ರಮಂ ಅಂತ ಆಚಾರ್ಯರು ಸನ್ಯಾಸ ತಗೊಂಡಾಗ ಹೇಳ್ತಾರೆ. ಭೀಮಸೇನ ಸನ್ಯಾಸ ತಗೊಳ್ಳಿಲ್ಲ, ಮಧ್ವಾಚಾರ್ಯ ಸನ್ಯಾಸ ತಗೊಂಡ್ರು, ಮಧ್ವಾಚಾರ್ಯ ಜಾಸ್ತಿ ತಪಸ್ಸು ಮಾಡಿದ್ರು, ಭೀಮಸೇನ ಕೈಯಲ್ಲಿ ಆಗ್ಲಿಲ್ಲ ಅಂತ. ಹೀಗೇನಾಗಲ್ಲ. ದೇವತೆಗಳು ಅವ್ರು ಬ್ರಹ್ಮಚಾರಿಗಳಾಗಿದ್ರೂ ಕೂಡ ಸನ್ಯಾಸಿಗಳ ತರ ಇರ್ತಾರೆ, ಗೃಹಸ್ಥಾಶ್ರಮಿಗಳಾಗಿದ್ರೂ ಕೂಡ ಸನ್ಯಾಸಿಗಳ ತರ ಇರ್ತಾರೆ. ಅವ್ರಿಗೆ ಸಮಸ್ಯೆ ಇಲ್ಲ. ಆದ್ರೆ ನಮಗೆ ಸಮಸ್ಯೆ ಆಗಿದೆ. ಯಾಕೆಂದ್ರೆ ಬೇರೆ ಏನೂ ಆಗೋದಿಲ್ಲ ಅಂತಿರುವ ಕಾಲಕ್ಕೆ ಮಾತ್ರ ಸನ್ಯಾಸ ತಗೋಬೇಕು ಅಂತ ಇರೋದು. ಆದ್ರಿಂದ ಸಾಮಾನ್ಯ ವ್ಯಕ್ತಿಗೆ ಸನ್ಯಾಸ ಅನ್ನೋದು ವಿಹಿತವಲ್ಲವೇ ಅಲ್ಲ, ವಸ್ತುತಃ ಹೇಳಬೇಕು ಅಂದ್ರೆ. ಅದಕ್ಕೋಸ್ಕರ ನೋಡ್ರಪ್ಪ, ಬಂದಿರುವಂತಹ ಅತಿಥಿಗಳನ್ನ ನೀವು ಪೂಜೆ ಮಾಡದೆ, ದೇವತೆಗಳಿಗೆ ಕೊಡಬೇಕಾಗಿರುವ ಆಹುತಿಗಳನ್ನ ಕೊಡದೆ ನೀವು ಇದ್ರೆ ಇದರಿಂದ ಒಳಿತಾಗೋದಿಲ್ಲ. ಅದತ್ವ ಅತಿಥಿಭ್ಯೇಭ್ಯ ದೇವೇಭ್ಯ ಪಿತೃಭ್ಯ ಸ್ವಜನಾಯ ಚ ಅವಶಿಷ್ಟಾನಿ ಯೇಷ್ಣಂತಿ ತಾನಾಹುರು ವಿಘಸಾಶಿನಃ. ನೀವು ವಿಘಸಾಶಿಗಳು ಯಾಕಾಗಲ್ಲ ಅಂದ್ರೆ, ನೀವು ಯಾರಿಗೂ ದಾನವನ್ನ ಮಾಡೋದಿಲ್ಲ, ನೀವು ಇನ್ನೊಬ್ರಿಗೆ ಅಡಿಗೆ ಮಾಡಿ ಹಾಕೋದಿಲ್ಲ, ಅವರು ತಿಂದ ಮೇಲೆ ಸ್ವೀಕಾರ ಮಾಡ್ತೀರಿ ಅಂತ ಆಗೋದೇ ಇಲ್ಲದ. ಯಾಕಂದ್ರೆ ನೀವು ಸನ್ಯಾಸಿಗಳು, ನಿಮ್ದು ಮೊದಲು ಊಟ ಆಗಬೇಕಲ್ಲ ಮತ್ತೆ. ಆದ್ದರಿಂದ ವಿಘಸಾನ್ನವನ್ನು ಸ್ವೀಕಾರ ಮಾಡೋದು ಅಂದ್ರೆ ಮನೆಗೆ ಬಂದಂತಹ ಅತಿಥಿಗಳಿಗೆ ಹಾಕಿ, ಅದಕ್ಕಿಂತಲೂ ಪೂರ್ವದಲ್ಲಿ ಭಗವಂತನಿಗೆ ಅರ್ಪಣೆ ಮಾಡಿ, ಅವನ ಪರಿವಾರಾತ್ಮನ ಸೇವಕರಾಗಿರುವಂತಹ ಎಲ್ಲ ದೇವತೆಗಳಿಗೆ ಯಥಾಶಕ್ತಿ ನಿಮ್ಗೆ ಎಷ್ಟು ಆಗ್ತದೋ ಅಷ್ಟು ದೇವತೆಗಳಿಗೆ ಅರ್ಪಣೆಯನ್ನು ಮಾಡಬೇಕು.
ಪಿತೃಗಳಿಗೆ ಅರ್ಪಣೆಯನ್ನು ಮಾಡಬೇಕು, ಭೂತಗಳಿಗೆ ಅರ್ಪಣೆಯನ್ನು ಮಾಡಬೇಕು. ಇನ್ನು ಅತಿಥಿಗಳು ಬಂದರೆ ಅವರಿಗೆ ಅರ್ಪಣೆ ಮಾಡಿ ಉಳಿದದ್ದನ್ನ ನೀವು ಸ್ವೀಕಾರ ಮಾಡಿದರೆ ಅಂಥವರನ್ನ ದೇವತೆಗಳು, ಪಿತೃಗಳು, ಸರ್ವಭೂತಗಳು ಕೂಡ ರಕ್ಷಣೆ ಮಾಡ್ತಾರೆ. ಈತ ಎಲ್ಲವನ್ನ ಪರಿತ್ಯಾಗ ಮಾಡಿ ಸನ್ಯಾಸಿ ಆಗ್ತೀನಿ ಅಂತ ಲೋಕದಲ್ಲಿ ಪ್ರಸಿದ್ಧಿಗೋಸ್ಕರ ಸನ್ಯಾಸ ಸ್ವೀಕಾರ ಮಾಡಿದರೆ ಮಾಡಲೇಬೇಕಾಗಿರುವಂತಹ ಈ ದೇವತೆಗಳಿಗೆ ನೈವೇದ್ಯ ಮುಂತಾದವುಗಳನ್ನು ಬಿಟ್ಟಿರುವ ಕಾರಣದಿಂದ ಸನ್ಯಾಸ ಸ್ವೀಕಾರ ಮಾಡಿದರೂ ಇವನಿಗೆ ಅಷ್ಟೇನು ಪುಣ್ಯ ಬರಲ್ಲ. ಗೃಹಸ್ಥಾಶ್ರಮಿ ತಾನು ವಿವಾಹ ಮಾಡಿಕೊಂಡೂ ಕೂಡ ಸನ್ಯಾಸಕ್ಕಿಂತ ಅಧಿಕ ಪುಣ್ಯವನ್ನು ಪಡೆದು ಬಿಡ್ತಾನೆ. ಇದು ಪರಮಹಂಸರ ಬಗ್ಗೆ ನಾವು ಹೇಳ್ತಾ ಇಲ್ಲ. ಮತ್ತೆ ಎಲ್ಲರೂ ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತ ಹೋದ್ರೆ ಈ ಸಮಸ್ಯೆ ಇದೆ ಅನ್ನೋದನ್ನ ಹೇಳ್ತಾ ಇರೋದು. ತಸ್ಮಾತ್ ತ್ವಮಪಿ ಸರ್ವಜ್ಞ ಧೈರ್ಯಮಾಲಂಬ್ಯ ಶಾಶ್ವತಂ ಪ್ರಸಾಧಿ ಪೃಥಿವೀಂ ಕೃಷ್ಣಾಂ ಹತಾಮಿತ್ರಾಂ ನರೋತ್ತಮ. ಆದ್ರಿಂದ ಅಣ್ಣ, ದೈವದತ್ತವಾಗಿರುವಂತಹ ಈ ಸಂಪತ್ತನ್ನು ಬಿಟ್ಟು ನೀನು ಸನ್ಯಾಸವನ್ನು ಸ್ವೀಕರಿಸಿ ಕಾಡಿಗೆ ಹೋಗೋದು ಬೇಕಾಗಿಲ್ಲ. ಸ್ವಲ್ಪ ಸಿಟ್ಟು ಬಂತು ಧರ್ಮರಾಜನಿಗೆ. ಹೇಳ್ತಾನೆ, ಏನೋ ಅರ್ಜುನ, ಶಕ್ತಿ ಇದೆ, ದುಡ್ಡನ್ನು ಸಂಪಾದನೆ ಮಾಡೀವಿ ಅಂತ ಸನ್ಯಾಸವನ್ನೆಲ್ಲ ಬೈದು ಬಿಡೋದೇನಪ್ಪ? ನೀನು ಬಹಳ ಚಿಕ್ಕವ, ನಿನಗೇನು ಗೊತ್ತಿಲ್ಲ, ಸುಮ್ಮನೆ ಕೂಡು ಅಂತ ಈಗ ಸ್ವಲ್ಪ ಸಿಟ್ಟಿಗೆ ಹೇಳ್ತಾನೆ. ಆಗ ಅಲ್ಲಿರುವ ಋಷಿಗಳೆಲ್ಲರೂ ಹೇಳ್ತಾರೆ, ಧರ್ಮರಾಜ, ಹಾಗೆ ಅರ್ಜುನನನ್ನು ತಿರಸ್ಕಾರ ಮಾಡಬೇಡ. ಅವನು ಹೇಳಿದ ಸರಿ ಇದೆ, ನೀನು ಒಪ್ಪಲ್ಲ ಅನ್ನು, ಆದ್ರೆ ಅವನಿಗೆ ಗೊತ್ತಿಲ್ಲ ಅಂತ ಅನ್ಬೇಡ ನೀನು. ಯಾಕೆಂದ್ರೆ ನಿನಕ್ಕಿಂತಲೂ ಕೂಡ ಅಧಿಕವಾದ ವಿಷಯಗಳನ್ನು ತಿಳಿದುಕೊಂಡಂತಹ ಇಂದ್ರನ ಅವತಾರ ಈತ. ಆದ್ದರಿಂದ ನೀನು ಅವನಿಗೆ ಗೊತ್ತಿಲ್ಲ ಅಥವಾ ಅವನು ತಪ್ಪು ತಿಳ್ಕೊಂಡಿದ್ದಾನೆ ಅಂತ ಅನ್ಬೇಡ. ಅವನು ಹೇಳಿದ ಸರಿನೇ ಇದೆ ಅಂತ ಋಷಿಗಳು ಹೇಳಿದರು. ಆದರೂ ಕೂಡ ಸರಿ ಅನಿಸ್ಲಿಲ್ಲ. ನಕುಲ ಸಹದೇವರು ಅವರು ಉಪದೇಶ ಮಾಡಿದರು. ದ್ರೌಪದಿ ನೋಡ್ತಿದ್ಲು, ಇವ್ರು ಯಾರ ಉಪದೇಶಕ್ಕೂ ಕೂಡ ಏನು ಬದಲಾಗಲಿಲ್ಲ, ನಾ ಹೋಗ್ತೀನಿ ಅಂದ್ಲವಳು. ಅವರು ದ್ರೌಪದಿ ದೇವಿ ಬಹಳ ನೇರವಾಗಿ ಮಾತಾಡ್ತಾಳೆ. ಮಹಾಭಾರತದಲ್ಲಿ ಕೆಲವು ವಚನಗಳನ್ನು ಹೇಳೋ ಕಾಲಕ್ಕೆ ದ್ರೌಪದಿ ಬಗ್ಗೆ ಹೇಳ್ತಾರೆ. ದ್ರೌಪದಿ ಬಹಳ ನೇರವಾಗಿ ಮಾತಾಡ್ತಾಳೆ, ಸುತ್ತಿ ಬೆಳೆಸಿ ಮಾತಾಡಿ ಗೊತ್ತಿಲ್ಲ ಅವಳಿಗೆ. ಗೊತ್ತಾದ್ರೂ ಯಾಕಾಗಬೇಕು? ಭಾರತೀ ದೇವಿ ಆಕಿ, ಎಲ್ಲರೂ ಅವಳು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಆದ್ರಿಂದ ಹೇಳ್ತಾಳೆ ಅವಳು, ನಿಜ ಇಷ್ಟೆಲ್ಲ ಸರಿಯದ, ನಿಮ್ಮ ಮನಸ್ಸಿನಲ್ಲಿ ಇರೋದೇನು? ನಾವು ದುರ್ಯೋಧನಾದಿಗಳ ಸಂಹಾರ ಮಾಡಿದ್ವಿ, ಅವರಿಗೆ ಕಷ್ಟ ಕೊಟ್ಟು, ಧೃತರಾಷ್ಟ್ರ ಗಾಂಧಾರಿಗೆ ಕಷ್ಟವನ್ನು ಕೊಟ್ಟು ರಾಜ್ಯವನ್ನು ಆಳಬೇಕು ಅಂತಂತೀರಲ್ಲ, ನನಗೆ ಕಷ್ಟ ಕೊಟ್ಟಿದ್ದಾರಲ್ಲ, ಅದನ್ನು ನೆನಪಿಗೆ ಬರಲಿಲ್ವ ನಿಮಗೆ? ಕೃಷ್ಣ ಪರಮಾತ್ಮ ದ್ರೌಪದಿ ದೇವಿಯವರು ಸ್ವಲ್ಪ ಕಣ್ಣೀರನ್ನು ಹಾಕಿದ್ದಕ್ಕೇನೆ ಈ ಎಲ್ಲ ಕುಲಸ್ತ್ರೀಯರು ಅಳಬೇಕು, ಆ ತರಹ ನಾ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದ. ಆ ತರಹ ಮಾಡು ಬಿಟ್ಟ. ನಿಮಗೆ ಆ ಪರರ ದುರ್ಯೋಧನಾದಿಗಳ ಸ್ತ್ರೀಯರದು, ಅವರ ತಂದೆ ತಾಯಿಯ ದುಃಖ ಗೊತ್ತಾಗ್ತಾ ಇದೆ ಹೊರತು ನಾನು ಅನುಭವಿಸಿರುವಂತಹ ದುಃಖಕ್ಕೆ ನೀವೇನು ಮಾಡಿದಿರಿ? ನಿಮ್ಮ ಹಿಂದೆ ಈ 4 ಜನ ತಮ್ಮಂದಿರು ನೀನು ಮಾಡಿರುವಂತಹ ತಪ್ಪನ್ನು ತಪ್ಪು ಅಂತ ಬಾಯಿಂದ ಹೇಳದೇನೆ ಅನುಸರಿಸಿಕೊಂಡು ಬಂದಿದ್ದಾರೆ. ಅವರಿಗೆ ಈ ತರಹ ಮಾಡೋದಾ? ಇದನ್ನಲ್ಲೇ ಹೇಳಿರ್ತಾರೆ. ದುರ್ಯೋಧನ ಕರ್ಣಾದಿಗಳೆಲ್ಲ ಹೇಳ್ತಾರೆ, ಧರ್ಮರಾಜ ತಪ್ಪು ಮಾಡಿದ್ದಾನೆ, ಆದ್ರಿಂದ ಅವನನ್ನು ನಾವು ಬಿಡ್ತೀವಿ ಅಂತ ನೀವು ಹೇಳ್ರಿ, ನಾವು ನಿಮಗೇನು ಅವಮಾನ ಮಾಡಲ್ಲ, ಸಭೆಯಿಂದ ವಾಪಸ್ ಕಳಿಸ್ಬಿಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಭೇದವನ್ನು ಹುಟ್ಟಿಸ್ಬೇಕು ಅಂತ. 5 ಜನ ಎಂದೂ ಒಬ್ಬರು ಬಿಟ್ಟವರಲ್ಲ. ಈಗ ಧರ್ಮರಾಜ ತಪ್ಪು ಮಾಡಿದ್ದಾನೆ, ಇವನು ಅಯೋಗ್ಯ ಇದ್ದಾನೆ ಅಂತ ಅವ್ರ ಕಡೆಯಿಂದನೇ ಹೇಳಿಸ್ಬಿಟ್ರೆ ಭೀಮ, ಅರ್ಜುನಾದಿಗಳು ಹಾಗೂ ಧರ್ಮರಾಜನಿಗೂ ನಡುವೆ ಬಿರುಕು ಹುಟ್ಟುತ್ತದೆ. ಈ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಗ ಭೀಮಸೇನ ದೇವರಂತಾರೆ, ನೋಡ್ರಪ್ಪ, ನಿಮ್ ಎಲ್ಲರಿಗಿಂತ ದೊಡ್ಡವ ನಾನು. ಇರ್ಬೋದು ಭೀಷ್ಮ, ದ್ರೋಣ ಎಲ್ಲ ಇರ್ಬೋದು, ಇವರೆಲ್ಲರಿಗಿಂತ ದೊಡ್ಡವ ನಾನೇ. ಯಾಕೆಂದ್ರೆ ಕ್ಷತ್ರಿಯರಲ್ಲಿ ಯಾರು ಬಲಿಷ್ಠರೋ ಅವರೇ ಶ್ರೇಷ್ಠ ಅಂತನ್ನುವ ನಿಯಮ ಇದೆ. ಯಾರಿಗಾದ್ರೂ ನಾ ಬಲಿಷ್ಠ ಅಲ್ಲ ಅನ್ನುವಂತಹದ್ದಿದ್ರೆ ಬರೀ ಯುದ್ಧ ಆಡೋಣ ಅಂದ, ಯಾರೂ ಬರಲಿಲ್ಲ. ಆದ್ರಿಂದ ನಿಮ್ಮೆಲ್ಲರಿಗಿಂತಲೂ ಬಲಿಷ್ಠನಾದವನು ನಾನು, ಆದ್ದರಿಂದ ನಾನೇ ಹಿರಿಯ, ನಾನು ಇವನನ್ನ ಹಿರಿಯ ಅಂತ ಸ್ವೀಕಾರ ಮಾಡಿರೋದ್ರಿಂದ ನಿಮ್ಗೆಲ್ಲರಿಗೂ ಧರ್ಮರಾಜ ಹಿರಿಯ ಅಂತ ಅಂದ್ಬಿಡ್ತಾನೆ. ಅವಾಗ ಎಲ್ಲರೂ ಸುಮ್ಮನಾಗ್ಬಿಡ್ತಾರೆ.
ಇದನ್ನು ಯಾಕೆ ಹೇಳಿದ್ದು ಅಂದರೆ, ಅಂತಹ ಪ್ರಸಂಗದಲ್ಲೂ ಕೂಡ ಭೀಮಸೇನ ಮುಂತಾದವರು ನಿನ್ನ ಬಿಟ್ಕೊಡ್ಲಿಲ್ಲ. ಈಗ ಅವರ ಮಾತನ್ನು ಕೇಳದೇನೆ ನಾನು ಸನ್ಯಾಸ ತಗೊಳ್ತೀನಿ, ಕಾಡಿಗೆ ಹೋಗ್ತೀನಿ ಅಂತಂದ್ರೆ ಇದು ಹೇಗೆ ಸರಿ? ಬಹಳಷ್ಟು ವಿಚಾರಗಳನ್ನ ದ್ರೌಪದಿ ದೇವಿ ಹೇಳಿ ಒಂದು ಅಂಶವನ್ನು ಹೇಳ್ತಾಳೆ. ಗೋಬ್ರಾಹ್ಮಣಾರ್ಥೆ ವ್ಯಸನೇಚ ರಾಜ್ಞಾಂ ರಾಷ್ಟ್ರೋಪಮರ್ದೆ ಸ್ವಶರೀರ ಹೇತೋ ಸ್ತ್ರೀಣಾಂ ಚ ವಿಕೃಷ್ಟಋತಾನಿ ಶ್ರುತ್ವ ವಿಪ್ರೋಪಿ ಯುದ್ಧೇತ ಮಹಾಪ್ರಭಾವ. ನೋಡ್ರಿ, ಗೋಬ್ರಾಹ್ಮಣಾರ್ಥೆ, ಗೋವುಗಳನ್ನು ಕೊಲ್ಲಿಕ್ಕೆ ಬರ್ತಾ ಇದ್ದಾರೆ. ಸರಿಯಾದ ಬ್ರಹ್ಮಜ್ಞಾನವನ್ನು ಪಡೆದಂತಹ ಜನರನ್ನ ಕೊಲ್ಲಿಕ್ಕೆ ಬರ್ತಾ ಇದ್ದಾರೆ ಅಂತ ಸುದ್ದಿ ಗೊತ್ತಾಯಿತು. ಅಂದ್ರೆ ವ್ಯಸನೇಚ ರಾಜ್ಞಾಂ, ನಮ್ಮ ದೇಶವನ್ನು ಆಳ್ತಾ ಇರುವಂತಹ ರಾಜನಿಗೆ ಏನೋ ಕಷ್ಟದ ಪ್ರಸಂಗ ಇದೆ. ರಾಷ್ಟ್ರೋಪಮರ್ದೆ, ಅವನು ತಯಾರಿಲ್ಲಾದಾಗ ಬೇರೆ ರಾಷ್ಟ್ರದವರು ಬಂದು ನಮ್ಮ ರಾಜ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಗೊತ್ತಾದ್ರೆ, ಸ್ತ್ರೀಣಾಂಚ ವಿಪ್ರಕೃಷ್ಟ ಋತಾನಿ, ಸ್ತ್ರೀಯರು ಬಂದು ಬಹಳ ಜೋರಾಗಿ ಅಳ್ತಾ ನಮಗೆ ಸಹಾಯ ಮಾಡ್ರಿ ಅಂತ ಕೇಳಿಕೊಂಡ್ರೆ, ಜಪೋಪದೇಶಗಳನ್ನೇ ಸ್ವಧರ್ಮವನ್ನಾಗಿ ಪಡೆದಿರುವ ಬ್ರಾಹ್ಮಣರು ಕೂಡ ಶಸ್ತ್ರವನ್ನು ಹಿಡಿಬೇಕು ಅಂತಂತಾಳೆ ದ್ರೌಪದಿ. ವಿಪ್ರೋಪಿ ಯುದ್ಧೇತ ಮಹಾಪ್ರಭಾವ. ಆದ್ದರಿಂದ ಬ್ರಾಹ್ಮಣರಾದವರು ಯುದ್ಧ ಆಡಬಾರದು ಅಂತ ಸರ್ವಥಾ ಇಲ್ವೇ ಇಲ್ಲ ಅಂತಂತಾಳೆ. ಇದು ಕೈಮುತ್ಯ. ಎಂದೂ ಹಿಂಸೆಯನ್ನೇ ಮಾಡಬಾರದು ಅಂತ ಮನಸ್ಸಿನಲ್ಲಿ ಇಟ್ಟುಕೊಂಡಿರುವಂತಹ ಬ್ರಾಹ್ಮಣರಿಗೇನೆ ತಮ್ಮ ರಾಷ್ಟ್ರವನ್ನು ಉಳಿಸ್ಕೊಳ್ಬೇಕು, ತಮ್ಮ ಸ್ತ್ರೀಯನ್ನು ಉಳಿಸ್ಕೊಳ್ಬೇಕು ಅನ್ನೋ ಪ್ರಸಂಗ ಬಂದಾಗ ಶಸ್ತ್ರ ಹಿಡಿಬೇಕು ಅನ್ನೋ ಪ್ರಸಂಗ ಇರುವ ಕಾಲಕ್ಕೆ ಸ್ವತಃ ನಿನ್ನ ಹೆಂಡತಿ ನಾನು, ನಿನ್ನ ತಮ್ಮಂದರಿಗೆ ಅನ್ಯಾಯವಾಗ್ತಿರುವ ಕಾಲಕ್ಕೆ ಮಾಡಿರುವಂತಹ ಈ ಶಸ್ತ್ರವನ್ನ ನಾವೇನು ಪ್ರಯೋಗ ಮಾಡಿದ್ದೇವೆ, ಈ ಯುದ್ಧ ರೂಪ ಕಾರ್ಯವನ್ನ ಅಧರ್ಮ ಅಂತ ಹೇಗೆ ಹೇಳ್ತೀಯ? ಸಾಧ್ಯವೇ ಇಲ್ಲ ಇದು ಅಧರ್ಮವಾಗಲಿಕ್ಕೆ. ಆದ್ದರಿಂದ ಕ್ಷತ್ರಿಯನಾಗಿ ಈ ತರಹ ಮಾತನಾಡೋದು ಸರಿಯಾದದಲ್ಲ ಅಂತ ದ್ರೌಪದಿ ದೇವಿಯವರು ಬಹಳ ವಿಸ್ತಾರವಾಗಿ ಉಪದೇಶವನ್ನು ಮಾಡ್ತಾರೆ. ಏನು ಮಾಡಿದರೂ ಕೂಡ ಯುಧಿಷ್ಠಿರನಿಗೆ ಇದು ಯಾವುದೂ ಕೂಡ ಸರಿ ಅಂತ ಅನಿಸ್ಲಿಲ್ಲ. ಯಾಕೆ ಇಷ್ಟು ಹೇಳಿದರೂ ಕೂಡ ಯಾಕೆ ಅವನ ಮನಸ್ಸಿನಲ್ಲಿ ಹೋಗ್ತಿಲ್ಲ ಅಂದರೆ, ಆತ ಅನ್ಕೊಂಡ, ನೀವೆಲ್ಲರೂ ಕೂಡ ನಾನು ಅಣ್ಣ ಅನ್ನುವ ಗೌರವದಿಂದ ನಾನು ಮಾಡ್ತಾ ಇರೋ ಸರಿ ಅಂತ ಹೇಳ್ತಾ ಇದ್ದೀರಿ ಹೊರತು ನಿಜವಾದದನ್ನು ಹೇಳ್ತಾ ಇಲ್ಲ ಅಂತಂತಾನೆ. ಮತ್ಸ್ನೇಹಾದೇವ ಸರ್ವೇಪಿ ಧರ್ಮೋಯಮಿತಿವಾದಿನಃ. ಕೆಲವೊಮ್ಮೆ ಹಂಗಾಗ್ತದೆ, ದೊಡ್ಡವರು ಮಾಡಿದನ್ನು ಹೂ ಹೂ ಅನ್ಬೇಕಾಗ್ತದೆ, ತಪ್ಪು ಮಾಡಿದ್ರು ಕೂಡ. ಅವಾಗ ಅವ್ರಿಗೆ ಹಂಗೆ ಅನಿಸ್ತದೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಾವಂತೂ ಹಂಗೆ ಮಾಡ್ತಿರ್ಬೇಕಾಗ್ತದೆ. ಆದ್ರೆ ಧರ್ಮರಾಜನಿಗೆ ಅನಿಸ್ತು, ನಾನು ಮಾಡಿರೋ ತಪ್ಪು, ಆದ್ರೆ ನನ್ನ ಮೇಲೆ ನಿಮಗೆ ತುಂಬಾ ಅಭಿಮಾನವಿರುವುದರಿಂದ ನಾನು ಮಾಡಿದ್ದೆಲ್ಲ ಸರಿ ಅಂತಂತ ಇದ್ದೀರಿ ನೀವು. ಆದ್ದರಿಂದ ನಿಮ್ಮ ಮಾತುಗಳನ್ನ ಸಂಪೂರ್ಣವಾಗಿ ನಾನು ಸ್ವೀಕಾರ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾನೆ. ಅಲ್ಲಿ ದೇವಸ್ಥಾನ ಅನ್ನುವಂತಹ ಒಬ್ಬ ಋಷಿಗಳು ಬರ್ತಾರೆ. ಅವರು ಹೇಳ್ತಾರೆ, ನೋಡಪ್ಪ, ನೀನು ರಾಜ್ಯವನ್ನು ನಿನಗೋಸ್ಕರ ಆಳ್ಬೇಡ, ಅಶ್ವಮೇಧ ಮಾಡು, ಅದಕ್ಕೆಲ್ಲ ಸಂಪತ್ತನ್ನು ಕೂಡ ವಿನಿಯೋಗ ಮಾಡು, ಯಾರು ಬೇಡ ಅಂತಾರೆ. ಯಾಕೆ? ನೀವಂತೂ ಇನ್ನು ಅಶ್ವಮೇಧವನ್ನು ಮಾಡಿಲ್ಲ, ಬಹಳ ದೊಡ್ಡದಾಗಿರುವ ರಾಜಸೂಯ ಯಾಗವನ್ನು ಮಾಡಿದ್ದೀರಿ, ಅಶ್ವಮೇಧವನ್ನು ಮಾಡ್ರಿ. ಅಲ್ಲಿ ನೀವಂತೂ ಬಹಳ ಉಚ್ಚ ಮಟ್ಟದ ಅಶ್ವಮೇಧ ಯಾಗವನ್ನೇ ಮಾಡೋರು ಅಂತಾದ್ದರಿಂದ ನಿಮಗೆ ಬಹಳಷ್ಟು ದುಡ್ಡಿನ ಅವಶ್ಯಕತೆಯೂ ಕೂಡ ಇದೆ. ಇದೇ ಮುಂದೆ ಬರ್ತದೆ. ಅಪಾಪೇ ಪಾಪ ಶಂಕಿತ್ವಾದ ಅಶ್ವಮೇಧೇರಿ ಯಜಾಚ್ಯುತಂ. ಪಾಪವನ್ನ ಮಾಡಿಲ್ಲ, ಆದರೂ ಕೂಡ ಪಾಪ ಮಾಡಿದ್ದೀನಿ ಅಂತ ನೀನು ಸಂದೇಹ ಪಟ್ಟಿಲ್ಲ, ಅದಕ್ಕೆ ಅಶ್ವಮೇಧ ಮಾಡು ಅಂತ ಉಪದೇಶ ಮಾಡ್ತಾರೆ. ಮುಂದೆ 15 ವರ್ಷಗಳ ಪರ್ಯಂತ ಅಶ್ವಮೇಧ ಯಾಗವನ್ನು ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ, ನಿನಗೆ ಸಂಪತ್ತು ಬೇಡ ಹೋಗಿಲ್ಲೋ, ಕೊಟ್ಬಿಡು. ಹೇಗೆ ಕೊಡಬೇಕು? ಅಶ್ವಮೇಧ ಯಾಗವನ್ನು ಮಾಡು, ಎಲ್ಲವನ್ನೂ ಕೂಡ ದಾನ ಅಂತ ಕೊಟ್ಬಿಡಲ್ಲ. ಬೇಡ ಅಂತ ಯಾಕಂತ ಇದೆಯಾ, ಅಥವಾ ಅಧರ್ಮದಿಂದ ಬಂದದ್ದು ಅಂತ ಯಾಕೆ ಹೇಳ್ತಾ ಇರೋದು ಅಂತ ಆ ಋಷಿಗಳು ಕೂಡ ಹೇಳ್ತಾರೆ. ಅರ್ಜುನನೂ ಕೂಡ ಹೇಳಿರ್ತಾನೆ, ಅಶ್ವಮೇಧಕ್ಕೋಸ್ಕರ ಆದರೂ ವಿನಿಯೋಗ ಮಾಡ್ರಿ ಅಂತ. ವೇದವ್ಯಾಸದೇವರು ಬರ್ತಾರೆ. ವೇದವ್ಯಾಸದೇವರು ಕೂಡ ಅನೇಕ ಕಥೆಗಳನ್ನು, ಬಹಳ ಪ್ರಸಿದ್ಧವಾಗಿರುವಂತಹ ಷೋಡಶ ರಾಜೋಪಾಖ್ಯಾನವನ್ನು ಹೇಳ್ತಾರೆ.
ಇದನ್ನ ನಾವು ತುಂಬಾ ವಿಸ್ತಾರವಾಗಿ ಮಹಾಭಾರತದಲ್ಲಿ 2 ಬಾರಿ ಬರುತ್ತೆ. ಅಭಿಮನ್ಯುವಿನ ವಧ ಆದಾಗ ವೇದವ್ಯಾಸ ದೇವರು ಧರ್ಮರಾಜನ ಮುಂದೆ ಈ ಕಥೆಗಳನ್ನು ಹೇಳ್ತಾರೆ. 16 ರಾಜರು ಅವರೆಲ್ಲರೂ ಕೂಡ ತಾವು ಧರ್ಮದಿಂದ ಆಳಿದರೂ ಕೂಡ ಮೃತ್ಯುವನ್ನ ಗೆಲ್ಲಲಿಕ್ಕಾಗಲಿಲ್ಲ. ಅಭಿಮನ್ಯುವನು ಅಷ್ಟೇ. ಇವೆಲ್ಲವೂ ಕೂಡ ಪರಮಾತ್ಮನ ಸಂಕಲ್ಪಾನುಸಾರವಾಗಿ ಬರೋದು ಅನ್ನುವಂತಹ ಅಭಿಪ್ರಾಯವನ್ನು ಹೇಳಲಿಕ್ಕೆ ಅಲ್ಲಿ ಬಳಸಿರುವಂತಹ ಕಥೆಗಳು. ಅದೇ ಕಥೆಗಳನ್ನು ಇಲ್ಲಿ ಹೇಳ್ತಾರೆ. ಅವರೆಲ್ಲರೂ ಕೂಡ ಯುದ್ಧ ಮಾಡಿ ಏನೇ ಸಂಪಾದನೆಯನ್ನು ಮಾಡಿದವರು. ಆದ್ದರಿಂದ ಅವರೆಲ್ಲರನ್ನ ಪೂಜ್ಯರು ಅಂತ ನೀನು ತಿಳ್ಕೊಂಡಿದ್ದೀಯಲ್ಲ. ಮರುತ್ತ ರಾಜನ ಕಥೆ ಬರ್ತದೆ. ಆತ ಮಾಡಿರುವಂತಹ ಯಜ್ಞದಲ್ಲಿ ಎಷ್ಟೆಲ್ಲ ಅದು ಯಜ್ಞಾತ್ ಪೂರ್ವದಲ್ಲಿ ಸಂಪಾದನೆ ಮಾಡಿರುವ ಎಷ್ಟು ಸಂಪತ್ತಿತ್ತು ಅಂದ್ರೆ, ತಾನು ಬಹಳ ಉಚ್ಚಕಲ್ಪದ ಯಜ್ಞಗಳನ್ನ ಮಾಡಿದ ಮೇಲೆ ಎಷ್ಟು ಉಳಿದಿದೆ ಅಂದ್ರೆ ಅದರ ಕೆಲವಂಶಗಳನ್ನ ಪಾಂಡವರು ತಾವು ತೆಗೆದುಕೊಂಡು ಬಂದು ಮುಂದೆ ಅಶ್ವಮೇಧ ಮಾಡ್ತಾರೆ. ಅಷ್ಟು ದುಡ್ಡಿತ್ತು ಆ ರಾಜನ ಹತ್ರ. ಅದು ಎಲ್ಲಿಂದ ಬಂದದ್ದು? ಯುದ್ಧ ಆಡಿ ಧರ್ಮದಿಂದಲೇನೆ ಸಂಪಾದನೆ ಮಾಡಿರುವಂತಹದ್ದು. ಆ ಕಥೆಗಳನ್ನ ಇವಾಗ ಈ ವಿಷಯದಲ್ಲಿ ಬಳಸ್ಕೊಳ್ತಾರೆ. ಕೊನೆಗೆ ವೇದವ್ಯಾಸ ದೇವರ ಉಪದೇಶವಾದರೂ ಕೂಡ ಕೇಳಲಿಲ್ಲ. ಕೊನೆಗೆ ವೇದವ್ಯಾಸ ದೇವರು ಒಂದು ಮಾತನ್ನು ಹೇಳ್ತಾರೆ. ನೋಡು, ನೀನು ಕ್ಷತ್ರಿಯನು ಅಂತಾದ್ದರಿಂದ ರಾಜ್ಯಪಾಲನೆಯಿಂದ ಭಗವತ್ ಪ್ರೀತಿ ಆದಷ್ಟು ಅದನ್ನು ಪರಿತ್ಯಾಗ ಮಾಡೋದರಿಂದ ಭಗವತ್ ಪ್ರೀತಿ ಆಗೋದಿಲ್ಲ ಅನ್ನೋದನ್ನು ಹೇಳ್ತಾರೆ. ಅದನ್ನು ಹೇಳಿದ ಮೇಲೆ ಸರಿ, ಇವರೆಲ್ಲ ಹೇಳ್ತಾ ಇದ್ದಾರಲ್ಲ ಅಂತ ವೇದವ್ಯಾಸ ದೇವರ ಮಾತಿನ ಮೇಲೆ ಗೌರವದಿಂದ ತಾನು ರಾಜ್ಯವನ್ನು ಆಳ್ಲಿಕ್ಕೆ ಅಂತ ಒಪ್ಪುಕೊತಾನೆ. ಮುಗಿಸ್ಬಿಟ್ರಿ ಹಾಗಾದ್ರೆ ಅಂತ. ಇಲ್ಲ, ಇನ್ನು ಭೀಷ್ಮಾಚಾರ್ಯ ಉಪದೇಶಕ್ಕೆ ಹೋಗ್ಬೇಕಲ್ಲ, ಅವಾಗೊಂದು ಘಟನೆ ನಡೆಯುತ್ತೆ. ಆ ಘಟನೆಗೆ ಇದು ಪ್ರಾಸ್ತಾವಿಕವಾಗಿರುವಂತಹ ಭಾಷಣ. ಇದು ವೇದವ್ಯಾಸ ದೇವರು ಕ್ಷಾತ್ರ ಧರ್ಮದ ವಿಷಯಗಳನ್ನು ತಿಳಿಸಿಕೊಟ್ಟು ಕ್ಷತ್ರಿಯನಾದವನು ಎಷ್ಟು ಶ್ರೇಷ್ಠ ಅನ್ನೋದನ್ನ ನಿರೂಪಿಸಿ ಹೇಳ್ತಾರೆ. ನೋಡಪ್ಪ, ನಿಂಗೆ ಕೊನೆಗೊಂದು ಮಾತು ಹೇಳ್ಬಿಡ್ತೀನಿ. ಎಲ್ಲರೂ ಹೇಳಿದರು ಇದು ಧರ್ಮನೇ ಅಂತ. ದುರ್ಯೋಧನನ್ನ ಯಾವಾಗ ಭೀಮ ಹೊಡಿತಾನೋ ಅದೇ ಸಂದರ್ಭಕ್ಕೆ ಕೃಷ್ಣ ಹೇಳಿರ್ತಾನೆ ಇದು ಧರ್ಮನೇ ಅಂತ. ಆದ್ರೆ ಹೇಳೋ ಕಾಲಕ್ಕೆ ಅವನು ಕೃಷ್ಣ ಅಲ್ಲ, ಅಧರ್ಮದಿಂದ ಹೊಡೆದ್ರು ತಪ್ಪಿಲ್ಲ ಅಂತ ಹಿಂಗೆ ಹೇಳ್ಬಿಟ್ಟಿರ್ತಾನೆ. ಧರ್ಮದಿಂದನೇ ಹೊಡೆದಿರೋದು ಅಂತ ಒಮ್ಮೆ ಹೇಳಿರ್ತಾನೆ. ಅದಕ್ಕಂತಾರೆ, ಏಕಂ ಹತ್ವ ಯದಿ ಕುಲೆ ಶಿಷ್ಟಾರಾಮ್ ಸ್ಯಾದ್ ಅನಾಮಯಂ ಕುಲಂ ಹತ್ವಾ ಚ ರಾಷ್ಟ್ರೇ ಚ ನತದ್ ವೃತ್ತೋಪಘಾತಕಂ. ಒಂದು ಮಾತು ಹೇಳ್ತೀನಿ ನೋಡಪ್ಪ ನಿನಗೆ. ಒಬ್ಬರನ್ನ ಕೊಲ್ಲೋದ್ರಿಂದ ಇಷ್ಟೆಲ್ಲ ಜನ ಆರಾಮಾಗಿರ್ತಾರೆ ಅಂದ್ರೆ ಅವಾಗ ಆ ವ್ಯಕ್ತಿಯನ್ನ ಕೊಲ್ಲುವುದರಿಂದ ನೀನು ಕೊಂದಿ ಅಂತ ಅನ್ಕೊಂಡು ನಿನಗೆ ಅಧರ್ಮ ಪಾಪದ ಪ್ರಸಕ್ತಿ ಇಲ್ಲ. ಇದನ್ನ ಭಾಗವತದಲ್ಲೂ ಹೇಳಿದ್ದಾರಲ್ಲ. ಯಾವುದೋ ಒಂದು ಅಂಗ ಕೆಟ್ಟಿದೆ, ಈ ಸಕ್ಕರೆ ಕಾಯಿಲೆ ಬಂದಾಗ ಅಂಗಚ್ಛೇದ ಮಾಡ್ತಾರೆ ನೋಡ್ರಿ. ನನ್ನ ಬಟ್ರಿ ಅಂತಂದ್ರೆ ನಿಮ್ದೇ ಬಟ್ಟೆ ಅದಕ್ಕೆ ಕತ್ತರಿಸ್ತಿರೋದು. ನೀವು ಅದನ್ನ ಇಟ್ಕೊಂಡು ಕೂತ್ಕೊಂಡ್ರೆ ಸಮಗ್ರವಾಗಿರುವ ಶರೀರ ನಾಶ ಆಗ್ತದೆ. ಅದು ಹಿಂಸಾತ್ಮಕನೇ, ವೈದ್ಯ ಮಾಡುವ ಕರ್ಮ ಅದು. ಆದರೆ ಅದರಿಂದ ನಿಮ್ಗೆ ಒಳ್ಳೆಯದೇ ಆಗ್ತದೆ. ಅದರಿಂದ 4 ಜನಕ್ಕೆ ಒಳ್ಳೆಯದಾಗೋದ್ರಿಂದ ಕಿಂಚಿತ್ ಹಿಂಸೆಯನ್ನ ಮಾಡಿದರೆ ನಡೀತದೆ ಅಂತ ಆಗೋದಾದ್ರೆ ಆ ಹಿಂಸೆಯನ್ನು ಮಾಡಲೇಬೇಕು. ಅದು ನಿಮ್ಮ ವೃತ್ತಿಗೆ ಉಪಘಾತಕ ಆಗಲ್ಲ, ನೀವಿಟ್ಕೊಂಡಿರುವಂತಹ ನಿಯಮಕ್ಕೆ ವಿರುದ್ಧವಾಗೋದಿಲ್ಲ. ಆದ್ದರಿಂದ ದುರ್ಯೋಧನನನ್ನು ಸಂಹಾರ ಮಾಡುವುದರಿಂದ ಇಷ್ಟೆಲ್ಲ ಜನರು ಕೂಡ ಈಗ ಆರಾಮಾಗಿದ್ದಾರೆ. ಆದ್ದರಿಂದ ಇದು ಧರ್ಮವೇ ಅಂತ ಯಾವಾಗ ಹೇಳ್ತಾರೋ ಆಗ ಅನಿಚ್ಛಮಾನ, ಸಂಪೂರ್ಣವಾಗಿ ಇಚ್ಛೆ ಬರಲಿಲ್ಲ. ಅದಕ್ಕೆ ವೇದವ್ಯಾಸದೇವರಂತಾರೆ, ಅಪಾಪೇ ಪಾಪ ಶಂಕಿತ್ವಾತ್ ಅಶ್ವಮೇಧ ಈ ಯಜಾಚ್ಯುತಂ. ನೀನು ಯಾವುದು ಪಾಪ ಕರ್ಮ ಅಂತ ಆಗಿಲ್ಲವೋ ಅದನ್ನು ಪಾಪ ಕರ್ಮ ಅಂತ ತಿಳಿದಿದೆಯೇ, ಆದ್ದರಿಂದ ಅಶ್ವಮೇಧವನ್ನು ಮಾಡು ಅಂತಂತಾರೆ. ನೋಡಿ, ಧರ್ಮದಲ್ಲಿ ಸಂದೇಹವನ್ನು ಮಾಡ್ಲಿಕ್ಕೆ ಹೋಗಬಾರ್ದು. ಗೊತ್ತಿಲ್ಲ ಅಂತಂದಾಗ ಹಿರಿಯರನ್ನು ಕೇಳಬೇಕು. ಅದನ್ನು ವೇದವ್ಯಾಸದೇವರು ಹೇಳ್ತಾರೆ. ನಾವು ಕೇಳಲಿಕ್ಕೆ ಹೋಗಿದ್ವಿ, ಒಬ್ಬರು ಆಚಾರ ಹಂಗೆ ಹೇಳಿದ್ರು, ಈ ಆಚಾರ ಹಿಂಗೆ ಹೇಳಿದ್ರು ಅಂದ್ರೆ 10 ಮಂದಿ ಕಡೆ ಹೋಗ್ರಿ ಅಂತಂದ್ರು ವೇದವ್ಯಾಸದೇವರು. 10 ಜನರಿಗೆ ಕೇಳಬೇಕು. ಅಲ್ಲಪ್ಪ, 10 ಮಂದಿ ಒಳಗೆ 5 ಮಂದಿ ಹಿಂಗೆ ಹೇಳಿದ್ರು, 5 ಮಂದಿ ಹಂಗೆ ಹೇಳಿದ್ರಪ್ಪ, ಅವಾಗ ಏನು ಮಾಡೋದು? ಅವಾಗ ಸ್ವಂತ ಕೂತ್ಕೊಂಡು ವಿಚಾರ ಮಾಡ್ರಿ ಅಂದ್ರು ವೇದವ್ಯಾಸದೇವರು. ಯಾಕೆಂದ್ರೆ ಎಷ್ಟೇ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರ ತಸ್ಯ ಕರೋತಿ ಕಿಂ ಲೋಚನಾಭ್ಯಾಂ ವಿಹೀನಸ್ಯ ದರ್ಪಣ ಕಿಂ ಕರಿಷ್ಯತಿ.
ಸ್ವಯಂ ಪ್ರಜ್ಞೆ ಇಲ್ಲದವನಿಗೆ ಎಷ್ಟು ಶಾಸ್ತ್ರ ಉಪದೇಶ ಮಾಡಿದರೆ ಏನ್ ಲಾಭ? ಕಣ್ಣೇ ಇಲ್ಲದ ವ್ಯಕ್ತಿ ಕರಡಿ ಮುಂದೆ ಹೋಗಿ ನಾ ಚಂದ ಕಾಣವಲ್ಲೆ ಅಂತಂದ್ರೆ ಹೇಗೆ ಕಾಣಿಸ್ತೀಯಪ್ಪ, ನಿನಗೆ ಕಣ್ಣೇ ಇಲ್ವಲ್ಲ. ಆದ್ದರಿಂದ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅವೆಲ್ಲವನ್ನೂ ಕೂಡ ಕೇಳಬೇಕು ಅನ್ನೋ ಅಂಶದಲ್ಲಿ ಕೇಳಲೇಬೇಕು. ಆದರೆ ವಿರುದ್ಧವಾಗಿರುವ ವಿಷಯಗಳನ್ನು ಹೇಳ್ತಾ ಇದ್ದಾರೆ ಅಂತಂದ್ರೆ ಸ್ವಂತ ಕೂತ್ಕೊಂಡು ವಿಚಾರ ಮಾಡಬೇಕು. ಯಾಕೆಂದ್ರೆ ಕೇವಲ ಶ್ರುತದಿಂದ ಲಾಭ ಬಹಳ ಕಡಿಮೆ. ತಾನು ಸ್ವತಃ ಸ್ವಯಂ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕು. ಆದ್ರಿಂದ ನೀನು ವಿಚಾರ ಮಾಡು, ಅದನ್ನು ಹೇಳ್ತಾರೆ ವೇದವ್ಯಾಸ ದೇವರು. ಕೊನೆಗೆ ಅಶ್ವಮೇಧವನ್ನ ಮಾಡು ಅಂತಂದಾಗ ಮಾತ್ರ ಮಾಡ್ತೀನಿ ಅಂತ ಒಪ್ಕೊಳ್ತಾನೆ. ಸರಿ ಆಯ್ತು ಅಂತ ಈತನಿಗೆ ರಾಜ್ಯದಲ್ಲಿ ಅಭಿಷೇಕವನ್ನ ಮಾಡ್ತಾರೆ. ನೀನು ರಾಜ್ಯವನ್ನು ಸ್ವೀಕಾರ ಮಾಡಬೇಕು, ನೀನೇ ರಾಜನಾಗಬೇಕು ಅಂತ ಹಸ್ತಿನಾವತಿ ಸಾಮ್ರಾಜ್ಯಕ್ಕೆ ರಾಜನನ್ನಾಗಿ ಯುಧಿಷ್ಠಿರನನ್ನ ಆಯ್ಕೆ ಮಾಡ್ತಾರೆ. ಎಲ್ಲ ಹಿರಿಯರು, ಮಹಾಮಹಾಜ್ಞಾನಿಗಳು ಎಲ್ಲರೂ ಬಂದಿರ್ತಾರೆ. ಅವರ ಸಮ್ಮುಖದಲ್ಲಿ ಕೃಷ್ಣನು ಬಂದಿರ್ತಾನೆ. ಕೃಷ್ಣ, ವೇದವ್ಯಾಸ ದೇವರು ಎಲ್ಲರೂ ಕೂಡ ಅವನಿಗೆ ಅಭಿಷೇಕವನ್ನ ಮಾಡಿ ಆಶೀರ್ವಾದವನ್ನ ಮಾಡಿರ್ತಾರೆ. ಇಂದ್ರಪ್ರಸ್ಥದಲ್ಲಿ ಮಾಡೋ ಕಾಲಕ್ಕೂ ಇವರೆಲ್ಲ ಬಂದಿರ್ತಾರೆ. ಇವಾಗಲಂತೂ ಕೂಡ ಇವರಿಗೆ ಬೇಕಾಗಿರುವಂತಹದ್ದು, ಇವರಿಗೆ ಸಲ್ಲಬೇಕಾಗಿರುವಂತಹ ಈ ರಾಜ್ಯವನ್ನ ಕೊಟ್ಟು ಪರಮಾತ್ಮ ಎರಡು ರೂಪದಿಂದಲೂ ಕೂಡ ಅನುಗ್ರಹ ಮಾಡ್ತಾ ಇದ್ದಾನೆ. ಬಹಳ ದೊಡ್ಡದಾಗಿರುವಂತಹ ಉತ್ಸವವಾಯಿತು. ಉತ್ಸವವಾದ ಮೇಲೆ ಎಲ್ಲರೂ ಕೂಡ ತಮಗೆ ಆವಾಸಕ್ಕೆ ಯೋಗ್ಯವಾಗಿರುವ ಮನೆಗಳನ್ನು ಆರಿಸ್ಕೊಳ್ತಾರೆ. ಧರ್ಮರಾಜ ತಾನು ಪಾಂಡುರಾಜನ ಮನೆಯಲ್ಲಿ ವಾಸ ಮಾಡ್ತಿರ್ತಾನೆ. ಎಲ್ಲರೂ ಒಂದು ಕಡೆ ಇರಬೇಕಲ್ಲ. ಅವಾಗ ಪಾಂಡುರಾಜ ಯಾವ ಮನೆಯಲ್ಲಿದ್ದ ಅಂದ್ರೆ ತಮ್ಮದೇ ಮನೆ, ಆ ಮನೆಯಲ್ಲೇನೆ ವಾಸ ಮಾಡಬೇಕು ಅಂತ ಧರ್ಮರಾಜ ಇದ್ದಾನೆ. ಭೀಮಸೇನ ದೇವರು ದುರ್ಯೋಧನನ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ರಾಜನಾಗಿ ಧರ್ಮರಾಜ ಇದ್ದಾನೆ. ಭೀಮಸೇನ ದೇವರು ಅವರು ಯುವರಾಜರಾಗಿ ಎಲ್ಲ ಶತ್ರುಗಳನ್ನು ಹೇಗೆ ಮರ್ದಿಸಬೇಕು, ಅದರಲ್ಲೂ ವಿಶೇಷವಾಗಿ ಧರ್ಮವನ್ನು ಹೇಗೆ ಮುನ್ನಡೆಸಬೇಕು ಅನ್ನೋದನ್ನ ಸ್ವತಃ ಭೀಮಸೇನ ದೇವರು ನೋಡ್ಕೊಂಡಿದ್ದಾರೆ. ದ್ರೌಪದಿ ದೇವಿಯವರು ಕೂಡ ಇದೇ ಕಾರ್ಯದಲ್ಲೇ ಇದ್ದಾರೆ. ಯಾವ ರೀತಿಯಾಗಿ ಧರ್ಮವನ್ನ ಬೋಧನೆ ಮಾಡಬೇಕು, ಸ್ತ್ರೀಯರಿಗೂ ಕೂಡ ಯಾವ ತರಹ ಹೇಳಬೇಕು ಅಂತ ಇಂದ್ರಪ್ರಸ್ಥದಲ್ಲೂ ಮಾಡ್ತಾ ಇದ್ರು, ಇಲ್ಲೂ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಅರ್ಜುನ ಆತ ದುಶ್ಯಾಸನನ ಮನೆಯಲ್ಲಿ ವಾಸ ಮಾಡ್ತಿರ್ತಾನೆ. ಇಲ್ಲಿ ವಾಸ ಮಾಡೋ ಕಾಲಕ್ಕೇನೆ ಆಚಾರ್ಯರು ಬಹಳ ಅಪರೂಪದ ವಿಷಯಗಳನ್ನ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಧರ್ಮರಾಜ ತಾನು ವಾಸ ಮಾಡೋ ಕಾಲಕ್ಕೆ ಯಾವ ಸ್ತ್ರೀಯರನ್ನು ಕೂಡ ಹೆಂಡತಿ ಅಂತ ಸ್ವೀಕಾರ ಮಾಡಿರಲಿಲ್ಲ. ಭ್ರಷ್ಟಾಚ ದಾತ ಅಖಿಲ ರಾಜನಮ್ಯ ಯಷ್ಟಾಚ ಧರ್ಮಾತ್ಮಜ ಏವ ತತ್ರ ಬಭೂವ ಪಾಂಡೋ ಗೃಹಮಾವಸಂಶ್ಚ ರಾಜಾಧಿರಾಜೋ ವನಿತಾ ನಿವೃತ್ತ. ನಾವು ಈ ಮಹಾಭಾರತದ ಪ್ರವಚನ ಮಾಲಿಕೆಯಲ್ಲಿ ಅನೇಕ ಬಾರಿ ಇವರೆಲ್ಲ ಎಷ್ಟೆಷ್ಟು ವಿವಾಹಗಳನ್ನು ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಹೇಳಿದ್ದೇವೆ. ದ್ರೌಪದಿ ಅಂತೂ ಸರಿ. ಹಾಗೇನೆ ಶಿಶುಪಾಲನ ಮಗಳು ದೇವಕಿ ಎನ್ನುವಳನ್ನು ಕೂಡ ಧರ್ಮರಾಜ ವಿವಾಹ ಮಾಡಿಕೊಂಡಿರ್ತಾನೆ. ಅವಳು ಶ್ಯಾಮಲಾ ದೇವತೆಯ ಅವತಾರ. ಆದ್ರೆ ಈಗ ಯಾವ ಸ್ತ್ರೀಯರ ಸಂಪರ್ಕ ಬೇಡ ಅಂತ ಹೇಳಿ ತಾವೊಬ್ಬನೇ ಪಾಂಡುರಾಜನ ಮನೆಯಲ್ಲಿ ಇದ್ದಾನೆ. ಭೀಮಸೇನ ತಾನು ದುರ್ಯೋಧನನ ಮನೆಯನ್ನು ಆರಿಸ್ಕೊಂಡು ಅಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅಲ್ಲಿ ಇರುವ ಕಾಲಕ್ಕೆ ಭೀಮಸೇನ ದೇವರು ಹೇಗಿದ್ರು ಅಂದ್ರೆ ಭಗವಂತನಂತೆ, ಪರಮಾತ್ಮ ಹೇಗೆ ಶ್ರೀ ಹಾಗೂ ಭೂರೂಪಗಳಿಂದ ಸಮೇತನಾಗಿರ್ತಾನೆ, ಹಾಗೆ ಇವರು ಕೂಡ ಅದೇ ಭಾರತೀ ದೇವಿಯವರ ಎರಡು ರೂಪಗಳು, ಒಂದು ದ್ರೌಪದಿ ಮತ್ತೊಂದು ಕಾಳಿ, ಈ ಇಬ್ಬರು ಸ್ತ್ರೀಯರಿಂದ ಸಮೇತನಾಗಿ ಭೀಮಸೇನ ದೇವರು ವಾಸ ಮಾಡ್ತಾ ಇದ್ರು. ಕಾಳಿದೇವಿ ಸಾಕ್ಷಾತ್ ಭಾರತೀ ದೇವಿಯವರ ಅವತಾರ. ಇದರ ಜೊತೆಗೆ ಇನ್ನ ಎಷ್ಟು ಜನ ಪತ್ನಿಯರಿದ್ರು ಅನ್ನೋದನ್ನ ಇಲ್ಲೇ ಆಚಾರ್ಯರು ಹೇಳುವಂಥದ್ದು. ಅನ್ಯಾಶ್ಚಾಸುಹು ವಾಸುದೇವ್ಯೋ ದಿಶೋಯ ಆಪಶ್ಚ ಪೂರ್ವಂ ವಿಂಶತಿರಗ್ರ್ಯ ರೂಪಾಃ ತಾವಿರ್ಯುತೋ ದೈವತೇರಭ್ಯಲಭ್ಯಾನ್ ಅಭುಂಕ್ತ ಭೋಗಾನ್ ವಿಬುಧಾನುಗಾರ್ಚಿತಃ. ಒಟ್ಟು ಲೆಕ್ಕ ಹಾಕಿದಾಗ ಭೀಮಸೇನ ದೇವರಿಗೆ 24 ಪತ್ನಿಯರಾಗ್ತಾರೆ.
ಯಾರ್ಯಾರು ಅಂತ ಲೆಕ್ಕ ಹಾಕಬೇಕಲ್ಲ. ಮೊದಲಿಗೆ ವಿವಾಹ ಮಾಡಿಕೊಂಡಿದ್ದು ಹಿಡಿಂಬೆಯನ್ನ, ಆಮೇಲೆ ವಿವಾಹ ಮಾಡಿಕೊಂಡಿದ್ದು ದ್ರೌಪದಿ ದೇವಿಯವರನ್ನ, ನಂತರದಲ್ಲಿ ಕಾಳಿ ಸ್ವಯಂವರದಲ್ಲಿ ಬಹಳ ಪ್ರಸಿದ್ಧವಾಗಿರುವಂತಹದ್ದು ಕಾಳಿ ದೇವಿಯನ್ನು ವಿವಾಹ ಮಾಡಿಕೊಳ್ತಾರೆ. ಹಾಗೇನೆ ಈಗ ಇಲ್ಲಿ ಹೇಳ್ತಿರುವ ಒಂದು ಮಾಹಿತಿಯ ಪ್ರಕಾರ ವಾಸುದೇವ್ಯ, ವಸುದೇವನ ಮಕ್ಕಳಾಗಿರುವ ಕೃಷ್ಣ ಪರಮಾತ್ಮನಿಗೆ ಅಕ್ಕ ತಂಗಿಯರಾಗಬೇಕು. ಅಂತಹ 20 ಜನರನ್ನ ಭೀಮಸೇನ ದೇವರು ವಿವಾಹ ಮಾಡಿಕೊಂಡಿರ್ತಾರೆ. ಆ ಎಲ್ಲ ದೇವತೆಗಳು ಕೂಡ ದಿಗಭಿಮಾನಿ ದೇವತೆಗಳು ಹಾಗೂ ಅಪಭಿಮಾನಿ ದೇವತೆಗಳು, ಅವರೆಲ್ಲರೂ ಸೇರಿಕೊಂಡು 20 ಜನ ಆಗ್ತಾರೆ. 23 ಆಯ್ತಲ್ರಿ ಅಂದರೆ ಇನ್ನೊಬ್ಬಳಿದ್ದಾಳೆ ದೇವಿ ಅಂತ ಅವಳ ಹೆಸರು. ಈ ರಾಕ ಎನ್ನುವಂತಹ ರೋಹಿಣಿ ಈ ರಾಕ ಪೌರ್ಣಿಮಾ ತಿಥಿಗೆ ಅಭಿಮಾನಿಯಾಗಿರುವಂತಹ ದೇವತ. ಆ ರಾಕ ದೇವಿಯಾಗಿ ಅವತಾರ ಮಾಡಿರ್ತಾಳೆ. ಅವಳನ್ನು ಕೂಡ ಭೀಮಸೇನ ವಿವಾಹ ಮಾಡಿಕೊಂಡಿರ್ತಾನೆ. ಅವರಲ್ಲೇನೆ ಸರ್ವೋತ್ತುಂಗ ಎನ್ನುವಂತಹ ಒಬ್ಬ ಮಗನನ್ನ ಭೀಮಸೇನ ದೇವರು ಪಡೆದಿರ್ತಾರೆ. ಅಂತಹ ಈ 24 ಜನರು, ಹಿಡಿಂಬೇನು ಇಲ್ಲಿ ಬಂದಿಲ್ಲ, ಆದರೆ 23 ಜನರಿಂದ ಸಮೇತನಾಗಿ ಭೀಮಸೇನ ತಾನು ದೈವತೈಹಿ ಅಪಿ ಅಲಭ್ಯಾನ್ ಭೋಗಾನ್ ಅಭುಂಕ್ತ, ದೇವತೆಗಳಿಗೂ ಕೂಡ ಸಿಗದಿರುವಂತಹ ಭೋಗಗಳನ್ನು ಭೋಗಿಸ್ತಾ ಇದ್ದಾನೆ. ಒಬ್ಬರೂ ಕೂಡ ಅಧಾರ್ಮಿಕರು ಅಂತ ಆಗಿರಲಿಲ್ಲ ಇವರು ರಾಜ್ಯವನ್ನು ಆಳುವ ಕಾಲಕ್ಕೆ. ಕೊನೆಗೆ ಅರ್ಜುನ ತಾನು 2 ಪತ್ನಿಯರಿಂದ ಸಮೇತನಾಗಿ ವಾಸ ಮಾಡ್ತಾ ಇದ್ದ. ಸುಭದ್ರ ಕೃಷ್ಣ ಪರಮಾತ್ಮನ ತಂಗಿ ಅಂತೂ ಇದ್ದೇ ಇದ್ದಾಳೆ. ಇನ್ನೊಬ್ಬಳು ಚಿತ್ರಾಂಗದ. ಯಾವ ಚಿತ್ರಾಂಗದೆಯನ್ನ ಇಲ್ಲೇ ಪಾಂಡ್ಯ ದೇಶಕ್ಕೆ ಬಂದಾಗ, ತಮಿಳುನಾಡಿಗೆ ಬಂದಿರ್ತಾನೆ ತೀರ್ಥಯಾತ್ರೆಗೆ ಅಂತ ಹೋದಾಗ, ಆವಾಗ ಆ ವೀರಸೇನನ ಮಗಳು ಈ ಚಿತ್ರಾಂಗದೆಯನ್ನು ವಿವಾಹ ಮಾಡಿಕೊಂಡಿರ್ತಾನೆ. ಅಲ್ಲೇ ಚಿತ್ರಾಂಗದೆಯಲ್ಲೇ ಹುಟ್ಟಿರುವಂತಹ ಮಗ ಬಭ್ರುವಾಹನ. ಜಯಂತ ಅಂತ ದೇವತೆ ಇದ್ದಾನಲ್ಲ, ಆ ಜಯಂತನ ಅವತಾರ ಈ ಚಿತ್ರಾಂಗದೆಯು ಶಚೀದೇವಿಯ ಅವತಾರಳಾಗಿರ್ತಾಳೆ. ಆಚಾರ್ಯರು ಬಹಳ ಅದ್ಭುತವಾದ ಒಂದು ಪ್ರಮೇಯವನ್ನ ಇವಳ ಬಗ್ಗೆ ಹೇಳೋ ಕಾಲಕ್ಕೆ ಹೇಳ್ತಾರೆ. ಚಿತ್ರಾಂಗದ ಯಾವ ಶಚೀದೇವಿಯ ಅವತಾರ ಅಂದ್ರೆ, ಹಿಂದಿನ ಅವತಾರವಾಗಿರುವ ಯಾವ ವಾಲಿ ಅವತಾರ ಇದೆ ಅರ್ಜುನಂದು, ಆ ವಾಲಿಯ ಪತ್ನಿಯಾಗಿರುವ ತಾರಾನೇ ಚಿತ್ರಾಂಗದ. ಅಂದ್ರೆ ಅಭಿಪ್ರಾಯ ಏನು ಅಂದ್ರೆ, ವಾಲಿಯ ಮರಣಾನಂತರದಲ್ಲಿ ಸುಗ್ರೀವನ ಜೊತೆಗೆ ತಾರಾ ಇರ್ತಾಳೆ. ಸುಗ್ರೀವ ಸೂರ್ಯ, ವಸ್ತುತಃ ತನಕ್ಕಿಂತಲೂ ಕೂಡ ಅಧಿಕಳಾಗಿರುವಂಥವಳೆ, ಉತ್ತಮ ದೇವತೆಯ ಪತ್ನಿ ಯಾರು? ತಾರಾ, ಶಚಿದೇವಿಯವರು. ಚಂದ್ರ ಸುಗ್ರೀವಯೋಶ್ಚೈವ ಸ್ವೋಚ್ಚದಾರ ಪರಿಗ್ರಹಾತ್ ಕ್ಲುಪ್ತಹಾನಿರಭೂನ್ನೈವ ಪ್ರಾಪ್ತಹಾನಿ ಕಥಂಚನ, ಪ್ರಾಪ್ತಹಾನಿರಭೂನ್ನೈವ ಕ್ಲುಪ್ತಹಾನಿ ಕಥಂಚನ. ಹಿರಿಯರಾಗಿರುವಂತಹ ಯೋಗ್ಯತೆಯಲ್ಲಿ ಅಧಿಕರಾಗಿರುವ ಸ್ತ್ರೀಯರನ್ನ ವಿವಾಹ ಮಾಡಿಕೊಳ್ಳಬಾರದು. ಚಂದ್ರನೂ ಮಾಡಿಕೊಂಡ, ಸುಗ್ರೀವನೂ ಮಾಡಿಕೊಂಡ. ಅವರಿಗೆ ಕ್ಲುಪ್ತವಾದದ್ದು ಹೋಗೋದಿಲ್ಲ, ಮೋಕ್ಷ ಬಂದೇ ಬರ್ತದೆ, ಪ್ರಾಪ್ತವಾಗಿರುವಂತಹ ಪುಣ್ಯಗಳ ಹ್ರಾಸವಾಗ್ತದೆ ಆ ತಪ್ಪಿನಿಂದ ಅಂತ ಒಂದು ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಈಗ ಅದು ಸುಗ್ರೀವನ ವಿಷಯದಲ್ಲಾಯಿತು. ಈ ತಾರಾಗೆ, ಆ ಶಚಿಯ ಅಂಶಕ್ಕೆ ಏನಾಯಿತು ಅಂದರೆ, ಮತ್ತೊಬ್ಬ ಪತಿಯ ಸಂಪರ್ಕವನ್ನು ಮಾಡಿರೋದ್ರಿಂದ ಅವರಿಗೆ ದೋಷದಿಂದ ಭರ್ತೃವಿನ ಲೋಕ ಸಿಗೋದಿಲ್ಲ. ನ ಭರ್ತೃಲೋಕ ಮೃಚ್ಛತಿ, ಕುಂತಿದೇವಿ ಹೇಳಿರುವಂತಹ ಮಾತಿದು. ನಾನು ನನ್ನ ಗಂಡನಾಗಿರುವ ಪಾಂಡುವನ್ನು ಬಿಟ್ಟು ಇನ್ನೊಬ್ಬನನ್ನ ವಿವಾಹ ಮಾಡ್ಕೊಂಡ್ಬಿಟ್ರೆ ನನಗೆ ನನ್ನ ಪತಿ ಲೋಕ ಸಿಗಲ್ಲ. ಆದ್ದರಿಂದ ದೇವತೆಗಳು ಎಂದೂ ಕೂಡ ಇನ್ನೊಬ್ಬ ವ್ಯಕ್ತಿಯನ್ನು ಕಣ್ಣೆತ್ತು ನೋಡಲ್ಲ ಅವರು. ಆದರೆ ಏನೋ ದೋಷದಿಂದ ಇಲ್ಲಿ ಆ ಶಚಿಯ ಅಂಶ ಸುಗ್ರೀವನ ಸ್ಪರ್ಶ ಮಾಡಿರುವ ಕಾರಣದಿಂದ ಸ್ವರ್ಗಕ್ಕೆ ಹೋಗ್ಬೇಕೋ ಬೇಡೋ, ಶಚಿಯಲ್ಲಿ ಐಕ್ಯವನ್ನು ಹೊಂದಬೇಕೋ ಬೇಡೋ ಅಂದ್ರೆ ಆ ಐಕ್ಯ ಅನ್ನೋದು ಆಗ್ಲಿಲ್ಲ. ಯಾಕೆಂದ್ರೆ ಪರಪುರುಷನ ಸಂಪರ್ಕವನ್ನ ಮಾಡಿರೋದ್ರಿಂದ. ಮತ್ ಹಾಗಾದ್ರೆ ಎಲ್ಲಿದ್ದು ಅಂದ್ರೆ ಅಂತರಿಕ್ಷಾದಿಹಾಸೀತ್, ಅಂತರಿಕ್ಷ ಲೋಕದಲ್ಲೇ ತಿರುಗ್ತಾ ಇದ್ಲು. ಆ ಅಂತರಿಕ್ಷ ಲೋಕದಿಂದಲೇನೆ ಚಿತ್ರಾಂಗದಿಯಾಗಿ ಅವತಾರ ಮಾಡಿದ್ಲು. ಇದು ಒಂದು. ಇನ್ನೊಂದು, ಅದೇ ಪರಪುರುಷನ ಸಂಪರ್ಕವನ್ನ ಮಾಡಿದ್ದಕ್ಕೆ ಇಷ್ಟು ದಿವಸಗಳ ಪರ್ಯಂತ ಅರ್ಜುನನ ಸಂಪರ್ಕ ಇಲ್ಲೇ ಇಲ್ಲ ಚಿತ್ರಾಂಗದೆಗೆ. ತೀರ್ಥಯಾತ್ರೆ ಮುಗಿಸ್ಕೊಂಡು ಬಂದ್ಮೇಲೆ ಚಿತ್ರಾಂಗದೇನು ಮನೆಗೆ ಬರಲಿಲ್ಲ, ಈಗ ಬಂದಿದ್ದಾಳೆ. ಅದರಿಂದ ಇಷ್ಟು ವರ್ಷಗಳ ಪರ್ಯಂತ
ತನ್ನ ಪತಿಯ ಜೊತೆಗೆ ಇದೇ ಭೂಲೋಕದಲ್ಲಿ ಇರುವಂತಹ ಭಾಗ್ಯವೂ ಕೂಡ ಶಚೀದೇವಿಗೆ ತಪ್ಪು ಹೋಗಿತ್ತು. ಇದು ದೇವತಾ ಸ್ತ್ರೀಯರಿಗೆ ಆವಾಗ ಆಗಿರುವಂತಹ ತಪ್ಪಿನಿಂದ ಏನೆಲ್ಲ ಫಲ ಇದೆ ಅನ್ನೋದನ್ನ ತೋರಿಸ್ಕೊಡ್ತಾರೆ. ಈ ತರಹ ಮಹಾಭಾರತವನ್ನ ಸ್ವತಃ ಆ ಮಹಾಭಾರತವನ್ನು ಕಣ್ಣಾರೆ ಕಂಡಂತಹ ಆಚಾರ್ಯರೇ ಹೇಳಬೇಕೇ ಹೊರತು ಬೇರೆ ಯಾರಿಗೂ ಸ್ವಪ್ನದಲ್ಲೂ ಕೂಡ ಭಾಸಮಾನವಾಗೋದಿಲ್ಲ ಇದು. ಅಂತಹ ಅರ್ಜುನ ತನ್ನ ಚಿತ್ರಾಂಗದ ಹಾಗೂ ಸುಭದ್ರೆಯ ಜೊತೆ ವಾಸ ಮಾಡ್ತಿರ್ತಾನೆ. ನಕುಲ ದುರ್ಮುಖ ಅಂತ ದುರ್ಯೋಧನ ತಮ್ಮ ಒಬ್ಬವನು, ಅವನ ಮನೆಯಲ್ಲಿ ವಾಸ ಮಾಡ್ತಿರ್ತಾನೆ. ಸಹದೇವ ತಾನು ಜರಾಸಂಧನ ಮಗಳು, ಅವಳನ್ನು ವಿವಾಹ ಮಾಡಿಕೊಂಡಿರ್ತಾನೆ. ಅವಳ ಜೊತೆಗೆ ವಾಸ ಮಾಡ್ತಿರ್ತಾನೆ. ದುರ್ಮರ್ಷಣ ಅಂತ ಒಬ್ಬ ದುರ್ಯೋಧನನ ತಮ್ಮ, ಅವನ ಮನೆಯಲ್ಲಿ ಈತ ವಾಸ ಮಾಡ್ತಿರ್ತಾನೆ. ಹೀಗೆಲ್ಲ ಇವರು ವಾಸ ಮಾಡ್ತಿರುವ ಕಾಲಕ್ಕೆ ಒಂದು ಘಟನೆ ನಡೀತದೆ. ಇವರು ತಮ್ಮಷ್ಟು ತಾವು ಇದ್ದಾರೆ. ಆದರೆ ಒಬ್ಬ ಸನ್ಯಾಸಿ ಬರ್ತಾನೆ, ಚಾರ್ವಾಕ ಅಂತ ಅವನ ಹೆಸರು. ಆ ಚಾರ್ವಾಕ ಎನ್ನುವಂತಹ ಒಬ್ಬ ರಾಕ್ಷಸ ತಾನು ಸನ್ಯಾಸಿಯ ವೇಷವನ್ನ ಧಾರಣೆ ಮಾಡಿಕೊಂಡು ಬಂದು ಧರ್ಮರಾಜನಿಗೆ ಹೇಳ್ತಾನೆ. ಧರ್ಮರಾಜನಿಗೆ ಈ ಬ್ರಾಹ್ಮಣರನ್ನ ಕಂಡ್ರೆ ಭಾರಿ ಭಕ್ತಿ. ಬ್ರಾಹ್ಮಣರು ಹೇಳಾರಪ್ಪ ನಂಬಬೇಕು ಅಂತ. ಆತ ಬಂದು ಏನ್ ಮಾಡ್ತಾನೆ ಅಂದ್ರೆ, ಏನೋ ಧರ್ಮರಾಜ, ಒಂದು ರಾಜ್ಯದ ಸಲುವಾಗಿ ಇಷ್ಟೆಲ್ಲಾ ಜನರನ್ನು ಕೊಂದಿಲ್ಲಪ್ಪ, ಎಷ್ಟು ಪಾಪ ಕಟ್ಟಿಕೊಂಡೆ ನೀನು ಅಂತ ಅಂದ್ಬಿಟ್ಟ. ಈ ಬ್ರಾಹ್ಮಣರು ಮಾಡೋ ಕೆಲಸ ಅಂತಿಂಥದ್ದಲ್ಲ. ಅವನೇನು ಬ್ರಾಹ್ಮಣ ಅಲ್ಲ, ಆದ್ರೆ ರಾಕ್ಷಸ ವೇಷ ಅಂತೂ ಹಾಕೊಂಡ್ ಬಂದನಲ್ಲ. ಈ ಬ್ರಾಹ್ಮಣರದು ಇರೋದೇ ಅಲ್ಲಿರಿ, ನಿಮ್ಗೆ ಆ ದೋಷ ಇದೆ, ನೀವು ಆ ನಾಗದೋಷಕ್ಕೆ ತುತ್ತಾಗಿರಿ ನೋಡ್ರಿ ಅಂತ ಹೇಳ್ಬಿಟ್ರೆ ಸಾಕು. ಪಾಪ ಮೊದಲೇ ಜನರು ಹೆದರ್ತಿರ್ತಾರೆ. ಇವರೊಂದು ಸ್ವಲ್ಪ ಓದೋರಂತ ಮಾಡ್ಕೊಂಡ್ಬಿಟ್ರೆ ಭಯನೇ, ಭಯೋಂಗೂ ಇಲ್ಲ. ಯಾಕೆಂದ್ರೆ ಸ್ವಲ್ಪ ಓದ್ಕೊಂಡ್ಬಿಟ್ಟಿರ್ತಾರಲ್ಲ, ಅದಕ್ಕೆ ಅವ್ರು ಏನಾದ್ರೂ ಪ್ರತ್ಯುತ್ತರ ಕೊಟ್ರೆ ಅದಕ್ಕೊಂದು ಉತ್ತರವನ್ನು ಈಗಾಗಲೇ ಮನಸ್ಸು ಇಟ್ಕೊಂಡ್ಬಿಟ್ಟಿರ್ತಾರೆ. ಪಾಪ ಧರ್ಮರಾಜ ಬಹಳ ಮೃದು ಸ್ವಭಾವದವನು. ಅಯ್ಯೋ, ಹಾಗಾದ್ರೆ ನಾನು ತಪ್ಪು ಮಾಡ್ಬಿಟ್ನಾ ಅಂತ ಸಂದೇಹ ಕಾಣಿಸ್ತು. ಸಾಲದ್ದಕ್ಕೆ ಅವ್ರು ಅಷ್ಟೇ ಹೇಳಬೇಕಲ್ಲ, ನೋಡಪ್ಪ ನೀನು ತಪ್ಪು ಮಾಡಿಯಾ ಅಂತಂದ್ರೆ ಹೌದು ನಾನು ತಪ್ಪು ಮಾಡಿ ಅಂತ ಇದ್ದ. ಯಾವಾಗಲೂ ಬ್ರಾಹ್ಮಣರು ಇನ್ನೊಂದು ತಪ್ಪು ಕೆಲಸ ಮಾಡ್ತಾರೆ, ಇನ್ನೊಬ್ರು ಬ್ರಾಹ್ಮಣರು ಏನು ಹೇಳಿರ್ತಾರಲ್ಲ ಅದನ್ನ ತಪ್ಪು ಅಂತ ಹೇಳ್ತಾರೆ. ನಾ ಹೇಳಿದ ಸರಿ ಅಂತ ಅನ್ನೋ ವಿಷಯ ಬೇರೆ, ನೀವು ಹೇಳಿರಲ್ಲ ಅದು ತಪ್ಪು. ಹಿಂಗಾಗಬೇಕು. ಈ ಯಕ್ಷ ಪ್ರಶ್ನೆಯ ಪ್ರಸಂಗದಲ್ಲಿ ಬ್ರಾಹ್ಮಣರ ಗುಣ ಏನು, ಬ್ರಾಹ್ಮಣರ ದೋಷ ಏನು ಅಂತ ಕೇಳ್ತಾನೆ ಯಕ್ಷ. ಬ್ರಾಹ್ಮಣರು ಅಂತಂದ್ರೆ ಅವರು ಭೂಲೋಕದ ದೇವತೆಗಳ್ರಿ ಖರೆ ಅಂದ. ಅದರಿಂದ ಅವರನ್ನ ದೇವತಾ ಸ್ವಭಾವ ತರಹ ಮಾಡ್ತದೆ ಖರೆ ಅಂದ ಯಕ್ಷ. ಯಾವುದರಿಂದ ಅವರು ಬಹಳ ಕ್ರೂರರಾಗ್ತಾರೆ ಅಂದ್ರೆ ಬ್ರಾಹ್ಮಣಾನಾಂ ಪರಿವಾದ. ಬರೀ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇವನು ಹಂಗಿದಾನೆ ಅನ್ನುವಂತಹ ಏನು ದೋಷೋದ್ಘಾಟನೆ ವ್ಯರ್ಥವಾಗಿ ಬ್ರಾಹ್ಮಣರು ಮಾಡ್ತಾರೆ. ಇದರಿಂದ ಅವರಿಗೆ ಬಂದಂತಹ ದೇವತ್ವ ಹೊರಟು ಹೋಗ್ಬಿಡ್ತದೆ ಅಂತಂತಾನೆ. ಸರಿ ಅಂದ ಯಕ್ಷ. ಯಾವಾಗ ಈ ರಾಕ್ಷಸ ಚಾರ್ವಾಕ ಈ ತರಹ ಹೇಳ್ತಾನೋ ಅವಾಗ ಬ್ರಾಹ್ಮಣರಿಗೆ ಸಿಟ್ಟು ಬಂತು. ಬೇರೆ ಬ್ರಾಹ್ಮಣ ಋಷಿಮುನಿಗಳು ಅವರು ನಿಜವಾಗಿಯೂ ಧರ್ಮವನ್ನೇ ಹೇಳಿದ್ದು, ಧರ್ಮರಾಜ ಮಾಡಿದ ಸರಿನೇ ಇದೆ, ಇದು ಧರ್ಮನೇ ಅಂತ. ಆದರೆ ಈ ಸನ್ಯಾಸಿ ಹೇಳಿರೋದ್ರಿಂದ ಮತ್ತೆ ಹೇಗೆ ನಂಬೋದು ನೋಡಿದರು. ಈತ ದುರ್ಯೋಧನ ಮಿತ್ರ, ಬೇಕಂತನೇ ಧರ್ಮರಾಜನ ಬುದ್ಧಿಯನ್ನ ಕೆಡಿಸಬೇಕು ಅಂತ ಬಂದಿದ್ದಾನೆ. ನೋಡು, ಈತನ ಮಾತನ್ನು ಕೇಳಬೇಡ ಅಂತ ಬ್ರಾಹ್ಮಣರು ಹೇಳಿದರು. ಧರ್ಮರಾಜ ಏನಲ್ಲಿಲ್ಲ, ಅವನು ಸಿಟ್ಟು ಬಂತು ಈ ಬ್ರಾಹ್ಮಣರಿಗೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹುಂಕಾರದಿಂದ ಆ ಚಾರ್ವಾಕ ರಾಕ್ಷಸನನ್ನು ಸುಟ್ಟು ಭಸ್ಮ ಮಾಡಿಬಿಡ್ತಾರೆ. ಯಾವ ಋಷಿಗಳು ಧರ್ಮರಾಜನಿಗೆ ಧರ್ಮ ಬೋಧನೆ ಮಾಡಿದ್ರೋ ಆ ಋಷಿಗಳು ಬಂದಂತಹ ಈ ಚಾರ್ವಾಕ ಎನ್ನುವ ರಾಕ್ಷಸನನ್ನ ಹುಂಕಾರದಿಂದಲೇನೆ ಕೊಂದು ಹಾಕ್ಬಿಡ್ತಾರೆ. ಹುಂಕಾರ ಅಂದ್ರೇನು ಅಂತಾರಷ್ಟೇ. ಅದರಿಂದ ಹೇಗೆ ಸಾಯ್ತಾರೆ ಅಂದ್ರೆ ನಮ್ಮ ಹುಂಕಾರದಿಂದ ಯಾರು ಸಾಯೋದಿಲ್ಲ. ಅವ್ರ ಋಷಿ ಮನೆಗಳಲ್ಲಿ ತಪಸ್ಸು ಜಾಸ್ತಿ ಇರ್ತದೆ, ಆದ್ದರಿಂದ ಪರಮಾತ್ಮ ಆ ತರ ಕೆಲಸ ಮಾಡಿಸ್ತಾನೆ. ನೋಡ್ತಾ ಇರುವ ಕಾಲಕ್ಕೇನೆ ಆತ ಸುಟ್ಟು ಹೋಗ್ಬಿಡ್ತಾನೆ. ಧರ್ಮರಾಜನಿಗೆ ಇನ್ನ ಭಯ ಆಯ್ತು, ನನ್ನ ಕಣ್ಣೆದುರಿಗೆ ಒಬ್ಬ ಸನ್ಯಾಸಿನ ಕೊಂದ್ರು ಅಂತ. ಆಗ ಬಹಳಷ್ಟು ಮನಸ್ಸಿಗೆ ದುಃಖವನ್ನ ಮಾಡಿಕೊಳ್ತಾ ಇದ್ದಾನೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ,
ಏ ಈತ ಸನ್ಯಾಸಿ ಅಥವಾ ಬ್ರಾಹ್ಮಣ ಅಂತ ಅನ್ಕೊಳ್ಬೇಡ, ಈತ ಚಾರ್ವಾಕ ಎಂಬುವಂತಹ ರಾಕ್ಷಸ, ಇವನ ಕಥೆ ಹೇಳ್ತೀನಿ ಕೇಳು ಅಂತ ಕೃಷ್ಣ ಹೇಳ್ತಾನೆ. ಬ್ರಾಹ್ಮಣಾಸ್ತಾತ ಲೋಕೇಸ್ಮಿನ್ ಅರ್ಚನೀಯ ಸದಾ ಮಮ ಏತೆ ಭೂಮಿಚರ ದೇವ ವಾಗ್ವಿಷಾ ಸುಪ್ರಸಾದಕಾಹ. ನೋಡೋ ಧರ್ಮರಾಜ, ಬ್ರಾಹ್ಮಣರು ನನಗೂ ಪೂಜ್ಯರೇ, ನಾನೇನು ಬ್ರಾಹ್ಮಣರನ್ನ ತೆಗಳೋದಿಲ್ಲ, ಆದರೆ ಈತ ಮಾತ್ರ ಬ್ರಾಹ್ಮಣ ಅಲ್ಲ. ಇವನು ದುರ್ಯೋಧನ ಮಿತ್ರ ಚಾರ್ವಾಕ ಎನ್ನುವ ರಾಕ್ಷಸ ಅಂತ ಹೇಳ್ತಾನೆ. ಅದಕ್ಕೊಂದು ಕಥೆ ಹೇಳ್ತಾನೆ. ಪುರಾಕೃತ ಯುಗೇ ರಾಜಂ ಚಾರ್ವಾಕೋ ನಾಮ ರಾಕ್ಷಸ ತಪಸ್ತೇಪೆ ಮಹಾಬಾಹೋ ಬದರ್ಯಾಂ ಬಹುವಾರ್ಷಿಕಂ. ಬದರಿ ಯಾತ್ರೆಗೆ ಹೋಗಿದ್ರು ಈ ಚಾರ್ವಾಕ ರಾಕ್ಷಸ. ಆದ್ರಿಂದ ಬದರಿಗೆ ಸಜ್ಜನರೇ ಹೋಗ್ತಾರಂತಿಲ್ಲ. ಈ ಚಾರ್ವಾಕ ರಾಕ್ಷಸ ಹೋಗಿ ತಪಸ್ಸನ್ನ ಮಾಡಿದ. ತಪಸ್ಸನ್ನ ಮಾಡಿ ನನಗೆ ಮರಣ ಬರಬಾರದು, ಯಾವ ಪದಾರ್ಥದಿಂದಲೂ ನನಗೆ ಭಯ ಉಂಟಾಗಬಾರದು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಬ್ರಹ್ಮದೇವರು ಆಯಿತು ಅಂದ್ರು. ಆದರೆ ಅವ್ರು ಹೇಳ್ತಾರೆ, ಅಭಯಂ ಸರ್ವಭೂತೇಭ್ಯ ವರಯಾಮಾಸ ಭಾರತ ದ್ವಿಜಾವಮಾನಾದನ್ಯತ್ರ ಪ್ರಾದಾದ್ ವರಮನುತ್ತಮಂ. ಕೊಡ್ತೀನಪ್ಪ ನಿನಗೆ ಈ ವರವನ್ನ, ಆದರೆ ಬ್ರಾಹ್ಮಣರ ಅವಮಾನವನ್ನು ಮಾಡ್ಲಿಕ್ಕೆ ಹೋಗ್ಬೇಡ. ಆ ಕೆಲಸ ಮಾಡಿದರೆ ಮಾತ್ರ ನಿನಗೆ ಯಾವ ಪದಾರ್ಥದಿಂದಲೂ ಭಯ ಆಗಬಾರ್ದು ಅಂತ ನಾನು ವರ ಕೊಟ್ಟಿದ್ದೀನಿ, ಅದು ಕೆಲಸ ಮಾಡಲ್ಲ. ಸರಿ ಆಯಿತು ಅಂದ್ಕೊಂಡ. ಸತು ಲಬ್ಧವರ ಪಾಪ ದೇವಾನ್ ಅಮಿತ ವಿಕ್ರಮ ರಾಕ್ಷಸ ತಾಪಯಾಮಾಸ ತೀವ್ರ ಕರ್ಮ ಮಹಾಬಲಃ. ಯಾರಿಂದಲೂ ಭಯ ಇಲ್ಲ ಅಂತ ವರ ಕೊಟ್ಟಿರೋದರಿಂದ ದೇವತೆಗಳೆಲ್ಲರೂ ಕೂಡ ಇವನು ಮಾಡುವ ಕೆಟ್ಟ ಕೆಲಸಕ್ಕೆ ಏನು ಅನ್ಲಿಕ್ಕೆ ಬರಲ್ಲ. ಹೆದರಿಸ್ತೀನಿ, ಹೊಡಿತೀನಿ ಅಂತ ಏನಾದ್ರು ಮಾಡಬೇಕಲ್ಲ. ಏನು ಮಾಡಿದರೂ ಕೂಡ ಈ ಚಾರ್ವಾಕನಿಗೆ ಭಯವಿಲ್ಲ. ದೇವತೆಗಳೆಲ್ಲ ಹೋಗಿ ಬ್ರಹ್ಮದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾರೆ, ಏನ್ ಸ್ವಾಮಿ ಈ ತರಹ ವರ ಕೊಟ್ಬಿಟ್ಟಿದ್ದೀರಿ, ಈತ ಬಹಳ ಪೀಡಿಸ್ತಾ ಇದ್ದಾನೆ ಅಂದ್ರೆ ಏನು ಚಿಂತೆ ಮಾಡ್ಬೇಡ್ರಪ್ಪ. ರಾಜ ದುರ್ಯೋಧನೋ ನಾಮ ಸಖಾಸ್ಯ ಭವಿತಾನ್ ಋಷು ತಸ್ಯ ಸ್ನೇಹಾವಬದ್ಧೋಸೌ ಬ್ರಾಹ್ಮಣಾನ್ ಅವಮನ್ಸ್ಯತೆ. ಮುಂದೆ ದುರ್ಯೋಧನ ಅಂತ ಒಬ್ಬ ಹುಟ್ಟುತ್ತಾನೆ ನೋಡ್ರಿ. ಇದಾಗಿರೋದು ಕೃತಯುಗದಲ್ಲಿ. ಕೃತ, ತ್ರೇತ, ದ್ವಾಪರ ಮುಗಿದೋಗಿದೆ, ಕಲಿಯುಗ ಪ್ರಾರಂಭ ಆಗಿದೆ ಇವಾಗ. ದುರ್ಯೋಧನ ಯಾವಾಗ ಸತ್ತಿದ್ದಾನೋ ಅವತ್ತಿಂದಲೇ ಕಲಿಯುಗ ಪ್ರಾರಂಭ. ಇವಾಗ ಆ ವರ ಮುರಿದು ಹೋಗತ್ತೆ. ಇವಾಗ ಬ್ರಾಹ್ಮಣರನ್ನ ಈತ ಅವಮಾನ ಮಾಡ್ತಾನೆ, ಆಗ ಅವರ ಹುಂಕಾರದಿಂದಲೇ ಇವನಿಗೆ ನಾಶ ಇದೆ, ಅಲ್ಲಿ ತನಕ ತಡೀರಿ ಅಂತವ ದೇವತೆಗಳಿಗೆ ಬ್ರಹ್ಮದೇವರು ಹೇಳಿದ್ರು. ನೋಡಪ್ಪ, ಬ್ರಹ್ಮದೇವರ ವರ ಇತ್ತು, ಈತ ಬ್ರಾಹ್ಮಣರ ಅವಮಾನವನ್ನ ಮಾಡ್ದ, ಈತ ರಾಕ್ಷಸ ಆದ್ದರಿಂದ ಇವನ ಮಾತನ್ನ ಕೇಳಬೇಡ. ಋಷಿಗಳು ಹುಂಕಾರದಿಂದ ಸಂಹಾರವನ್ನ ಮಾಡಿದ್ದಾರೆ, ಏನ್ ಚಿಂತೆ ಮಾಡಬೇಡ. ಸತ್ವ ಮಾತಿಷ್ಠ ಕಾರ್ಯಾಣಿ ಮಾತೇ ಭೂತ್ ಬುದ್ಧಿರನ್ಯಥ. ನೀನು ಬುದ್ಧಿಯನ್ನ ಬದಲು ಮಾಡಬೇಡ, ಈ ಋಷಿಗಳು ಹೇಳಿದ್ದೇ ನಿಜ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಸರಿ ಆಯಿತು ಅಂತ ಅನ್ಕೊಂಡ್ರು. ರಾಜ್ಯವನ್ನೇನೋ ಆಳ್ತಾ ಇದ್ದಾನೆ, ಎಲ್ಲರಿಗೂ ಒಂದೊಂದು ಕಾರ್ಯವನ್ನು ಕೊಟ್ಟ. ಕೃಷ್ಣ ಪರಮಾತ್ಮ ಇಲ್ಲೇ ಹಸ್ತಿನಾವತಿಯಲ್ಲೇ ವಾಸ ಮಾಡ್ತಾ ಇದ್ದಾನೆ. ಆದರೂ ಕಾಡ್ತಾ ಇದೆ. ಒಬ್ಬ ಬ್ರಾಹ್ಮಣ ಮನೆ ತನಕ ಬಂದು ನಾ ಮಾಡಿರೋ ತಪ್ಪು ಅಂತಂತಾನೆ ಅಂದ್ರೆ ಯಾಕೆ ತಪ್ಪಿರಬಾರ್ದು ಅಂತ ಮತ್ತೆ ಪ್ರಶ್ನೆಯನ್ನು ಕೇಳ್ತಾನೆ, ನಾನು ಮಾಡಿದ ಸರಿನೋ ತಪ್ಪೋ. ಕೃಷ್ಣ ಪರಮಾತ್ಮ ಬಹಳಷ್ಟು ಉಪದೇಶವನ್ನು ಮಾಡ್ತಾನೆ. ಸ್ವತಃ ಯುಧಿಷ್ಠಿರ ಇಲ್ಲೇ ಕೃಷ್ಣ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾನೆ. ಕೃಷ್ಣನ 100 ನಾಮಗಳನ್ನ ಹೇಳ್ತಾನೆ ಇಲ್ಲಿ. ಪರಮಾತ್ಮನನ್ನ 100 ನಾಮಗಳಿಂದ ಸ್ತೋತ್ರ ಮಾಡಿ ಹೇಳ್ತಾರೆ, ನನಗೆ ಈ ಸಂಶಯವನ್ನು ಪರಿಹಾರ ಮಾಡ್ರಪ್ಪ, ನನಗೆ ಮಾತ್ರ ಸಂದೇಹವೇ ಇದೆ ಅಂತಂದಾಗ ಆಗ ಕೃಷ್ಣ ಹೇಳ್ತಾನೆ, ಇದು ಅಂತಿಂಥ ಸಂಶಯ ನಾವು ಉಪದೇಶ ಮಾಡಿದ್ರೆ ಹೋಗುವಂಥದ್ದಲ್ಲ, ನನಗೆ ತುಂಬಾ ಪ್ರಿಯರಾಗಿರುವಂತಹ ಭೀಷ್ಮರ ಬಳಿ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಕೃಷ್ಣ ಕರೆದುಕೊಂಡು ಹೋಗ್ತಾನೆ. ಕೃಷ್ಣ ಪರಮಾತ್ಮನನ್ನ ಸ್ತೋತ್ರ ಮಾಡಿದ ಮೇಲೆ ಆಗ ಭೀಷ್ಮಾಚಾರ್ಯರ ಹತ್ರ ಕರ್ಕೊಂಡು ಹೋಗಬೇಕು. ಕೃಷ್ಣ ಹೀಗೆ ಸುಮ್ಮನೆ ಕಣ್ಣು ಮುಚ್ಚಿ ಏನೋ ಧ್ಯಾನ ಮಾಡಿದಂತೆ ನೋಡಿದ್ನಂತೆ, ಆಲೋಚನೆ ಮಾಡಿದ ಹಾಗೆ. ಪರಮಾತ್ಮ ಆಲೋಚನೆ ಮಾಡೋದಿಲ್ಲ, ಆದರೂ ಮಾಡ್ತಾನೆ, ತೋರಿಸ್ತಾನೆ. ಧರ್ಮರಾಜ ಕೇಳಿದ, ಏನು ಆಲೋಚನೆ ಮಾಡ್ತಾ ಇದೀಯಪ್ಪ?
ನೀನೇ ಎಲ್ಲರಿಗೂ ಕೂಡ ಜ್ಞಾನವನ್ನ ಪ್ರಚೋದನೆ ಮಾಡುವನು, ನೀನೇ ಆಲೋಚನೆ ಮಾಡ್ತಾ ಇದೆಯಲ್ಲ, ಏನರ್ಥ ಇದಕ್ಕೆ ಅಂದ್ರೆ, ಇಲ್ಲ ಪರಶುರಾಮ ದೇವರ ಶಿಷ್ಯರು ಭೀಷ್ಮಾಚಾರ್ಯರು ಎಲ್ಲ ವಿದ್ಯೆಗಳನ್ನು ಕೂಡ ತಿಳ್ಕೊಂಡವರು, ಅಲ್ಲಿ ತುಂಬಾ ಒದ್ದಾಡ್ತಾ ಇದ್ದಾರೆ. ಮೃತ್ಯಷ್ಟಕೋತ್ಥಾಮಪಿ ವೇದನಂ, 8 ಬಾರಿ ಹುಟ್ಟಿನ ಸಾವಿನ ದುಃಖವನ್ನು ಅನುಭವಿಸಬೇಕು ಅಂತ ಶಾಪ ಇದೆ ಅವರಿಗೆ, ಬ್ರಹ್ಮದೇವರದ್ದು. ಯಾಕೆ ಮತ್ತೆ ನೆನಪಿಸ್ಕೊಳ್ಬೇಕು, ಆ ಒಂದು ನಂದಿನಿ ಆಕಳನ್ನು ಕಳುವು ಮಾಡ್ಕೊಬೇಕು ಅಂತ ಹೋಗಿರುವಂತಹ ವಸು ಬಹಳ ದುಃಖ ಪಡ್ತಾ ಇದ್ದಾರೆ, ನನ್ನನ್ನೇ ಸ್ಮರಿಸ್ತಾ ಇದ್ದಾರೆ, ಅಲ್ಲಿ ಹೋಗೋಣ ಬಾ, ಅವರ ಮುಖಾಂತರವಾಗಿ ನಿನಗೆ ಉಪದೇಶವನ್ನ ಮಾಡಿಸ್ತೀರಿ ಅಂತ ಕೃಷ್ಣ ಪರಮಾತ್ಮ ಎಲ್ಲರನ್ನೂ ಕೂಡ ಕರೆದುಕೊಂಡು ಭೀಷ್ಮಾಚಾರ್ಯರ ಬಳಿ ಬರ್ತಾ ಇದ್ದಾರೆ. ಭೀಷ್ಮಾಚಾರ್ಯರ ಪರಿಸ್ಥಿತಿ ಬಹಳ ಶೋಚನೀಯವಾದದ್ದೇ. ನೋಡಿ, ಕಣ್ಣು ಮೂಗು ಮುಖದಲ್ಲಿ ಎಲ್ಲ ಕಡೆಯೂ ಕೂಡ ಅರ್ಜುನನ ಬಾಣಗಳು ಒಳಗೆ ಹೋಗಿವೆ. ಹೋಗಿ ಹಾಗೆ ಬಿದ್ದಿದ್ದಾರೆ. ಬಾಣಗಳ ನಟ್ಟ ನಡುವೆ ಅವರ ಶರೀರ ಬಿದ್ದಿದೆ. ಇದು ಪಂಜರ ಅಂದ್ರೆ ಶರದ ಹಾಸಿಗೆ ಹಾಸಿದ್ರು ಅಲ್ಲಿ ಹೋಗಿ ಮಲ್ಕೊಂಡ್ರು ಅಂತ ಈಗ ಅರ್ಥ ಅಲ್ಲ. ಮತ್ತೆ ಬಹಳ ದುಃಖವನ್ನು ಅನುಭವಿಸ್ತಾ ಇದ್ದಾರೆ. ಕೃಷ್ಣ ಕರ್ಕೊಂಡು ಹೋಗಿ ಎದುರಿಗೆ ನಿಂತಾಗ ಭೀಷ್ಮಾಚಾರ್ಯರು ಸ್ತೋತ್ರವನ್ನು ಮಾಡ್ತಾರೆ. ಇದುವೇ ಬಹಳ ಪ್ರಸಿದ್ಧವಾಗಿರುವಂತಹ ಭೀಷ್ಮಸ್ತವರಾಜ ಅಂತ ಇರುವಂತಹದ್ದು. ಮಹಾಭಾರತದಲ್ಲಿ ಕಥೆಯನ್ನು ಹೇಳುವ ಕಾಲಕ್ಕೆ ಒಂದು ಕ್ರಮವನ್ನು ಅನುಸರಿಸ್ತಾರೆ. ಕೃಷ್ಣ ಪರಮಾತ್ಮನ ಸ್ತೋತ್ರವನ್ನು ಮಾಡಿ ಕೊನೆಗೆ ಅವರು ಶರೀರ ಪರಿತ್ಯಾಗವನ್ನು ಮಾಡಿದರು ಅಂತ ಬರ್ತದೆ. ಆದರೆ ಮಹಾಭಾರತದಲ್ಲಿ ಮೊದಲಿಗೆ ಆ ಶರೀರ ಪರಿತ್ಯಾಗದ ಕಥೆಯನ್ನು ಹೇಳಿಬಿಟ್ಟು ಆಮೇಲೆ ಉಪದೇಶದ ಭಾಗ ಹೇಳ್ತಾರೆ. ಬಹಳ ಪ್ರಸಿದ್ಧವಾದದ್ದು ಈ ಭೀಷ್ಮಸ್ತವರಾಜ. ಕೃಷ್ಣ ಪರಮಾತ್ಮನ ಅಸಾಧಾರಣವಾಗಿರುವಂತಹ ಮಹಿಮೆಗಳನ್ನ ತಿಳಿಸ್ಕೊಡುವಂತಹದ್ದು. ವಿಸ್ತಾರವಾಗಿ ಇದನ್ನ ನಾವು ಕಾಲಾಂತರದಲ್ಲಿ ನೋಡಬಹುದು. ಕೃಷ್ಣ ಪರಮಾತ್ಮನ ನಾಮಗಳು ತುಂಬ ಇವೆ. ಹಾಗೇನೆ ಪರಮಾತ್ಮ ಎಷ್ಟೆಲ್ಲ ರೂಪಗಳನ್ನು ಸ್ವೀಕಾರ ಮಾಡಿದ. ಏಕಂ ದ್ವಾದಶಧಾ ಜಗ್ನೇ ತಸ್ಮೈ ಸೂರ್ಯಾತ್ಮನೇ ನಮಃ. ಒಬ್ಬನೇ ಆಗಿರುವಂತಹ ಪರಮಾತ್ಮ 12 ರೂಪಗಳನ್ನ, ಕೇಶವಾದಿ 12 ರೂಪಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಅವುಗಳನ್ನು ಸ್ವೀಕಾರವನ್ನು ಮಾಡಿ ಸೂರ್ಯನ ಅಂತರ್ಯಾಮಿಯಾಗಿ ಭಗವಂತ ಇರ್ತಾ ಇದ್ದಾನೆ. ಆ ಸೂರ್ಯನೇ ನಮ್ಮೆಲ್ಲರನ್ನ ರಕ್ಷಣೆ ಮಾಡೋದು ಅಂತೀವಲ್ಲ, ಸೂರ್ಯ ಅಲ್ಲ, ತದಂತರ್ಯಾಮಿಯಾಗಿರುವ ಕೃಷ್ಣ ಪರಮಾತ್ಮನೇ ನಮ್ಮನ್ನ ಉದ್ಧರಿಸೋದು ಅಂತ ಇತ್ಯಾದಿಯಾದ ಅನೇಕ ಪ್ರಮೇಯಗಳಿಂದ ಗರ್ಭಿತವಾದ ಆ ಸ್ತವರಾಜವನ್ನ ಮಾಡ್ತಾನೆ. ಆಚಾರ್ಯರು ಕೂಡ ಕೃಷ್ಣ ಪರಮಾತ್ಮನ ರೂಪಗಳ ಬಗ್ಗೆ ಹೇಳೋ ಕಾಲಕ್ಕೆ ಇದನ್ನೇ ಹೇಳ್ತಾರೆ. ಒಟ್ಟು ಕೃಷ್ಣ ಪರಮಾತ್ಮನದ್ದು ಅನೇಕ ರೂಪಗಳಿವೆ. ಒಂದು ರೂಪವನ್ನ ಕೃಷ್ಣ ಪರಮಾತ್ಮ ಸತ್ಯಲೋಕದಲ್ಲಿ ಇಟ್ಟಿದ್ದಾನೆ. ಮುಂದೆ ಕೃಷ್ಣ ಪರಮಾತ್ಮ ಪರಮಧಾಮ ಪ್ರವೇಶ ಮಾಡುವ ಕಥೆಯನ್ನು ಹೇಳೋ ಕಾಲಕ್ಕೆ ಹೇಳ್ತಾರೆ ಇದನ್ನ ಆಚಾರ್ಯರು. ಕೃಷ್ಣನ ಒಂದು ರೂಪ ಸತ್ಯಲೋಕದಲ್ಲಿದೆ, ಮತ್ತೊಂದು ರೂಪ ಸೂರ್ಯನ ಅಂತರ್ಯಾಮಿಯಾಗಿದೆ ಇವತ್ತಿಗೂ ಕೂಡ. ಇನ್ನೊಂದು ರೂಪ ರುದ್ರದೇವರಿಗೆ ಯಾವಾಗಲೂ ಕೂಡ ಭಜನೆ ಮಾಡಲಿಕ್ಕೆ ಅಂತ ಕೃಷ್ಣ ಪರಮಾತ್ಮ ಒಂದು ರೂಪವನ್ನು ಇಟ್ಟಿದ್ದಾನೆ. 4ನೇ ರೂಪ ಇರುವಂತಹದ್ದು ಇದೇ ಭೂಲೋಕದಲ್ಲಿ. ಯಾರೆಲ್ಲ ಆ ಕೃಷ್ಣ ಪರಮಾತ್ಮನ ಗೋಪಾಲ ಮಂತ್ರವನ್ನ, ಕೃಷ್ಣ ಪರಮಾತ್ಮನ ಮಂತ್ರವನ್ನ ಜಪ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಫಲವನ್ನ ಕೊಡ್ತೀನಿ ನಾನು ಅಂತ ಅದೃಶ್ಯನಾಗಿ ಭೂಲೋಕದಲ್ಲೇ ಒಂದು ರೂಪವನ್ನು ಇಟ್ಟಿದ್ದಾನೆ. 5ನೆಯ ರೂಪದಿಂದ ಕೃಷ್ಣ ಪರಮಾತ್ಮ ವೈಕುಂಠಕ್ಕೆ ಹೊರಟ ಅಂತ ಕಥೆಯನ್ನು ಹೇಳ್ತಾರೆ. ಆದ್ರಿಂದ ಕೃಷ್ಣ ಪರಮಾತ್ಮ ಸೂರ್ಯನಲ್ಲಿ ಇರುವಂತಹದ್ದು ಬಹಳ ಪ್ರಸಿದ್ಧವಾದ ಅಂಶವೇ. ಅದನ್ನು ಭೀಷ್ಮಾಚಾರ್ಯರು ತಾವು ಅನುಸಂಧಾನ ಮಾಡ್ಕೊಂಡು ಹೇಳ್ತಾರೆ. ಎಲ್ಲ ವಿಧವಾಗಿರುವಂತಹ ಧರ್ಮಗಳನ್ನ ಬೋಧನೆ ಮಾಡಿದಂಥವನು ಕೃಷ್ಣ ಪರಮಾತ್ಮನೇ. ಸಮುದ್ರದಲ್ಲಿ, ಗಾಳಿಯಲ್ಲಿ ಸರ್ವತ್ರ ವ್ಯಾಪ್ತನಾಗಿರುವಂಥವನು ಪರಮಾತ್ಮನೇ ಅಂತ ಹೇಳ್ತಾ ಬಹಳ ಪ್ರಸಿದ್ಧವಾಗಿರುವ ಶ್ಲೋಕ ಬರೋದಿಲ್ಲೇ. ಏಕೋಪಿ ಕೃಷ್ಣಸ್ಯ ಕೃತಃ ಪ್ರಣಾಮಃ ದಶಾಶ್ವಮೇಧಾವವೃಥೇನ ತುಲ್ಯಃ ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ. ಪುರಾಣಗಳಲ್ಲಿ ಬರುತ್ತದೆ ಎನ್ನುವಂಥದ್ದು ಪ್ರಸಿದ್ಧಿ ಇದೆ. ಮಹಾಭಾರತದ ಎಷ್ಟೋ ಗ್ರಂಥಗಳಲ್ಲೂ ಕೂಡ ಈ ಶ್ಲೋಕ ಇದೆ. ಬಹಳ ಪ್ರಸಿದ್ಧವಾದ ಶ್ಲೋಕ ಇದು. ಏಕೋಪಿ ಕೃಷ್ಣಸ್ಯ ಕೃತಃ ಪ್ರಣಾಮಃ. ಕೃಷ್ಣ ಪರಮಾತ್ಮನಿಗೆ ಮಾಡಿರುವಂತಹ ಒಂದು ನಮಸ್ಕಾರವೂ ಕೂಡ ದಶಾಶ್ವಮೇಧ ಅವವೃಥೇನ ತುಲ್ಯ. 10 ಅಶ್ವಮೇಧ ಯಾಗಗಳನ್ನು ಮಾಡಿ ಕಷ್ಟಪಟ್ಟು ಅವಭೃತ ಸ್ನಾನವನ್ನು ಮಾಡಿದ ಮೇಲೆ ಏನು ಫಲ ಬರ್ತದೋ ಅದಕ್ಕಿಂತ ಅಧಿಕವಾಗಿರುವ ಫಲನೇ ಬರ್ತದೆ. ಯಾಕೆಂದ್ರೆ ದಶಾಶ್ವಮೇಧಿ ಪುನರೇತಿ ಜನ್ಮ. 10 ಅಶ್ವಮೇಧ ಯಾಗವನ್ನು ಮಾಡಿದಂತಹ ವ್ಯಕ್ತಿ ಮತ್ತೆ ವಾಪಸ್ ಹುಟ್ಟು ಬರಬೇಕು.
ಕೃಷ್ಣ ಪ್ರಣಾಮೀನ ಪುನರ್ಭವಾಯ, ಕೃಷ್ಣ ಪರಮಾತ್ಮನಿಗೆ ನಮಸ್ಕಾರ ಹಾಕಿದವ ವಾಪಸ್ ಬರಲ್ಲ, ಮೋಕ್ಷಕ್ಕೆ ಹೋಗ್ತಾನೆ ಅಂತ ಅಭಿಪ್ರಾಯ. ಅದಕ್ಕೆ ನಮ್ಮ ಮಧ್ವಾಚಾರ್ಯರು ಚಿಕ್ಕಂದಿರುವ ಕಾಲಕ್ಕೆ ಎಲ್ಲ ಭಗವದ್ ರೂಪಗಳಿಗೆ ನಮಸ್ಕಾರ ಹಾಕ್ತಿದ್ರು. ಯಾಕೆ ಹಾಕ್ತಿದ್ರು ಅಂದ್ರೆ ಸುಹಯಮೇಧ ಗಣಾತಿಶಯಾಲವೋ ಹರಿ ನಮಸ್ಕೃತಯ, ಅಶ್ವಮೇಧ ಯಾಗಲಕ್ಕಿಂತಲೂ ಕೂಡ ಅಧಿಕವಾದ ಪುಣ್ಯವನ್ನು ಒಂದು ನಮಸ್ಕಾರ ಕೊಡ್ತದ್ರಿ. ಒಂದು ಸರಿಯಾದ ನಮಸ್ಕಾರವನ್ನು ಹಾಕೋದ್ರಿಂದ ಇಷ್ಟು ಫಲ ಬರ್ತದೆ ಅಂದ್ರೆ ಯಾಕಾದ್ರೂ ಅಶ್ವಮೇಧ ಮಾಡ್ಲಿಕ್ಕೆ ಹೋಗ್ಬೇಕು. ಅದಕ್ಕೆ ಹೇಳಿರೋದು ಯಾಕೆ ಮಾಡ್ಲಿಕ್ಕೆ ಹೋಗ್ತೀರಾ, ಕಲಿಯುಗದಲ್ಲಿ ಆ ಯಾವ ಯಜ್ಞವನ್ನು ಮಾಡುವ ಅವಶ್ಯಕತೆನೂ ಇಲ್ಲ, ಮಾಡ್ಲಿಕ್ಕೆ ಆಗೋದೂ ಇಲ್ಲ. ಆದ್ರೆ ಕೃಷ್ಣ ಪ್ರಣಾಮ, ಭಗವಂತನಿಗೆ ಒಂದು ನಮಸ್ಕಾರ ಹಾಕ್ಲಿಕ್ಕೆ ಆಗ್ತದಲ್ಲ, ಅದನ್ನು ಮಾಡಿಬಿಟ್ರೆ ಸಾಕು. ನಾ ಪುನರ್ಭವಾಯ, ವಾಪಸ್ಸು ಇಲ್ಲಿ ಮತ್ತೆ ತಾಯಿಯ ಹಾಲನ್ನು ಕುಡಿಯುವಂತಹ ಪ್ರಸಂಗ ಬರೋದಿಲ್ಲ ಅವರಿಗೆ. ಕೃಷ್ಣ ವ್ರತಾಹ ಕೃಷ್ಣ ಮನುಸ್ಮರಂತಹ ರಾತ್ರೌ ಚ ಕೃಷ್ಣಂ ಪುನರುತ್ಥಿತಾಯೇ ತೇ ಕೃಷ್ಣ ದೇಹ ಪ್ರವಿಶಂತಿ ಕೃಷ್ಣಂ ಆದ್ಯಂ ಯಥಾ ಮಂತ್ರಹುತಂ ಹುತಾಶೆ. ಯಾವಾಗಲೂ ಕೃಷ್ಣ ಕೃಷ್ಣ ಅನ್ನುವಂತಹ ನಾಮವನ್ನು ಹೇಳ್ತಾ, ಕೃಷ್ಣ ನನ್ನಲ್ಲೇ ಇದ್ದಾನೆ, ಬೇರೆ ಎಲ್ಲೂ ಕೂಡ ಇಲ್ಲ ಅಂತ ಯಾರು ತಿಳ್ಕೊಳ್ತಾರಲ್ಲ ಅವರು ಕೃಷ್ಣನಲ್ಲೇ ಪ್ರವೇಶವನ್ನು ಮಾಡ್ತಾರೆ, ಅವರಿಗೆ ಮೋಕ್ಷ ಇದೆ. ಅದರಿಂದ ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಇತ್ಯಾದಿ ಅನೇಕ ಪ್ರಸಿದ್ಧ ಶ್ಲೋಕಗಳಿಂದ ಕೃಷ್ಣ ಪರಮಾತ್ಮನ ಸ್ತೋತ್ರವನ್ನು ಮಾಡಿ ಶರೀರದ ಪರಿತ್ಯಾಗವನ್ನು ಮಾಡ್ತಾರೆ ಭೀಷ್ಮಾಚಾರ್ಯರು ಅಂತ ಕಥೆ ಇದೆ. ಆಗ ಅಂತಹ ಭೀಷ್ಮಾಚಾರ್ಯರ ಬಳಿ ಕರೆದುಕೊಂಡು ಬರ್ತಾರೆ. ಕುರುಕ್ಷೇತ್ರಕ್ಕೆ ಬಂದಿರ್ತಾರೆ. ಇವರಿರೋದು ಹಸ್ತಿನಾವತಿಯಲ್ಲಿ. ಎಲ್ಲರೂ ಕೂಡ ಕುರುಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿ ಬಿದ್ದಿರುವಂತಹ ಭೀಷ್ಮಾಚಾರ್ಯರನ್ನು ನೋಡ್ತಾರೆ. ತಾವು ಸ್ವತಃ ದಿವ್ಯ ದೃಷ್ಟಿಯಿಂದ ಉತ್ತರಾಯಣ ಬರಬೇಕು ಅನ್ನೋದನ್ನು ಕಾಯ್ತಾ ಇದ್ದಾರೆ. ಅಲ್ಲಿಯ ಪರ್ಯಂತ ಸ್ವಚ್ಛಂದ ಮೃತ್ಯುಗಳು, ಸ್ವತಃ ತಮ್ಮ ಅಪ್ಪನೂ ಕೂಡ ವರವನ್ನು ಕೊಟ್ಟಿದ್ದಾನೆ. ಇವರು ಯಾವುದೇ ವಿಧವಾಗಿರುವಂತಹ ವಿಷಯಗಳಲ್ಲಿ ಆಸಕ್ತಿಯನ್ನು ತೋರಿಸಿಲ್ಲ, ಯಾವ ಹಿರಿಯರನ್ನೂ ಕೂಡ ಎದುರುಹಾಕೊಂಡಿಲ್ಲ. ಆದ್ದರಿಂದ ಎಲ್ಲರಿಗೂ ಆ ಕಾಲದಲ್ಲಿ ಸ್ವಚ್ಛಂದ ಮೃತ್ಯುತ್ವ ಇತ್ತು. ಅದಕ್ಕೆ ಬಲವಾಗಿ ಇಲ್ಲಿ ಭೀಷ್ಮಾಚಾರ್ಯರು ತಮ್ಮ ಮರಣವನ್ನು ತಾವೇ ಪಡ್ಕೊಳ್ಬೇಕು, ತಾವು ಅನ್ಕೊಂಡಿರುವಂತಹ ದಿವಸವೇ ಶರೀರ ಪರಿತ್ಯಾಗ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಇದನ್ನು ನಾರದರು ತಿಳ್ಕೊಂಡು ಧರ್ಮರಾಜನಿಗೆ ಹೇಳ್ತಾರೆ, ನೋಡಪ್ಪ ಇನ್ನ ಬಹಳ ದಿವಸ ಉಳಿದಿಲ್ಲ, ಯಾಕೆಂದ್ರೆ ಸ್ವಚ್ಛಂದ ಮೃತ್ಯುಗಳು ನಿಜ, ಆದ್ರೆ ಇವತ್ತೇ ಮರಣ ಹೊಂದ್ತೀನಿ ಅಂತ ಅನ್ಕೊಳ್ಬೋದಲ್ಲ. ಇವರು ಹೋಗೋಷ್ಟಲ್ಲೇನೆ ಮತ್ತೆ ಮರಣವನ್ನು ಹೊಂದ್ಬಿಟ್ರೆ ಉಪದೇಶ ಮಾಡೋರು ಯಾರು? ಅದಕ್ಕೆ ನಾರದರಂತಾರೆ, ಇನ್ನ ಬಹಳಷ್ಟು ದಿವಸಗಳ ಪರ್ಯಂತ ಇವರು ಇರ್ತಾರೆ, ಆದರೆ ಬಹಳ ದಿವಸ ಏನಲ್ಲ, ಉತ್ತರಾಯಣ ಬಂದ ಮೇಲೆ ಇವರು ಶರೀರ ಪರಿತ್ಯಾಗ ಮಾಡ್ತಾರಪ್ಪ. ಆದ್ದರಿಂದ ಬಹಳ ಬೇಗನೆ ಅವರ ಮುಖಾಂತರವಾಗಿ ಉಪದೇಶವನ್ನು ಪಡಿಬೇಕು ಅನ್ನುವ ಅಭಿಪ್ರಾಯವನ್ನ ನಾರದರು ಹೇಳ್ತಾರೆ. ಕೃಷ್ಣ ಪರಮಾತ್ಮ ಕರೆದುಕೊಂಡು ಬಂದು ಎದುರಿಗೆ ನಿಲ್ಲಿಸ್ತಾರೆ. ಭೀಷ್ಮಾಚಾರ್ಯರಿಗೆ ಕಣ್ಣು ತೆಗಿಲಿಕ್ಕೂ ಆಗ್ತಾ ಇಲ್ಲ, ಅಷ್ಟು ವೇದನೆ ಆಗ್ತಾ ಇದೆ. ಕೃಷ್ಣ ಹೇಳ್ತಾನೆ, ನೋಡಿ ಈ ಲೋಕದಲ್ಲಿ ಎಲ್ಲ ವಿದ್ಯೆಗಳನ್ನ ಬಲ್ಲವರು ಅಂದ್ರೆ ನೀವೊಬ್ಬರೇ. ಯಾರಿಗೂ ಕೂಡ ನಿಮಗೆ ಬಂದಷ್ಟು ವಿದ್ಯೆ ಬಂದಿಲ್ಲ. 525 ವರ್ಷಗಳ ಪರ್ಯಂತ ಓದಿದ್ದಾರಂತಪ್ಪ, 800 ವರ್ಷ ಆಯುಷ್ಯ ಅಂತ ಹೇಳ್ತಾರೆ. ಅಷ್ಟು ಆಯುಷ್ಯದಲ್ಲಿ ಅರ್ಧಕ್ಕಿಂತಲೂ ಜಾಸ್ತಿ ಆಗಿರುವ ಆಯುಷ್ಯವನ್ನು ಅಧ್ಯಯನದಲ್ಲೇ ಕಳೆದಿದ್ದಾರೆ ಮಹಾನುಭಾವರು. ಆದ್ರಿಂದ ನೋಡು, ನೀನೇ ಈ ಧರ್ಮರಾಜನ ಶೋಕದ ಪರಿಹಾರವನ್ನು ಮಾಡಬೇಕು. ತದಸ್ಯ ತಪ್ಯಮಾನಸ್ಯ ಜ್ಞಾತೀನಾಂ ಸಂಕ್ಷಯೇನ ವೈ ಜ್ಯೇಷ್ಠಸ್ಯ ಪಾಂಡುಪುತ್ರಸ್ಯ ಶೋಕಂ ಭೀಷ್ಮ ವ್ಯಪಾನುದ. ಇವನ ಶೋಕವನ್ನು ಪರಿಹಾರ ನೀನು ಮಾಡಬೇಕು. ಅಲ್ಲ, ಮನಸ್ಸಿನಲ್ಲಿ ಉಂಟಾಗಿರುವ ಶೋಕವನ್ನು ಪರಿಹಾರ ಮಾಡೋದಕ್ಕೂ ಇವರು ಶಾಸ್ತ್ರೋಪದೇಶ ಮಾಡೋದಕ್ಕೂ ಏನು ಸಂಬಂಧ ಇದೆ? ಅಳಬೇಡ್ರಪ್ಪ ಅಂತ ಹೇಳ್ಬೋದು ಅಷ್ಟೇ. ಬಹಳ ಅಂದ್ರೆ ನೋಡ್ರಿ, ಇದು ಶೋಕ ಅಂದ್ರೆ ಎಂಥದ್ದು ಅಂದ್ರೆ ಒಂದು ಮನೋ ದೌರ್ಬಲ್ಯ. ಯಾವ ಮನೋ ದೌರ್ಬಲ್ಯ ಇರೋದ್ರಿಂದ ಯಾವ ಕಾರ್ಯವನ್ನೂ ಮಾಡಬಾರ್ದು ಅನ್ನುವಂತಹ ಧೋರಣೆ ಬರ್ತದಲ್ಲ, ಆ ಮನೋ ದೌರ್ಬಲ್ಯವನ್ನು ಶೋಕ ಅಂತ ಕರೀತಾರೆ. ಈ ಶೋಕ ಹೋಗೋದು ಅಳ್ಬೇಡಪ್ಪ ಅಂತ ಅನ್ನೋದ್ರಿಂದಲ್ಲ, ಸರಿಯಾದ ಭಗವಂತನ ತತ್ವಜ್ಞಾನದಿಂದ. ಇದನ್ನು ಅರ್ಜುನನಿಗೆ ಕೃಷ್ಣ ಹೇಳಿದ್ದಾನೆ, ಅದನ್ನೇ ಇಲ್ಲಿ ಭೀಷ್ಮಾಚಾರ್ಯರ ಮುಖಾಂತರವಾಗಿ ಕಷ್ಟ ಮಾಡಿಸ್ತಾ ಇದ್ದಾನೆ. ಅದನ್ನು ಎಲ್ಲವನ್ನು ನೀನು ಹೇಳಬೇಕು, ವೇದೋಕ್ತವಾದದನ್ನು ಹೇಳಬೇಕು,
ಶಿಷ್ಟರು ಹೇಳಿರೋದನ್ನು ಹೇಳಬೇಕು, ಪ್ರವೃತ್ತ ಕರ್ಮದ ಬಗ್ಗೆ ಹೇಳಬೇಕು, ನಿವೃತ್ತ ಕರ್ಮದ ಬಗ್ಗೆ ಹೇಳಬೇಕು. ಎಲ್ಲ ಧರ್ಮಶಾಸ್ತ್ರವನ್ನು ನೀನು ಪಡೆದಿದ್ದೀಯ, ಆದ್ದರಿಂದ ಧರ್ಮಶಾಸ್ತ್ರವನ್ನು ಹೇಳಬೇಕು, ಸ್ತ್ರೀ ಧರ್ಮವನ್ನು ಹೇಳಬೇಕು, ರಾಜಧರ್ಮ ಹೇಳಬೇಕು, ಬ್ರಹ್ಮಚಾರಿಗಳ ಧರ್ಮ, ಎಲ್ಲ ಆಶ್ರಮಕ್ಕೆ ಸಂಬಂಧಪಟ್ಟಿರುವಂತಹದ್ದು, ವರ್ಣಗಳಿಗೆ ಸಂಬಂಧಪಟ್ಟಿರುವಂತಹದ್ದು, ಏನೇನು ಧರ್ಮಗಳು ನಮಗೆ ಇವಾಗ ನೆನಪಾಗ್ತಾ ಇಲ್ಲ ಹೇಳಬೇಕು ಅಂತ ಅವೆಲ್ಲವನ್ನು ಹೇಳಬೇಕು. ಆಗ ಭೀಷ್ಮಾಚಾರ್ಯ ನಕ್ಕು ಬಿಡ್ತಾರೆ. ಏನು ಕೃಷ್ಣ, ನೀನೇ ಇರುವ ಕಾಲಕ್ಕೆ ನನಗೆ ಹೇಳುವಂತಂತೀಯಲ್ಲೋ, ನಾನು ಹೇಳುವ ಪರಿಸ್ಥಿತಿಯಲ್ಲಾದ್ರೂ ಇದೀನಾ? ರಾತ್ರಿ ನಿದ್ದೆ ಮಾಡೋ ಕಾಲಕ್ಕೆ ಏನೋ ಶಿಷ್ಯರು ಪ್ರಶ್ನೆ ಕೇಳಿಬಿಟ್ರೆ ಉತ್ತರ ಹೇಳೋದು ಕಷ್ಟ ಆಗಿ ಹೋಗ್ತದೆ. ಇದೇನು ಕೇಳೋ ಕಾಲ ಏನು, ಬೆಳಗ್ಗೆ ಹೇಳ್ತೀನಿ ಹೋಗು ಅಂತಂತಾರೆ. ಇನ್ನ ಇಡೀ ಶರೀರದ ತುಂಬಾ ಬಾಣಗಳಿಂದ ವಿದ್ಧರಾಗಿರುವಂತಹ ಭೀಷ್ಮಾಚಾರ್ಯರು ಹೇಗೆ ಮಾತಾಡ್ತಾರೆ? ಅದಕ್ಕಂತಾರೆ, ಗಾತ್ರಾಣಿ ಚಾವಸೀದಂತಿ ನಚ ಬುದ್ಧಿ ಪ್ರಸೀದತಿ. ನನ್ನ ಮನಸ್ಸಿಗೆ ಪ್ರಸಾದವೇ ಇಲ್ಲ, ಬಹಳ ದುಃಖ ಆಗ್ತಾ ಇದೆ. ನಚಮೇ ಪ್ರತಿಭಾ ಕಾಚಿತ ಅಸ್ತಿ ಕಿಂಚಿತ್ ಪ್ರಭಾಷಿತು. ಮಾತಾಡ್ಲಿಕ್ಕೆ ಹೊಳಿಬೇಕಲ್ರಿ. ನೋಡ್ರಿ, ವಿದ್ಯಾ, ಬುದ್ಧಿ, ಪ್ರತಿಭಾ ಅಂತ ಮೂರಿವೆ. ವಿದ್ಯಾ ಬಹಳ ಕಷ್ಟಪಟ್ಟು ಪಡಿಬೇಕು ಉಪದೇಶದಿಂದ. ಬುದ್ಧಿ ಚಲೋ ಕರ್ಮವನ್ನ ಮಾಡಿ ಸಂಪಾದನೆ ಮಾಡ್ಕೋಬೇಕು. ಇವೆರಡೂ ಇದ್ದ ಮೇಲೆ ಇವೆರಡರ ಪ್ರಕಾಶ ಆಗಬೇಕು ಅಂದ್ರೆ ಪ್ರತಿಭಾ ಅನ್ನೋ ಗುಣ ಇರಬೇಕು. ಓದಿದ್ದೀವಿ ನಿಜ, ಹೇಳಲಿಕ್ಕೆ ಬಂದಿಲ್ಲ ಅಂದ್ರೆ ಓದಿಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ ಜನ. ಏನ್ ಮಾಡೋದು? ನನಗೆ ಹೇಳಲಿಕ್ಕೆ ಬರಲ್ಲ ಆದ್ರೆ ಗೊತ್ತಿದೆ ಅಂದ್ರೆ ನನಗೂ ಗೊತ್ತು, ನಾನು ಸರ್ವಜ್ಞ ಅಂತಂತಾರಷ್ಟೇ. ಈ ಪ್ರತಿಭಾ ಗುಣ ಏನ್ ಮಾಡ್ತದೆ ಅಂದ್ರೆ ಇರುವಂತಹ ವಿದ್ಯೆಯನ್ನು ಸರಿಯಾಗಿ ಪ್ರಕಾಶ ಮಾಡಿಕೊಡ್ತದೆ. ನನಗೆ ಆ ಪ್ರತಿಭಾ ಇಲ್ಲ ಇವಾಗ, ನಾನು ಓದಿದ್ದೀನಿ ನಿಜ, ನನ್ನ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಇವಾಗ. ಅಲ್ಲಿ ಎದುರಿಗೆ ಇರುವಂಥವ್ರು ಯಾರೂ ಕೂಡ ಭೀಷ್ಮಾಚಾರ್ಯ ಗೊತ್ತಿಲ್ಲ, ಹೇಳಲಿಕ್ಕೆ ಬರವಲ್ತು, ಮರೆತು ಹೋಗಿದ್ದಾರೆ ಅಂತ ಯಾರು ಅನ್ಕೊಳ್ಳೋದು ಇಲ್ಲ. ಅವ್ರಿಗೆ ಮರೆತು ಹೋಗಿದೆ ಅಂತ ಹೇಳಿದ್ರು ಅದನ್ನು ಸುಳ್ಳು ಅಂತಂತಾರೆ. ಅಷ್ಟು ಭೀಷ್ಮಾಚಾರ್ಯ ಅಂತ ತಿಳ್ಕೊಂಡವರು. ಆದ್ರೆ ಭೀಷ್ಮರಿಗೇನೆ ಅನಿಸ್ತಾ ಇದೆ, ನನಗೆ ಯಾವುದು ನೆನಪಾಗ್ತಾ ಇಲ್ಲ, ಏನ್ ಹೇಳಲಿ? ಪೀಡ್ಯಮಾನಸ್ಯ ಗೋವಿಂದ ವಿಷಾನಲ ಸಮೈಶ್ವರೈಹಿ. ಬೆಂಕಿ ವಿಷಕ್ಕೆ ಸಮಾನವಾಗಿರುವ ಬಾಣಗಳು ನನ್ನ ಶರೀರದಲ್ಲಿವೆ, ಆದ್ದರಿಂದ ಬಹಳ ಪೀಡೆ ಆಗ್ತಾ ಇದೆಯಪ್ಪ, ಕ್ಷಮಸ್ವ ಮಹಾಬಾಹೋ, ಕ್ಷಮೆ ಮಾಡು, ನನಗೆ ಹೇಳಲಿಕ್ಕಾಗಲ್ಲ ಅಂತ. ನಬ್ರೂಯಾಮ್ ಕಿಂಚಿತ್ ಅಚ್ಯುತ, ಮಾತಾಡ್ಲಿಕ್ಕೆ ಆಗೋದಿಲ್ಲ ನನ್ನ ಕೈಯಲ್ಲಿ ಅಂತ. ನೀನೇ ಇರುವ ಕಾಲಕ್ಕೆ ಹೇಳ್ಬಿಡಪ್ಪ ಅಂತ ಹೇಳ್ತಾನೆ. ಅದಕ್ಕೆ ಅಂತಾರೆ, ಪ್ರಬ್ರೂಯಾನ್ ಮದ್ವಿಧ ಕಶ್ಚಿತ ಗುರವು ಶಿಷ್ಯ ಇವ ಸ್ಥಿತೆ. ನೋಡ್ರಿ, ಈ ಇನ್ನೊಬ್ಬರಿಗೆ ಹೇಳಬೇಕು ಅಂತ ಇರ್ತಾರಲ್ಲ, ಅವ್ರು ಸ್ವಲ್ಪ ವಿಚಾರ ಮಾಡಬೇಕು. ಪ್ರಶ್ನೆಯನ್ನು ಕೇಳಿದ್ದು ಶಿಷ್ಯ, ಅವರು ಗುರುಗಳು ಎದುರಿರೋ ಕಾಲಕ್ಕೆ ನೀವ್ಯಾಕೆ ಉತ್ತರ ಕೊಡ್ತೀರಾ? ನೋಡಿ, ಇದನ್ನು ಸ್ವಲ್ಪ ತಿಳ್ಕೊಳ್ಬೇಕಾಗ್ತದೆ. ಜಗದ್ಗುರು ಕೃಷ್ಣ, ಶಿಷ್ಯನಾಗಿರುವಂತಹ ಅವನು ಧರ್ಮರಾಜ. ಪ್ರಶ್ನೆ ಕೇಳಿದ್ದು ಕೃಷ್ಣನ್ಗೆ, ಉತ್ತರ ಕೊಡಬೇಕಾಗಿರೋದು ಕೃಷ್ಣ. ನೀವ್ಯಾಕೆ ನಡು ತಲೆ ಹಾಕ್ತೀರಾ? ಅದನ್ನ ಭೀಷ್ಮಾಚಾರ್ಯ ಹೇಳ್ತಾರೆ. ಸ್ವತಃ ಕೃಷ್ಣನೇ ಹೇಳಿದ್ದು ನೀವೇ ಉಪದೇಶ ಮಾಡ್ರಿ ಅಂತ. ಆದ್ರೆ ಇದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಶಿಷ್ಯರು ತಮ್ಮ ಗುರುಗಳಿಗೆ ಪ್ರಶ್ನೆ ಕೇಳಿದಾಗ ಇವರಿಬ್ಬರ ಸಂಭಾಷಣೆಯನ್ನು ಕೇಳಿಸ್ಕೊಳ್ತಾ ಇರುವ ಮೂರನೇ ವ್ಯಕ್ತಿ ತಾವು ಉತ್ತರ ಕೊಡ್ಲಿಕ್ಕೆ ಹೋಗ್ಬಾರ್ದು. ನಿಮ್ಗೆ ಗೊತ್ತಿದ್ರೆ ಸುಮ್ಮನೆ ಇರಿ. ಯಾಕೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ನೋಡಿ, ಶಿಷ್ಯನಿಗೆ ಬೇರೆ ಯಾರಿಂದ ಬಂದರೂ ಕೂಡ ಅದು ಫಲಪ್ರದವಾಗೋದಿಲ್ಲ, ಗುರುಗಳ ಮುಖಾಂತರವಾಗೇ ಬರಬೇಕು. ನೋಡ್ರಿ, ವಿಷ್ಣು ಸರ್ವೋತ್ತಮ ಇದ್ದಾನೆ ಅನ್ನುವಂಥ ಅಂಶವನ್ನ ಪ್ರವಚನದಲ್ಲೂ ಹೇಳ್ತಾರೋ ಇಲ್ಲ, ಮತ್ತ್ಯಾಕೆ ಗುರುಕುಲ ವಾಸ ಮಾಡಿ ತಿಳ್ಕೊಳ್ಬೇಕದನ್ನ? ಗುರುಗಳು ತಾವು ಪ್ರಸನ್ನರಾಗಿ ಯಾವ ಅಂಶವನ್ನು ಶಿಷ್ಯರಿಗೆ ಹೇಳ್ತಾರೋ ಆ ಅಂಶಗಳೇ ಫಲಿಸ್ತವೆ. ಆಗ ಕೃಷ್ಣ ಅಂತಾನೆ, ಎಲ್ಲವೂ ಸರಿಯಪ್ಪ, ಆದ್ರೆ ನೀನೇ ಉಪದೇಶ ಮಾಡಬೇಕು. ಶಕ್ತಿ ಇಲ್ಲ ಅಂತ ಹೇಳಿದ್ದೀನಲ್ಲ ಕೃಷ್ಣ ಅಂದ್ರೆ, ನಾ ಶಕ್ತಿ ಕೊಡ್ತೀನಿ ಅಂತಾನೆ ಕೃಷ್ಣ. ಗೃಹಾಣಾತ್ರ ವರಂ ಭೀಷ್ಮ ಮತ್ ಪ್ರಸಾದ ಕೃತಂ ಪ್ರಭೋ ನತೇ ಕ್ಲಾನಿಹಿ ನತೇ ಮೂರ್ಛಾ ನ ತಾಪೋ ನಚತೆ ರುಜ. ನಾನು ಅನುಗ್ರಹ ಮಾಡ್ತೀನಿ, ನಿನಗೆ ಶಕ್ತಿ ಕೊಡ್ತೀನಿ ನಾನು. ನೋಡಿ, ಯಾರೆಲ್ಲ ಮಾತಾಡ್ತಾ ಇದ್ದಾರೆ ಇವತ್ತಿಗೆ ಅವರೆಲ್ಲರಿಗೂ ಶಕ್ತಿ ಕೊಟ್ಟಿದ್ದು ಕೃಷ್ಣ ಪರಮಾತ್ಮನೇ. ಈಗ ವಿಶೇಷ ಕಾರ್ಯವನ್ನು ಮಾಡಿಸ್ಬೇಕಲ್ಲ, ನಾನು ನಿನಗೇ ಶಕ್ತಿಯನ್ನು ತುಂಬುತ್ತೀನಿ, ಯಾವ ನೋವಾಗೋದಿಲ್ಲ, ಎಲ್ಲವೂ ನಿನಗೆ ಮನಸ್ಸಿಗೆ ಬರ್ತಾವೆ, ಆಗ ನೀನು ಉಪದೇಶವನ್ನು ಮಾಡು ಅಂತ ಕೃಷ್ಣ ಪರಮಾತ್ಮ ಭೀಷ್ಮಾಚಾರ್ಯರಿಗೆ ಹೇಳಿದ್ದಾನೆ. ಈ ಶಕ್ತಿಯನ್ನು ಪಡೆದು ಭೀಷ್ಮರು ಹೇಗೆ ಉಪದೇಶವನ್ನು ಮಾಡ್ತಾರೆ ಎನ್ನುವ ಅಂಶವನ್ನು ನಾಳಿನ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಪ್ರವಚನವನ್ನು ಗುರುಗಳ ದ್ವಾರ ಭಗವಂತನ ಅರ್ಪಣೆಯನ್ನು ಮಾಡ್ತೀನಿ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.
ಪ್ರವಚನ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ನೀಡಿದಾಗ ಹಾಗೂ ಪ್ರವಚನಕಾರರಾದ ಸಂಪಾದಕರಿಗೆ ಪ್ರತಿಯೊಬ್ಬ ಪ್ರಣಾಮಗಳನ್ನು ಧನ್ಯವಾದಗಳು. ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಮರ್ಪಿಸಿ ನಾನು ಇವತ್ತಿನ ಪ್ರವಚನ ಕಾರ್ಯಕ್ರಮ ಮುಕ್ತಾಯ